ನಮಸ್ಕಾರ. ಇವತ್ತು ಆರಂಭವಾಗಿ 5 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳಾದ ಜನಾರ್ದನ ಐರೋಡಿ ಅವರು ತಮ್ಮ ಮಾತಾಪಿತೃಗಳಾದ ಶ್ರೀಮತಿ ವೆಂಕಮ್ಮ, ಶ್ರೀ ಗಣಪಯ್ಯ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಆದರಣೀಯ ಡಾಕ್ಟರ್ ಗುರುರಾಜ ಕರ್ಜಿಗಿಯವರ ಬೆಳಕಿನ ದೀಪಗಳು ಮಾಲಿಕೆಯ 3ನೇ ಸರಣಿ ಇದು. ತಮ್ಮ ಅಸಾಮಾನ್ಯ ಜೀವನ ರೀತಿಯ ಮೂಲಕ ನಮ್ಮೆಲ್ಲರ ಹೃದಯಗಳಲ್ಲಿ ಜ್ಞಾನದ ಪ್ರಕಾಶವನ್ನು ಪಸರಿಸಿರುವ ಹಲವು ಪೌರಾಣಿಕ, ಐತಿಹಾಸಿಕ ವ್ಯಕ್ತಿಗಳ ಅವಲೋಕನ ಈ ಮಾಲಿಕೆಯಲ್ಲಿ ನಡೆದಿದೆ. ಎಲ್ಲ ದೇಶ, ಎಲ್ಲ ಕಾಲಗಳ ಸನ್ನಿವೇಶಗಳಿಗೂ ಸಂಗತವಾಗುವ ಜೀವನ ಮರ್ಮಗಳನ್ನು ತಿಳಿಸೋದಕ್ಕಾಗಿಯೇ ರಾಮಾಯಣ, ಮಹಾಭಾರತಾದಿಗಳು ಹೊರಟಿರೋದು. ಆ ವ್ಯಕ್ತಿಗಳನ್ನು, ಘಟನೆಗಳನ್ನು ಸ್ಮರಿಸೋದರಿಂದ ನಾವು ಮನುಷ್ಯ ಜೀವನದ ಆಧಾರಭೂತ ಮೌಲ್ಯಗಳಿಗೆ ಮುಖಾಮುಖಿ ಆಗಬಹುದು. ಶುಷ್ಕ ಬೋಧನೆಗಿಂತ ಹೆಚ್ಚಾಗಿ ಆ ಮಹಿಮಾನ್ವಿತರು ಬದುಕಿದ ಮತ್ತು ಅವರು ಸಮಸ್ಯೆಗಳಿಗೆ ಸ್ಪಂದಿಸಿದ ರೀತಿಗಳೇ ಇಡೀ ಮಾನವತೆಗೆ ದಿಕ್ಸೂಚಿಗಳಾಗಿ ಉಳಿದಿವೆ, ಸದಾಕಾಲಕ್ಕೂ ಉಳಿದಿರುತ್ತವೆ. ಈ ಕಾರಣದಿಂದಲೇ ಈ ವಾಂಗ್ಮಯಕ್ಕೆ ಸಾಮಾನ್ಯ ಸಾಹಿತ್ಯಕ್ಕಿಂತ ಮೇಲಿನ ಸ್ಥಾನ ಪ್ರಾಪ್ತವಾಗಿರೋದು. ಈ ಮಾಲಿಕೆಯ ಮೊದಲ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗಿಯವರು ಇಡೀ ಭಾರತೀಯ ಸಂಸ್ಕೃತಿಗೆ ಭದ್ರವಾದ ಅಸ್ಥಿಭಾರವನ್ನು ನಿರ್ಮಿಸಿರುವ ಭಗವಾನ್ ವೇದವ್ಯಾಸರ ಜೀವನವನ್ನು, ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ವಹಿಸಿದ ಪಾತ್ರವನ್ನು ಸಮೀಕ್ಷೆ ಮಾಡಿದರು. 2ನೇ ಸರಣಿಯಲ್ಲಿ ಅತ್ಯಂತ ಸಂಕೀರ್ಣವೂ ಭವ್ಯವೂ ಆದ, ಹೋಲಿಕೆಯೇ ಇಲ್ಲದ ಕೃಷ್ಣನ ಚರಿತ್ರೆಯನ್ನು, ಚಾರಿತ್ರವನ್ನು ಅವಲೋಕನ ಮಾಡಿದರು. ಕೇವಲ ಘಟನೆಗಳನ್ನು ನೋಡದೆ, ಘಟನೆಗಳು ಅಂತ ನೋಡದೆ ರೂಪಕಗಳಾಗಿ ನೋಡಿದಾಗ ನಮಗೆ ಈ ಪಾತ್ರಗಳ ಮತ್ತು ಉದ್ದಿಷ್ಟ ಬೋಧನೆಯ ಸ್ವರೂಪ ತೆರೆದುಕೊಳ್ಳುತ್ತೆ ಅಂತ ಡಾಕ್ಟರ್ ಕರ್ಜಿಗಿಯವರ ವಿಶ್ಲೇಷಣೆಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಪ್ರಸಿದ್ಧ ಕಾದಂಬರಿ ಟೈಮ್ ಮೆಷೀನ್ನಲ್ಲಿ ಹೆಜ್ಜಿ ವೆಲ್ಸ್ ಹೇಗೆ ಕಾಲ ಅನ್ನೋದೇ ನಾವು ಭಾವಿಸಿರೋದು ಕೇವಲ ಒಂದು ಭಾವನೆ ಅಷ್ಟೇ ಅಂತ ಕಲ್ಪನೆ ಮಾಡಿದ್ದಾನೆ. ಹಾಗೆ ಪುರಾಣ ಪಾತ್ರಗಳ ಒಳಹೊಕ್ಕು ನೋಡಿದರೆ ದೇಶ, ಕಾಲ, ಸನ್ನಿವೇಶಗಳು ಎಲ್ಲ ಅಪ್ರಸಕ್ತ ಎನಿಸಿ ಆ ಪಾತ್ರಗಳೆಲ್ಲ ನಮ್ಮೆದುರಿಗೆ ಪ್ರತ್ಯಕ್ಷರಾಗ್ತಾರೆ. ಈ ಕಾಲಯಂತ್ರ ಪಯಣವನ್ನು ಮುಂದುವರಿಸಬೇಕು ಅಂತ ಡಾಕ್ಟರ್ ಗುರುರಾಜ ಕರ್ಜಿಗಿಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರಾರಂಭಕ್ಕೆ ಮೊದಲು ಪ್ರಾಯೋಜಕರಾದ ಶ್ರೀ ಜನಾರ್ದನ ಐರೋಡಿ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಪೂಜ್ಯರಾದ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಬೆಳಕಿನ ದೀಪಗಳು ಅಂತ ಆರಿಸಿಕೊಂಡಾಗ 108 ದೀಪಗಳಿದ್ದಾವೆ ನಮ್ಮ ಬಾಳನ್ನು ಬೆಳಗಿದಂಥವು. ಕೆಲವರನ್ನು ಮಾತ್ರ ಹತ್ತಿರ ಹೋಗಿ ನೋಡೋ ಸಂಭ್ರಮ ಸಿಗಲಿ ಅಂತ. ಆಗಲೇ ಅವ್ರು ಹೇಳಿದ ಹಾಗೆ ಆ ಪುರಾಣ ವ್ಯಕ್ತಿಗಳು ಯಾವ ಕಾಲದಲ್ಲಿದ್ದರೋ ಅವ್ರು ನೆನೆಸ್ಕೊಂಡಾಗ ಈ ಕಾಲಕ್ಕೆ ನಮ್ಮೊಂದಿಗೆ ಇರ್ತಾರೆ ಅವರು.
ಅವರು ಯಾಕೆ ಸಾವಿರಾರು ವರ್ಷ ಹೋದರೂ ನಮ್ಮಲ್ಲಿ ಇದ್ದಾರೆ, ನಮ್ಮ ಮನಸ್ಸಿನಲ್ಲಿದ್ದಾರೆ ಅಂದರೆ ಅವರು ಹೇಳಿದಂಥ ಮಾತು ಸಾರ್ವತ್ರಿಕವಾದ್ದರಿಂದ ಅವರು ಉಳಿದಿದ್ದಾರೆ. ನಾವು ಸಾಮಾನ್ಯವಾಗಿ ಹೇಳೋದುಂಟು, ಇವತ್ತಿನ ಸುದ್ದಿ ನಾಳೆ ರದ್ದಿ, ನಾಳೆ ಪೇಪರಿಗೇನು ಬೆಲೆ ಇಲ್ಲ. ಎಷ್ಟೋ ಪುಸ್ತಕಗಳು ಬರ್ತವೆ, ಕೋಲಾಹಲ ಉಂಟು ಮಾಡ್ತವೆ, ಸಂಚಲನ ಉಂಟು ಮಾಡ್ತವೆ. ಈ ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡಿದಂಥ ಪುಸ್ತಕ ಅಂತ ಹೇಳ್ತಾರೆ. 10 ವರ್ಷ ಆದಮೇಲೆ ಪುಸ್ತಕದ ಹೆಸರು ನೆನಪಿರಲ್ಲ ಯಾರಿಗೂ. ಅದೇ ರೀತಿ ಎಷ್ಟೋ ಜನ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೋತೀವಿ. ಒಂದು 50 ವರ್ಷ 100 ವರ್ಷ ಹೋದರೆ ವ್ಯಕ್ತಿಗಳ ಹೆಸರು ಗೊತ್ತಿರೋದಿಲ್ಲ. ಇದು ಬಹಳ ವಿಚಿತ್ರ ಪ್ರಪಂಚದಲ್ಲಿ ಆಗ್ತಿರೋದು. ದೊಡ್ಡ ವ್ಯಕ್ತಿಗಳು, ದೊಡ್ಡ ಚಿಂತನೆಗಳು, ದೊಡ್ಡ ಪುಸ್ತಕಗಳು ಅಂತ ಯಾವುದಿರ್ತಾವೋ ವರ್ತಮಾನದಲ್ಲಿ ಒಂದು 50-100 ವರ್ಷ ಹೋಗೋದ್ರೊಳಗೆ ಮರೆತೇ ಹೋಗ್ಬಿಡ್ತಾರೆ. ಆದರೆ ಕೆಲವು ವ್ಯಕ್ತಿಗಳು, ಕೆಲವು ಚಿಂತನೆಗಳು, ಕೆಲವು ಪುಸ್ತಕಗಳು ಮಾತ್ರ ದಿನ ಕಳೆದ ಹಾಗೆ ಹೆಚ್ಚು ಪ್ರಖರ ಆಗ್ತಾ ಹೋಗ್ತವೆ. ವಿಚಿತ್ರ ಇದು. ನಿಸರ್ಗದ ನಿಯಮ ಅದು, ಕಡಿಮೆ ಆಗ್ತಾ ಹೋಗುವಂಥದ್ದು. ಆದರೆ ಕೆಲವೇ ನಿಸರ್ಗವನ್ನು ಮೀರಿ ವಿರುದ್ಧವಾಗಿ ವರ್ತಿಸಿ ದಿನ ಕಳೆದಾಗ ಹೆಚ್ಚು ಪ್ರಸಿದ್ಧ ಆಗ್ತವೆ. ನಾನೊಂದು ಕಡೆ ಹೇಳಿದ್ದೆ ಅದನ್ನು. ಜುಲೈ 4, 1902 ಇಸ್ವಿ ವಿವೇಕಾನಂದರು ತಮ್ಮ ದೇಹ ಬಿಟ್ಟಂಥ ದಿವಸ. ಅವತ್ತಿನ ದಿವಸ ಅವ್ರಿಗೆ ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟ ಜನ ಶಿಷ್ಯರು ಇವತ್ತಿದ್ದಾರೆ. ವಿಚಿತ್ರ ಅಲ್ವಾ? ಯಾವಾಗಲೂ ದಿನ ಕಳೆದಾಗ ಪ್ರಖರ ಕಮ್ಮಿ ಆಗಬೇಕಲ್ಲ, ಪ್ರಖರತೆ ಕಮ್ಮಿ ಆಗಬೇಕು ವ್ಯಕ್ತಿತ್ವದ್ದು. ಆದರೆ ಜಾಸ್ತಿ ಹಾಕ್ಕೊಂಡು ಹೋಯ್ತು. ಬಹುಶಃ ಕಗ್ಗ ಎಷ್ಟು ಜನ ಓದ್ತಿದ್ರೋ ಗೊತ್ತಿಲ್ಲ 40ರ ದಶಕದಲ್ಲಿ. ಇವತ್ತು ಎಲ್ಲರೂ ಬಳಸ್ತಾರೆ, ರಾಜಕಾರಣಿಗಳು ಕಗ್ಗವನ್ನು ಬಳಸ್ತಾರೆ ಭಾಷಣ ಮಾಡಬೇಕಾದ್ರೆ. ಅಷ್ಟು ಜನಪ್ರಿಯ ಆಗಿ ಹೋಗಿದೆ. ಭಗವದ್ಗೀತೆ ಬೈಕೊಂಡೇ ಜಾಸ್ತಿ ಪ್ರಸಿದ್ಧ ಆಯಿತು. ನನಗೊಬ್ಬರು ತುಂಬ ಇಕ್ಕಟ್ಟಿಗೆ ಸಿರ್ಸಿ ಹಾಕ್ಬಿಟ್ಟಿದ್ರು. ನನ್ನ ಒಂದು ದೂರದರ್ಶನ ಕರ್ಕೊಂಡು ಹೋಗಿ ಯಾರೋ ಬೈಯೋರು 4 ಜನ ಕೂಡಿಸಿದ್ರು. ಅವರು ಸ್ಪೆಸಿಫಿಕಲಿ ಬೈಬೇಕಂತೆ ಬಂದವರು. ಭಗವದ್ಗೀತೆಯನ್ನು ಬೈದರು ಹಿಗ್ಗಾಮುಗ್ಗ ಬೈದ್ರು ಎಲ್ಲರೂ. ಕೊನೆಗೆ ಸಿಕ್ಕೊಂಡವ್ ನಾನು. ಅವನು ಕೇಳೋನು ಲೆಫ್ಟ್ ಹ್ಯಾಂಡ್ ಡ್ರೈವೇ ಅವನು. ಅವನು ಕೊನೆಗೇನು ಮಾಡ್ದ, ನೋಡಿ ಅವರೆಲ್ಲ ಹೆಂಗಂತಾರೆ, ನೀವೇನು ಹೇಳ್ತೀರಿ ಅಂತ, ನಿಮಗೇನು ಬೇರೆ ಗತಿ ಇಲ್ಲ ಅನ್ನೋಂಗೆ ಹೇಳ್ದ. ನಾನು ಹೇಳಿದೆ, ನೋಡಪ್ಪ, ನಾನು ಜ್ಞಾನಿ ಅಲ್ಲ, ತಿಳುವಳಿಕೆ ಇಲ್ಲ ನನಗೆ. ಯಾವುದೇ ಒಂದು ಗ್ರಂಥವನ್ನು ಟೀಕೆ ಮಾಡಬೇಕಾದ್ರೆ ಜಾಸ್ತಿ ತಿಳ್ಕೊಂಡಿರ್ಬೇಕು ಹೊಗಳೋದಕ್ಕಿಂತ. ಹೊಗಳೋ ಸುಲಭ, ತುಂಬ ಚೆನ್ನಾಗಿದೆ ರೀ ಅಂದ್ಬಿಟ್ರೆ ಸಾಕು. ಚೆನ್ನಾಗಿಲ್ಲ ಅಂದರೆ ಏನು ಚೆನ್ನಾಗಿಲ್ಲ ಅಂತ ಹೇಳಬೇಕಲ್ಲ. ಅಷ್ಟು ನಾವು ಓದ್ಕೊಂಡವನಲ್ಲ, ಜ್ಞಾನಿ ಅಲ್ಲ. ಭಗವದ್ಗೀತೆ ನನಗೆ ಪರಿಚಯ ಇಲ್ಲ. ಆದರೆ ನಾನು ಕೆಲವರನ್ನ ಗುರುಗಳು ಅಂತ ಒಪ್ಕೊಂಡ್ಬಿಟ್ಟಿದ್ದೇನೆ, ದೊಡ್ಡವರು ಅಂತ ಒಪ್ಕೊಂಡ್ಬಿಟ್ಟಿದ್ದೇನೆ. ಅವ್ರ ಹೆಸರು ಹೇಳ್ತೀನಿ, ನನಗೇನು ತೊಂದರೆ ಇಲ್ಲ. ಒಬ್ಬರು ಗಾಂಧಿ, ಒಬ್ಬರು ಲೋಕಮಾನ್ಯ ತಿಲಕರು, 3ನೇದವರು ವಿವೇಕಾನಂದರು, 4ನೇದವರು ಅರವಿಂದೋ, 5ನೇದವರು ಡಿ ವಿ ಗುಂಡಪ್ಪನವರು. ಇನ್ನು ಬಾಕಿ ಜನ ಬೇಡ, 5 ಜನ ಸಾಕು ನನಗೆ. ಇವ್ರನ್ನ ಗುರುಗಳು ಅಂತ ಒಪ್ಕೊಂಡಿದ್ದೇನೆ. ಗಾಂಧಿ ಹೇಳಿದರು ಭಗವದ್ಗೀತೆ ನನ್ನ ತಾಯಿ ಅಂದರು. ಲೋಕಮಾನ್ಯ ತಿಲಕರು ಹೇಳಿದರು ನಿಮಗೇನಾದರೂ ದೇಶ ಪ್ರೇಮ ಬರಬೇಕಾದ್ರೆ ಭಗವದ್ಗೀತೆ ಓದಬೇಕು ಅಂದರು. ವಿವೇಕಾನಂದರಂತೂ ಭಾರತೀಯನಾದವ ಭಗವದ್ಗೀತೆ ಓದ್ದೇ ಹೋದರೆ ಒಂದು ಅಪರಾಧ ಅನ್ನೋ ಮಟ್ಟಕ್ಕೆ ಹೇಳಿದರು. ಆಯ್ತಲ್ಲ, ಇಷ್ಟೋ ತನಕ ಏನು ಬೈದರಲ್ಲ 4-5 ಜನ ಇವರು ಎಲ್ಲರೂ ಸೇರಿದರೂ ಕೂಡ ಅರವಿಂದೋ ಬುದ್ಧಿಮತ್ತೆ 1% ಆಗಲಿಕ್ಕೂ ಸಾಧ್ಯ ಇಲ್ಲ. ಅರವಿಂದೋ ಬುದ್ಧಿಮತ್ತೆ ಪ್ರಚಂಡ ಜ್ಞಾನ, ಅದು 1% ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅರವಿಂದೋ ಅಂಥವ್ರು ಎಸೇಸ್ ಆನ್ ಗೀತಾ ಅಂತ ಪುಸ್ತಕ ಬರೆದ್ರು. ಗುಂಡಪ್ಪನವರಂತೂ ಜೀವನ ಧರ್ಮಯೋಗ ಅಂತ ಹೇಳಿಬಿಟ್ರು. ಮತ್ತು ಇವ್ರು ಎಲ್ಲರಿಗೂ ಚೆನ್ನಾಗಿ ಕಾಣಿಸಿರ್ಬೇಕಾದ್ರೆ, ಇವ್ರಿಗೆ ಕಾಣಿಸದೇ ಇರಬೇಕಾದ್ರೆ ಇದು ಬಹುತೇಕ ಪುಸ್ತಕದ ತೊಂದರೆ ಇರಲಿಕ್ಕಿಲ್ಲ, ಕನ್ನಡಕ ದೋಷ ಇರಬೇಕು ಅಂತ ಹೇಳಿ. ಯಾಕೆಂದರೆ ಯಾವತ್ತಿನ ಗಾಂಧಿ, ಯಾವತ್ತಿನ ಲೋಕಮಾನ್ಯ ತಿಲಕರು, ಎಂದಿನ ವಿವೇಕಾನಂದರು, ಅರವಿಂದೋ, ಗುಂಡಪ್ಪನವರು ಈ ಕಾಲ ಸರಿದಾಗ ಕೂಡ, ಕಾಲ ಪ್ರವಾಹದಲ್ಲಿ ಹೋಗಿ ಬಂದರೂ ಕೂಡ ಇವತ್ತಿಗೂ ಕೂಡ ಭಗವದ್ಗೀತೆ ಅಪ್ಯಾಯಮಾನವಾದದ್ದು, ಜೀವನಕ್ಕೆ ಬೆಳಕು ಕೊಡೋದು ಅಂತೀವಲ್ಲ, ಇದು ಆಶ್ಚರ್ಯ ಅಲ್ವೇ? ಈ ಪುಸ್ತಕ, ಹಾಗಾದರೆ ಗ್ರಂಥ ಸಾರ್ವತ್ರಿಕ ಉಳ್ಕೊಳ್ಳೋಕೆ ಏನು ಕಾರಣ ಅಂತ. ಹಾಗೆ ನಾನು ಕೆಲವು ಪಾತ್ರಗಳನ್ನು ಆರಿಸ್ಕೊಂಡು ಸಾರ್ವತ್ರಿಕವಾಗಿದ್ದಂಥವು, ಸಾರ್ವಕಾಲಿಕವಾಗಿದ್ದಂಥವು, ಇವತ್ತಲ್ಲ ಇನ್ನೂ 10,000 ವರ್ಷ ಹೋದರೂ ಕೂಡ ಪ್ರಸ್ತುತವಾಗಿರುವಂಥವು ಅಂಥ ಬೆಳಕಿನ ದೀಪಗಳನ್ನು ಆರಿಸ್ಕೊಂಡು ಹೋದೆ. ಆಗಲೇ ಪೂಜ್ಯ ರಾಮಸ್ವಾಮಿಯವರು ಹೇಳಿದ ಹಾಗೆ ಮೊಟ್ಟ ಮೊದಲನ್ನು ಆರಿಸ್ಕೊಂಡದ್ದು ವೇದವ್ಯಾಸರನ್ನ. ನಮಗೆ ಜ್ಞಾನ ನಿಧಿಯನ್ನು ಕೊಟ್ಟಂಥವರು,
ನಮ್ಮ ಇಡೀ ಜ್ಞಾನ ಪರಂಪರೆಗೆ ಒಂದು ಅಡಿಪಾಯ ಹಾಕಿ ಕೊಟ್ಟಂಥವರು ವೇದವ್ಯಾಸರು. ಅದಾದ ನಂತರ ಸೀನಿಯಾರಿಟಿ ಪ್ರಕಾರ ರಾಮನ್ ತೊಗೋಬೇಕಾಗಿತ್ತು ನಾನು, ಸೀನಿಯಾರಿಟಿ ಪ್ರಕಾರ. ಆದರೆ ಕೃಷ್ಣನ ಆರಿಸ್ಕೊಂಡೆ ಮೊದಲು ನಾನು. ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್, ಬಹಳ ಬಯಸ್ಕೊಂಡಂಥ ಮನುಷ್ಯ, ಓದದೇ ಹೋದರೆ ಸರಿಯಾಗಿ ಓದದೇ ಹೋದವ್ರ ಕೈಯಲ್ಲಿ ಟೀಕೆ ಮಾಡಿಸ್ಕೊಂಡಂಥ ಮನುಷ್ಯ. ಆದರೆ ಯಾರ ಕೈಗೂ ನೆಲಕಲಾರದ ಹಾಗೆ ಅತ್ಯತಿಷ್ಠ ದಶಾಂಗುಲಂ ಆಗಿ ಹೋದಂಥ ಮನುಷ್ಯ. ಆದ್ದರಿಂದ ಅದು ಕುತೂಹಲದಿಂದ ಕೃಷ್ಣನ ಆರಿಸ್ಕೊಂಡೆ. ಮೂರನೇದು ಈಗ ರಾಮ, ಶ್ರೀರಾಮಚಂದ್ರನ ಆರಿಸ್ಕೋಬೇಕು. ನಾನು ಆರಿಸ್ಕೋಬೇಕಾದ್ರೆ ನನಗೆ ಗೊತ್ತಿತ್ತು, ಕುಮಾರವ್ಯಾಸ ಹೇಳಿದ್ದಾನೆ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ರಾಮಾಯಣದ ಭಾರಗಳಲ್ಲೆಲ್ಲ ಎಷ್ಟು ಜನ ಕವಿಗಳಿದ್ದಾರೆ ಅಂದರೆ ಕವಿಗಳ ಭಾರದಲ್ಲೇ ಫಣಿರಾಯ ತಿಣುಕಿಬಿಟ್ನಂತೆ ಆದಿಶೇಷ. ಎಷ್ಟು ಜನ ಇದ್ದಾರಪ್ಪ ಇವರು ಅಂತ. ಇದು 700 ವರ್ಷಗಳ ಹಿಂದೆ ಕುಮಾರವ್ಯಾಸ ಹೇಳಿದ್ದು. ಆಗಲೇ ಅಷ್ಟು ರಾಮಾಯಣ ಇರಬೇಕಾದ್ರೆ ಈಗೆಷ್ಟು ಇರಬೇಕು? ಈಗೂ ಇದ್ದಾವೆ ಸುಮಾರು. ಹೇಳ್ತಾರೆ ಮೊನ್ನೆವರೆಗೂ 307 ರಾಮಾಯಣಗಳಿದ್ದಾವೆ ಅಂತ. ನಾವು ಕೆಲವು ನೋಡಿದ್ದೇವೆ, ಕೆಲವು ಗೊತ್ತಿಲ್ಲ. 307 ರಾಮಾಯಣಗಳಿದ್ದಾವೆ ಅಂತ. ಆದರೆ ಎಲ್ಲಕ್ಕೂ ಮೂಲ ರೂಪವಾಗಿ, ಸೂತ್ರ ರೂಪವಾಗಿರುವಂಥದ್ದು ವಾಲ್ಮೀಕಿ ಮಹರ್ಷಿಗಳು ರಚಿಸಿ ಪ್ರಸ್ತುತಪಡಿಸಿದಂಥ ವಾಲ್ಮೀಕಿ ರಾಮಾಯಣ. ಅದು ಮೊಟ್ಟ ಮೊದಲನೇ ಕೃತಿ. ನಮ್ಮವರು ರಾಮಾಯಣವನ್ನು ಕಾವ್ಯ ಅಂತೆ ಪರಿಗಣಿಸಿದರು. ಅದು ಕಾವ್ಯ ಅಂತೆ ಕಾಣಿಸಿತು. ಕವಿ ಸಮಯ, ವರ್ಣನೆ, ಕಲ್ಪನೆ, ಶಬ್ದಾರ್ಥ, ಅಲಂಕಾರ ಇವೆಲ್ಲ ಇದ್ದರೂ ಕೂಡ ವಾಲ್ಮೀಕಿಗಳಿಗೆ ಬಳಸಿದಂಥ ಪದ ಅಂದರೆ ಪುರಾವೃತ್ತವಾದ ಆಖ್ಯಾನ. ಇದು ರಾಮಸ್ಯ ಚರಿತಂ ಸೀತಾಯಾಶ್ಚ ಮಹತ್ ಅಂತ ಒಕ್ಕಣೆ ಇರೋದರಿಂದ ಇದು ಬರೀ ಕಾವ್ಯ ಮಾತ್ರ ಅಲ್ಲ, ಇದು ಇತಿಹಾಸ ಅಂತೆ ನಾವು ನಂಬಿಕೊಂಡಿದ್ದೇವೆ. ನಾನು ಸ್ವಲ್ಪ ಹೋದ ಸಲ ಹೇಳಿದ್ದೆ, ಸ್ವಲ್ಪ ಪುನರುಕ್ತಿ ಆದರೂ ಅಡ್ಡಿಯೆಲ್ಲ ಹೇಳಬೇಕಾಗತ್ತೆ. ಇತಿಹಾಸ ಅಂದ್ರೇನು, ಕಾವ್ಯ ವ್ಯತ್ಯಾಸ ಏನು ಅಂತ. ಇದು ಇತಿಹಾಸ ಅಂತ ನಂಬಿಕೊಂಡಿದ್ದೀವಿ. ಜನಮಾನಸದಲ್ಲಿ ಶ್ರೀರಾಮ ಬರೀ ಒಬ್ಬ ಮನುಷ್ಯನಾಗಿ ಉಳಿದಿಲ್ಲ. ಅದನ್ನು ವಾಲ್ಮೀಕಿಗಳೇ ಹೇಳುವ ಹಾಗೆ ವಿಗ್ರಹವಾನ್ ಧರ್ಮ ಅಂತ, ವಿಗ್ರಹವಾನ್ ಧರ್ಮ, ಧರ್ಮದ ವಿಗ್ರಹ ರೂಪ ರಾಮ ಅಂತ ಆ ರೀತಿ ಕನಸ್ಕೊಂಡಿದ್ದಾರೆ. ಅವನ ಸುಂದರ ಜೀವನದ ಪ್ರಯಾಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾದ್ರೆ 1-2 ಅರಿಕೆ ಮಾಡ್ಕೋಬೇಕಾಗತ್ತೆ ನಾನು. ಭಾರತದ ಜನಮಾನಸದಲ್ಲಿ ವಿಸ್ತಾರವಾಗಿ ಹರಡಿರುವಂಥ ಈ ರಾಮನ ಕಥೆಯನ್ನು ನಿಮ್ಮ ಮನಸ್ಸನ್ನು ಆವರಿಸಿಕೊಳ್ಳುವಂತೆ ರೋಚಕವಾಗಿ, ಮನೋಜ್ಞವಾಗಿ ಹೇಳುವಂಥದ್ದು ಶಬ್ದ ಶ್ರೀಮಂತಿಕೆ ಇಲ್ಲದಂಥ ನನಗೆ ಆಗದ ಮಾತು, ಅಸಾಧ್ಯ. ಅಂಥ ಹಿರಿಯ ಆಸೆ ಕೂಡ ನನಗಿಲ್ಲ. ಆದರೆ ರಾಮಾಯಣದ ಕಥೆ ಹಿಂದೆ ಜನಕ್ಕೆಲ್ಲ ಗೊತ್ತಿತ್ತು. ನಮ್ಮ ಹಳ್ಳಿಯಲ್ಲಿ ರೈತರು ಕೂಡ ಬಿಡಿ ಸ್ವಾಮಿ ರಾಮಚಂದ್ರ ಬದುಕಿದಂಗೆ ಬದುಕಬೇಕು ಅಂತಂತಿದ್ರು. ರಾಮನ ಕಥೆ ಎಲ್ಲರಿಗೂ ಗೊತ್ತಿರ್ತಿತ್ತು. ಆದರೆ ದುರ್ದೈವದಿಂದ ಸ್ಥಿತಿ ಹಾಗಿಲ್ಲ. ಈಗ ನಮ್ಮ ತರುಣರಿಗೆ ರಾಮಾಯಣದ ಕಥೆ ಅಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಧೈರ್ಯವಾಗಿ ಹೇಳೋ ಹಾಗಿಲ್ಲ ನಾವೀಗ. ನಾನೊಂದು ಸಲ ಹೇಳಿದ್ದೆ, ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ನಮ್ಮ ಕನ್ನಡ ಲೆಕ್ಚರರ್ ಒಬ್ಬರು ಬಂದರು. ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆದಮೇಲೆ ಪರೀಕ್ಷೆ ತಪಾಸ್ ಮಾಡಿ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಬಂದರು. ಕೋಪ ಇತ್ತು ಕಾಣುತ್ತಿತ್ತು ಮುಖದ ಮೇಲೆ. ಯಾಕ್ರಿ ಏನಾಯಿತು ಅಂತ ಕೇಳಿದೆ. ಏನು ಸರ್ ನಮ್ಮ ಹುಡುಗರು ಏನಾಯಿತು ನೋಡಿ, ಏಕೇನು ಬರ್ತಾಳೆ. ಸೆಕೆಂಡ್ ಇಯರ್ BA ಸ್ಟೂಡೆಂಟ್, ಆಕೆ ಆಪ್ಷನಲ್ ಕನ್ನಡ ಐಚ್ಛಿಕ ವಿಷಯ ಆರಿಸ್ಕೊಂಡಂಥ ಹುಡುಗಿ ಬರೆದಿದ್ದಾಳೆ 2ನೇ BAದಲ್ಲಿ ಭೀಷ್ಮನ ಹೆಂಡತಿಯಾದ ದ್ರೌಪದಿಯು. ಆಕೆ ನೋಡಿ ಏನು ಕರ್ಮ ನಮ್ಮದು. ಸೆಕೆಂಡ್ ಇಯರ್ BA ಬಂದಿದ್ದಾಳೆ, 18-19 ವರ್ಷ, ಭೀಷ್ಮನ ಹೆಂಡತಿಯಾದ ದ್ರೌಪದಿಯು ಅಂತಾಳೆ. ಏನು ಮಾಡೋದು ಸರ್ ಅಂದ್ಲು. ನಂದು ಆಕೆಗೆ ಬೈಬೇಡ್ರಿ ನೀವು ಅಂತ ಹೇಳಿದೆ. ಆಕೆಗೆ ಬೈಬೇಡ್ರಿ, ನಮ್ಮನ್ನು ಬೈಕೋಬೇಕು. 19 ವರ್ಷ ಇಲ್ಲಿದ್ದರೂ ಕೂಡ ಭೀಷ್ಮ ಯಾರು, ದ್ರೌಪದಿ ಯಾರು ಅಂತ ನಾವು ಆಕೆ ಕಲಿಸಿಲ್ಲ ಅಂದರೆ ಆಕೆ ಸೋತ್ಲು ಅನ್ನೋಂಗಿಲ್ಲ. ನಾವು ಸೋತಿದ್ದೇವೆ ಕಲಿಸೋದ್ರೊಳಗೆ ಅಲ್ಲ. ಈಗ ನಮ್ಮ ರಾಮಾಯಣದ ಪರಿಸ್ಥಿತಿನೂ ಹಾಗೇ ಇದೆ. ನಮ್ಮ ಹುಡುಗರಿಗೆ ಬ್ರಾಡ್ ಕ್ಲಾಸಿಫಿಕೇಷನ್ ಗೊತ್ತೇ ಹೊರತಾಗಿ ಅದರ ಒಳಗಿನ ಅಂತಃಕರಣ, ಆ ತುಮುಲ, ಆ ಸಂದರ್ಭಗಳು ನಮಗೆ ಗೊತ್ತಿಲ್ಲ. ಯಾಕೆ ಕಲಿಸ್ಲಿಲ್ಲ ನಾವು? ಮುಖ್ಯವಾಗಿ ನಾವು ಕಲಿಸ್ಲಿಲ್ಲ, ಅದು ಮುಖ್ಯ ಅನ್ನಿಸ್ಲಿಲ್ಲ. ನಮ್ಮ ದುರ್ದೈವ ಏನಾಗಿದೆ ಅಂದರೆ ನಮ್ಮ ಇಡೀ ಸನಾತನ ಧರ್ಮದ ತಳಹದಿ 2 ಗ್ರಂಥಗಳಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದೆ, ರಾಮಾಯಣ ಮಹಾಭಾರತ 2. ತಾವು ನೆನಪಿದೆಯಲ್ಲ ಗೊತ್ತಿಲ್ಲ, ನಾವು ಸಣ್ಣವರಿದ್ದಾಗ ರಾಮಾಯಣದ ಪದ ಕನ್ನಡದಲ್ಲಿ ಹಾಡ್ತಿದ್ವಿ ನಾವು. ಲವನೆ ಕೇಳ ದಿನವನಾದಳ ಅವನಿಯಲು ನೂಕಿದರು ಮರುದಿನ. ನೆನಪಿದೆಯಾ? ಪದ್ಯ ಬಾಯಿಗೆ ಹೇಳ್ತಿದ್ವಿ ನಾವು ಸಣ್ಣವರಿದ್ದಾಗ. ಇಡೀ ರಾಮಾಯಣ ಬಾಯಿಗೆ ಹೇಳಬೇಕು, ಪದ್ಯ ರೂಪದಲ್ಲಿ ಹೇಳಬೇಕು.
ನಮ್ಮ ಅಜ್ಜ ಮಲ್ಕೊಂಡ ಕತೆ ಹೇಳ್ಬೇಕು ನನಗೆ, ರಾಮ ಏನಾಯ್ತು ಹೇಳು, ಆ ರಾಕ್ಷಸನ ಹೆಸರು ಹೇಳು. ರಾಮನ ಹೆಸರು ಅಷ್ಟೇ ಕೇಳ್ತಿದ್ದಿಲ್ಲ, ರಾಕ್ಷಸನ ಹೆಸರು ಹೇಳಿಸ್ತಿದ್ದ ನನ್ನ ಕಡೆಯಿಂದ. ಮಾರೀಚ ಹೌದಲ್ಲೋ, ಸುಬಾ ಹೌದಲ್ಲೋ, ಅವ ಕಬಂಧ ಹೌದಲ್ಲೋ. ನಮಗೆ ಆತ ಹೇಳ್ತಿರ್ಬೇಕಾದ್ರೆ ರಾಮಾಯಣ ಎಲ್ಲೋ ನಡೆದಂಥ ಒಂದು ಕಾವ್ಯ ಅಲ್ಲ, ನಮ್ಮ ನಡುವೆ ಇದ್ದಂಥ ಒಂದು ರೋಚಕವಾದಂಥ ಕತೆ ಅಂತ ಅನ್ನಿಸ್ಬೇಕು. ಅನ್ನಿಸಿದಾಗ ಎಷ್ಟೋ ಸಲ ಹತ್ತದ್ದು ಉಂಟು. ನಾವು ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋದ, ಜಟಾಯು ಸತ್ತು ಹೋದ ದಾರಿಯಲ್ಲಿ ಅಂದಾಗ ಹತ್ತದ್ದುಂಟು. ಹಾಗೆ ನಾವು ಕಲಿಸ್ಲಿಲ್ಲಲ್ಲ ನಮ್ಮ ಮಕ್ಕಳಿಗೆ. ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ಟು ಫೆಚ್ ಎ ಪೇಲ್ ಆಫ್ ವಾಟರ್. ಮುಂದೇನಾಯಿತು? ಜಾಕ್ ಫೆಲ್ ಡೌನ್, ಬ್ರೋಕ್ ಹೀಸ್ ಕ್ರೌನ್. ಇಂಥ ನೆಗೆಟಿವ್ ಹಾಡುಗಳನ್ನೇ ಹಾಡ್ಕೊಂಡು ಮಕ್ಕಳನ್ನು ಬೆಳೆಸ್ಬಿಟ್ವಲ್ಲ ನಾವು. ಲಂಡನ್ ಬ್ರಿಡ್ಜ್ ಈಸ್ ಫಾಲಿಂಗ್ ಡೌನ್, ಫಾಲಿಂಗ್ ಡೌನ್. ಯಾಕೆ ಬೀಳ್ಬೇಕದು ಗೊತ್ತಿಲ್ಲ ನನಗೆ. ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ಎ ವಾಲ್, ಹಂಪ್ಟಿ ಡಂಪ್ಟಿ ಹ್ಯಾಡ್ ಎ ಗ್ರೇಟ್ ಫಾಲ್. ನಾವು ಸಣ್ಣ ಮಕ್ಕಳಿಗೆ ಇದನ್ನು ಹೇಳ್ತೀವಲ್ಲ, ದಯವಿಟ್ಟು ಅದಕ್ಕೆ ನಾನು ಹೇಳೋದು, ಮಕ್ಕಳಿಗೆ ಗೊತ್ತಿಲ್ಲ ಅಂತ ಬೈಯೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರಿಗೆ ಕಲಿಸ್ಲಿಲ್ಲಲ್ಲ ಅಂತ ದುಃಖ ಪಡ್ಬೇಕು. ನಾವು ಸಂಸ್ಕೃತಿ ಬರಲಿಲ್ಲ ಮಕ್ಕಳಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಾವು ಕಲಿಸೋದಕ್ಕೆ ಸೀರಿಯಸ್ ಆಗಿ ಪ್ರಯತ್ನ ಮಾಡಲಿಲ್ಲ ಅಂತ ಆಗಬೇಕು. ಅದಕ್ಕೆ ನನಗೆ ಇವತ್ತಿಗಾದರೂ ಮಾಸ್ತಿ ಹೇಳಿದ್ದು ನನ್ನ ಮನಸ್ಸಲ್ಲಿ ನೆನಪಿದೆ. ನನಗೆ ಹೇಳೋರು, ನಿಮ್ಮ ಮನೆಯಲ್ಲಿ ರಾತ್ರಿ ಊಟ ಆದಮೇಲೆ ಕೂತ್ಕೊಂಡು ಏನಾದರೂ ಓದ್ರಿ, ಒಂದು ಸಾಹಿತ್ಯ ಓದ್ರಿ. ನೀವೊಬ್ಬರೇ ಅಲ್ಲ, ಎಲ್ಲರನ್ನೂ ಕೂಡಿಸ್ಕೊಂಡು ಓದಿ. ನನ್ನ ತಂದೆ ತಾಯಿ, ನನ್ನ ಹೆಂಡತಿ, ನಾನು, ನನ್ನ ಇಬ್ಬರು ಮಕ್ಕಳು ಕೂತ್ಕೊಂಡು ಓದಬೇಕು. ಕುಮಾರವ್ಯಾಸ ಭಾರತ ಒಂದು ಸಂಧಿ ಓದಬೇಕು, ದಿನ ಒಂದು ಸಂಧಿ ಓದಬೇಕು. ನಾನು ಮೊದಲು ನಾಂದಿ ಪದ್ಯ ಹಾಡಬೇಕಾದ್ರೆ ಶ್ರೀ ವನಿತೆಯ ರಸನೆ ನಾ ಶುರು ಮಾಡಿದರೆ ಎಲ್ಲರ ಬಾಯಿಗೂ ಬರುತ್ತೆ, ನಮ್ಮ ಮನೆಯವರಿಗೆ ಎಲ್ಲರಿಗೂ ಬರುತ್ತೆ. ನನಗೆ ಒಂದು ಸಮಾಧಾನ ಏನು ಅಂದರೆ, ಕುಮಾರವ್ಯಾಸ ಇನ್ನೊಂದು ತಲೆಮಾರಿ ಬದುಕೊಂಡ ಅಂತ ಇಲ್ವಾ? ಇದ್ರ ಮುಂದಿನ ತಲೆಮಾರಿಗೆ ಹೆಂಗೆ ಗೊತ್ತಾಗುತ್ತೆ? ಆಮೇಲೆ ಮಂಕುತಿಮ್ಮನ ಕಗ್ಗ ಶುರು ಮಾಡಿದ್ವಿ. ಮಂಕುತಿಮ್ಮನ ಕಗ್ಗ ಹೇಳ್ಕೊಂಡಿರೋದು, ಅದು ಹೇಳಿದಾಗ ನನ್ನ ಮಕ್ಕಳು ಹೇಳ್ತಾರೆ ಜೊತೆಗೆ. ನನ್ನ ಮಗ ಇಂಗ್ಲೆಂಡಿಗೆ ಹೋದಾಗ ಹೇಳ್ದ, ಅಪ್ಪ ಕಗ್ಗ ಮರೆತು ಹೋಗ್ತಾ ಇದೆ ನನಗೆ ಇರು ಅಂತೇಳಿ ನನ್ನ ಧ್ವನಿಯಲ್ಲಿ ಒಂದು 500 ಕಗ್ಗ ರೆಕಾರ್ಡ್ ಮಾಡಿ CD ಕಳಿಸ್ಕೊಟ್ಟೆ. ಅವನು ಈಗಾದರೂ ಹಾಕ್ಕೊಂಡಿದ್ದಾನೆ, ಕಾರಲ್ಲಿ ಕೇಳ್ತಾನೆ. ಅವನ ಬಾಯಿಗೆ ಒಂದು 25 ಪದ್ಯ ಬರುತ್ತೆ, 100 ಪದ್ಯ ಬರುತ್ತೆ. ಗುಂಡಪ್ಪನವರು 2 ತಲೆಮಾರಿ ಬದುಕೊಂಡ್ರು. ಉದ್ದೇಶ ಇಷ್ಟು, ನಾವು ತಲೆಮಾರಿಂದ ತಲೆಮಾರಿಗೆ ವಾಹಕರಾಗಿ ಕಲಿಸದೆ ಹೋದರೆ ಆ ಬೆಳಕಿನ ದೀಪಗಳು ಅಲ್ಲಿಗೆ ನಿಂತ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ನಾವು ಬೆಳಕಿನ ದೀಪಗಳನ್ನು ಬೆಳೆಸೋ ಹಾಗೆ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ನಮ್ಮ ಹುಡುಗರಿಗೆ ಪರಿಚಯ ಆಗದೇ ಇರೋದು ಅವರ ವೈಫಲ್ಯ ಮಾತ್ರ ಅಲ್ಲ, ನಮ್ಮ ವೈಫಲ್ಯವೂ ಕೂಡ ಹೌದು. ಆದ್ದರಿಂದ ದಯವಿಟ್ಟು ತಮ್ಮ ಮನೆಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಯಾವುದೋ ಒಂದು ಪದ್ಯವನ್ನು, ಯಾವುದೋ ಒಂದು ಸಾಹಿತ್ಯವನ್ನು, ಪದ್ಯ ಓದಲಿಕ್ಕೆ ಆಗೋದಿಲ್ಲ, ಹಳೆಗನ್ನಡ ಬರೋದಿಲ್ಲ ಬೇಡ, ಸಂಸ್ಕೃತ ಬರೋಲ್ಲ ಬೇಡ, ಗದ್ಯ ಓದ್ರಿ. ಯಾವುದಾದ್ರೂ ತಸು ಶಾಮರಾಯರು ಸಂಗ್ರಹ ರಾಮಾಯಣ ಬರೆದಿದ್ದಾರೆ, ಎಂಥ ಅದ್ಭುತವಾಗಿ ಬರೆದಿದ್ದಾರೆ, ಬೇಕಾದಷ್ಟು ಪುಸ್ತಕ ಗದ್ಯದಲ್ಲಿ ಓದ್ಬೋದು. ಅದ್ಯಾಕೆ ರಂಗನಾಥ್ ಶರ್ಮರು ಅದ್ಭುತವಾಗಿ ಒರಿಜಿನಲ್ ವಾಲ್ಮೀಕಿ ರಾಮಾಯಣವನ್ನು ಪದ ಪದ ಅನುವಾದ ಮಾಡಿ ಇಟ್ಟಿದ್ದಾರೆ. ಎಲ್ಲ ಪುಸ್ತಕಗಳು ಇದು, ಎಲ್ಲ ಕಾಂಡಗಳನ್ನು ಮಾಡಿದ್ದಾರೆ. ಮೇಲಿನ ಭಾಗ ಬಿಟ್ಬಿಡಿ, ಸಂಸ್ಕೃತ ಬರಲ್ಲ ಅಂದರೆ ಕೆಳಗಿನ ಭಾಗ ಓದ್ಕೊಂಡು ಹೋಗಿ ರಾಮಾಯಣ ನಿಜವಾಗಲೂ ವಾಲ್ಮೀಕಿ ಮನಸ್ಸಲ್ಲಿ ಏನಿತ್ತು ಅಂತ ಗೊತ್ತಾಗುತ್ತೆ. ಅದರಿಂದ ಅದನ್ನು ಮಾಡಬಹುದೇನೋ ಅಂತ ನನ್ನ ಅರಿಕೆ. ಇನ್ನೊಂದು ಅರಿಕೆ ಏನಂದರೆ, ನಾನು ಆರಿಸ್ಕೊಂಡಂಥ ಧೋರಣೆ ಮತ್ತು ಮನೋಭಾವ, ಇದನ್ನು ಚರ್ಚೆ ಮಾಡುವಾಗ, ರಾಮಾಯಣ ಚರ್ಚೆ ಮಾಡುವಾಗ, ರಾಮಾಯಣದ ಕಥೆ ಹುಟ್ಟು ಏನು ಅನ್ನೋದನ್ನು ನಾನು ಬಲ್ಲೆ. ನಾವೆಲ್ಲ ಕೇಳಿದ್ದೀವಿ. ಈ ರಾವಣನ ಹಾವಳಿಗೆ 3 ಲೋಕ ತತ್ತರಗೊಂಡಿತ್ತು, ಸಾಕಾಗಿ ಹೋಗಿತ್ತು ಪಟ್ಟಳ ಒಂದು. ಎಲ್ಲ ದೇವತೆಗಳು ಹೋಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಇನ್ನು ರಾವಣನನ್ನು ತಡೆ ಹಾಕದೆ ಹೋದರೆ ಪ್ರಪಂಚ ಉಳಿಯೋಲ್ಲ ಅಂದಾಗ, ಕರುಣಾಸಾಗರನಾದಂಥ ಭಗವಂತ ನಾನು ಅವತಾರ ಎತ್ತಿ ಬರ್ತೀನಿ, ರಾಮನಾಗಿ ಬರ್ತೀನಿ ಅಂತ ಮಾತು ಕೊಟ್ಟು ರಾಮನಾಗಿ ಬಂದ. ರಾಮನಷ್ಟೇ ಅಲ್ಲ, ಅವನ ಜೊತೆಗಾರರೆಲ್ಲ ದೇವತೆಗಳೇ, ಅವರು ಬೇರೆ ಬೇರೆ ರೂಪ ಹಂಚ್ಕೊಂಡು ಬಂದರು ಅಂತ ನಾವು ಕಥೆಗೆ ಓದಿದ್ದೀವಿ. ಪುರಾಣದಲ್ಲಿ ಬರೋದು ಅದೇ ಕಥೆ. ಆದ್ದರಿಂದ ಅದಕ್ಕೆ ವಾಲ್ಮೀಕಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಶ್ರೀರಾಮ ಭಗವಂತನ ಅವತಾರ ಅಂತ ರಾಮಾಯಣದಲ್ಲೇ ಹೇಳ್ತಾರೆ. ಅದಲ್ಲದೆ ಅವನ ಜೊತೆಗೆ ಬಂದವರು ಕೂಡ ಯಾವ್ಯಾವ ಅವತಾರದಲ್ಲಿದ್ದವರು ಹೇಗೆ ಬಂದರು ಅಂತ ಕೂಡ ಹೇಳ್ತಾರೆ. ಆ ನಂಬಿಕೆಯನ್ನು ಅಲಗಾಡಿಸೋದು ನಾವು ಹೋಗೋದಿಲ್ಲ. ರಾಮ ದೇವರೇ ಅಂತ ನಂಬಿಕೆ ಇದ್ದರೆ ಅದು ನಾನೂ ಸೇರಿಕೊಂಡಿದ್ದೀನಿ. ಅದರ ಬದಲಾಗಿ ನನಗೊಂದು ಧೋರಣೆ ಅಂದರೆ, ಅದು ಪೂರ್ಣ ದೇವರ ಅವತಾರ ಅಂತ ನಂಬಿಕೊಳ್ಳೋದ್ರಿಂದ ನನ್ನ ಬಾಳಿಗೆ ಅಷ್ಟು ಹೆಚ್ಚು ಪ್ರಯೋಜನ ಆಗಲಿಕ್ಕಿಲ್ಲೇನೋ ಅಂತ ನನಗನ್ನಿಸಿತು. ಅವನು ದೇವರು ಅಂತ ಒಪ್ಕೊಂಡ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದಲ್ಲ. ಈಗ ನಾನು ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಹೀರೋನ ಹೊಡೆಯೋದಕ್ಕೆ ಒಂದು 25 ಜನ ಬಂದುಬಿಡ್ತಾರೆ. ಇವನ ಕೈಯಲ್ಲಿ ಚಾಕ್ ಪೀಸ್ ಕೂಡ ಇಲ್ಲ, ಖಡ್ಗ ಬಿಡಿ. ಅವರೊಂದು 25 ಥರದ ಆಯುಧ ತಂದಿರ್ತಾರೆ. ಸಾಮಾನ್ಯವಾಗಿ ಏನು ಅನಿಸುತ್ತೆ, ಇವನು ಬದುಕಲ್ಲ ಇನ್ನ ಅಂತ ಅನಿಸುತ್ತೆ. ಆದರೆ ಅವನು ಹೀರೋ ಆದ್ದರಿಂದ ಬದುಕ್ತಾನೆ ಅಂತ ಗೊತ್ತು ನಮಗೆ. ಹೇಗೆ ಅಂತ ಕೇಳಬೇಡಿ, ಹೇಗೋ ಬದುಕ್ತಾನೆ ಅವನು. ಹಾಗೆ ಇಲ್ಲಿ ದೇವರು ಅಂತ ಒಪ್ಕೊಂಡು ಬಿಟ್ಟ ಮೇಲೆ ಮುಂದೆ ಪ್ರಶ್ನೆ ಇಲ್ಲ. ಎಂಥ ಬೇಕಾದರೂ ರಾಕ್ಷಸ ಬರಲಿ, ದೇವ್ರು ತಾನೆ ಹಿಡ್ದು ಹಾಕಿಬಿಡ್ತಾನೆ. ಎಂಥ ಕಷ್ಟ ಬಂದರೂ ದೇವ್ರು ತಾನೆ ನಿಭಾಯಿಸ್ತಾನೆ ಅಂತಾಗುತ್ತೆ.
ನನ್ನ ಜೀವನಕ್ಕೆ ಮಾದರಿ ಆಗದೆ ಹೋಗ್ಬೋದೇನೋ ಅಂತ ಅನ್ನಿಸ್ತು. ಆದ್ದರಿಂದ ನಾನು ಅನ್ಕೋಬೇಕಾದದ್ದು ಈ ಮಹಾಕಾವ್ಯ ಸಾಧ್ಯತೆಯನ್ನು ಪಡ್ಕೊಳ್ಳೋದು, ಸಾರ್ಥಕತೆಯನ್ನು ಪಡ್ಕೊಳ್ಳೋದು ಯಾವಾಗ ಅಂದರೆ ಅದು ಜನಸಾಮಾನ್ಯರ ನಡೆ ನುಡಿಗಳ ಮೇಲೆ ಪ್ರಭಾವ ಬೀರಿದಾಗ. ಆಗ ಅನ್ನಿಸ್ಬೇಕು, ಭಗವಂತನಾದರೂ ಸಹಿತ ನಮಗೋಸ್ಕರ ನಮ್ಮ ನಡೆಗಳನ್ನು ಸರಿ ಮಾಡೋದಕ್ಕೋಸ್ಕರ ಭಗವಂತ ಮಾರ್ಗದರ್ಶಿಯಂತೆ ಮನುಷ್ಯನಾಗೇ ಬಂದಿದ್ದಾನೆ, ನಡೆದು ತೋರಿಸಿದ್ದಾನೆ. ನಿಮಗೆ ಹೆಂಗೆ ಕಷ್ಟ ಬಂತು, ನನಗೂ ಬಂತಪ್ಪ, ಬಹುತೇಕ ಸ್ವಲ್ಪ ಜಾಸ್ತಿಯೇ ಬಂತು ನನಗೆ. ಆ ಕಷ್ಟಗಳನ್ನು ನಾನು ಹೇಗೆ ಎದುರಿಸಿದೆ ಅಂದಾಗ ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶಿ ಆಗಬಹುದು ಅಂತ ರೀತಿಯಿಂದ ಗಮನಿಸಿದಾಗ ರಾಮಾಯಣ ಹೆಚ್ಚು ನನಗೆ ಪ್ರಯೋಜನಕಾರಿಯಾದೀತು ಅಂತ ಅನಿಸಿತು. ಈಗ ಮನುಷ್ಯರಂತೆ ಶ್ರೀರಾಮ ಮತ್ತು ಸೀತಾದೇವಿ ಕೂಡ ಕಷ್ಟಪಟ್ಟರು. ಕಷ್ಟಪಟ್ಟಾಗ ಅವರು ಹೇಗೆ ಒದ್ದಾಡಿದರು, ಅವ್ರ ಮನಸ್ಸಿನ ತುಮುಲ ಏನು? ನನ್ನ ಮನಸ್ಸಿನ ತುಮುಲವೇ ಅವ್ರ ಮನಸ್ಸಲ್ಲೂ ಆದದ್ದು. ನಮಗೂ ಆಗಿಲ್ವ ಹಾಗೆ? ಕಲ್ಪನೆ ಮಾಡ್ಕೊಳ್ಳಿ, ಕಾಡಿಗೆ ಹೋಗೋದಂತೂ ದೂರ ಹೊಳಿತು. ನಿಮ್ಮ ಮಗ ಸ್ಕಾಲರ್ಶಿಪ್ ಮೇಲೆ ಬೇರೆ ಊರಿಗೆ ಹೋದ್ರೆ ಸಟ್ಟಾಗಲಿಲ್ವಾ? ಸ್ಕಾಲರ್ಶಿಪ್ ಸಿಕ್ತು, ಸಂತೋಷ ಆಯಿತು, ನಿಜ. ಅವನು ಟ್ರೈನಿಗೆ ಕಳಿಸುವ ಕಣ್ಣಲ್ಲಿ ನೀರು ಉಕ್ಕಿ ಬರಲಿಲ್ವಾ? ಅವನು ಭೇಟಿ ಆಗ್ಬೋದು ಮುಂದಿನ ವರ್ಷ ಅಂತ ಗೊತ್ತಿದ್ರೂ ಕಣ್ಣಲ್ಲಿ ನೀರು ಬಂತು. ಆದರೆ 14 ವರ್ಷ ಕಾಡಿಗೆ ಕಳಿಸುವಾಗ ದಶರಥನಿಗೇನಾಗಿರಬೇಕು? ನಾಳೆ ನಾನು ರಾಜ ಆಗ್ತೀನಿ ಅಂದ್ಕೊಂಡಂಥ ಮನುಷ್ಯ ಹಿಂದಿನ ದಿವಸ ತಾನು ಕಾಡಿಗೆ ಹೋಗ್ತೀನಿ ಅಂತ ಕಲ್ಪನೆ ಕೂಡ ಮಾಡೋಕ್ಕೋದಿಲ್ಲ. ದೈವ ಅಂದರೆ ಹೇಗೆ ಕ್ಷಣ ಕ್ಷಣದಲ್ಲಿ ಪರಿವರ್ತನೆ ತರುತ್ತಲ್ಲ. ನನಗಿದು ಬಹಳ ವಿಚಿತ್ರ ಅನಿಸುತ್ತೆ. ದೈವ ಯಾವ ರೂಪದಲ್ಲಿ ಯಾವಾಗ ಬಂದು ನಮ್ಮ ಜೀವನವನ್ನು ಪೂರ್ತಿ ತಲೆ ಕೆಳಗಾಗಿ ಮಾಡಿಬಿಡ್ತದೋ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಆ ಕಾಲೇಜಲ್ಲಿದ್ದಾಗ ಒಬ್ಬರು ನನ್ನ ಸ್ನೇಹಿತರು ಕರ್ಕೊಂಬಂದರು, ನನ್ನ ಜೊತೆ ಕೆಲಸ ಮಾಡುವಂಥ ಒಬ್ಬರು ಇನ್ನೊಬ್ಬರನ್ನ ಕರ್ಕೊಂಬಂದರು. ಒಬ್ಬ ಹೆಣ್ಮಗಳು, ಬಹಳ ಬುದ್ಧಿವಂತೆ, ತುಂಬ ಚೆನ್ನಾಗಿ ಇಂಗ್ಲೀಷ್ ಪಾಠ ಮಾಡೋರು, ಇಂಗ್ಲೀಷ್ MA ಮಾಡಿದರು. ನಾನು ಕೇಳಿದೆ, ಇಷ್ಟೆಲ್ಲ ಮಾಡಿದ್ದೀರಿ, ನೌಕರಿ ಯಾಕೆ ಮಾಡಬಾರ್ದು? ಪಕ್ಕದಲ್ಲಿ ಸ್ಕೂಲ್ ಇದೆ, ಒಳ್ಳೆ ಸ್ಕೂಲಿಗೆ ಕಲಿಸಿ, ಬುದ್ಧಿ ಇದೆ, ಹಂಚಿ ಸ್ವಲ್ಪ ಅದನ್ನು ಅಂದೆ. ಐ ಡೋಂಟ್ ನೀಡ್ ಜಾಬ್ಸ್ ಸ್ಟೈಲಿಶ್ ಆಗಿ ಹೇಳಿ, ನನಗೇನು ಕೆಲಸ ಬೇಕಾಗಿಲ್ಲ. ನನ್ನ ಗಂಡ ದೊಡ್ಡ ಕೆಲಸ ಮಾಡ್ತಾರೆ, ಈಸ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್, ದೊಡ್ಡ ಕಂಪ್ನಿಯಲ್ಲಿ ಇದ್ದಾರೆ, ನನಗೇನೂ ಅವಶ್ಯಕತೆ ಇಲ್ಲ, ದುಡ್ಡಿಂದ ಏನೂ ತೊಂದರೆ ಇಲ್ಲ, ನಾನು ಯಾಕೆ ಕೆಲಸಕ್ಕೆ ಹೋಗಬೇಕು ಅಂದರು. ಆಯ್ತು ಬಿಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ತಮಾಷೆ ಹೇಳ್ತೀನಿ, 8 ತಿಂಗಳಾದಮೇಲೆ ನಾನು ಹುಡ್ಕೊಂಡು ಬಂದರು ಅವರು. ಸರ್ ನೀವೊಂದು ಮಾತು ಹೇಳ್ತೀರಾ, ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ ಅಂದರು. ಯಾಕೆ ಬೇಡ ಅಂದ್ರಲ್ಲ ಕೆಲಸ, ಮತ್ತು ನೀವು ಅವಾಗ ಅಂದೆ. ಪರಿಸ್ಥಿತಿ ಪೂರ್ತ ಬೇರೆ ಆಗಿದೆ ಸರ್. ಈಗ ನನ್ನ ಗಂಡ ಬೇರೆ ಜಾತಿ, ನಾನು ಬೇರೆ ಜಾತಿ, ಎರಡೂ ಪರಿವಾರದವ್ರು ನಮ್ಮನ್ನು ಹಚ್ಕೊಂಡಿಲ್ಲ, ನಾವು ಬೇರೆ ಇದ್ದೀವಿ. ನನ್ನ ಗಂಡ ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟ್ರು, ಆಗಲೇ ಸುಮಾರು 2 ಲಕ್ಷ 3 ಲಕ್ಷ ತಿಂಗಳಿಗೆ ಸಂಬಳ ತರುವಂಥವನು. ಐ ಆಮ್ ಟಾಕಿಂಗ್, ಇದು 25 ವರ್ಷದಿಂದ ಆದಂಥದ್ದು. ಅದರಿಂದ ಚಿಂತೆ ಇಲ್ಲ, ನನಗೇನೋ ಭದ್ರತೆ ಇದೆ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಶೇರಲ್ಲಿ ಹಾಕಿದ್ದಾನೆ ನನ್ನ ಗಂಡ. ಒಂದು ದಿವಸ ಮನೆಗೆ ಬಂದ, ನಾಟಕ ನೋಡೋಕೆ ಹೋಗೋಣ ನಡಿ ಅಂದ. ಆಯಿತು ಅಂದ. ಆತ ಕೋಟ್ ತೆಗೆದು ಸೋಫಾದ ಮೇಲೆ ಕೂತಿದ್ದಾನೆ. ನಾನು ಕಾಫಿ ತರೋದ್ರಲ್ಲಿ ಇಲ್ಲ. ಅವನು ಸಣ್ಣ ಹುಡುಗ, 38-39 ವರ್ಷ ಹುಡುಗ, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟ. ಇಡೀ ಜಗತ್ತು ಕುಸಿದು ಹೋಗಿದೆ. ತಾಯಿ ಮನೆಗೆ ಹೋಗೋಂಗಿಲ್ಲ, ಅತ್ತೆ ಮನೆಗೆ ಹೋಗೋಂಗಿಲ್ಲ. ನನ್ನ ಮಗುನ ಬೆಳೆಸ್ಬೇಕು ಸರ್, ನಾನು ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು. ನನಗನ್ಸುತ್ತೆ, ಎಂಥ ವಿಚಿತ್ರ ಅನಿಸಲ್ಲ. 8 ತಿಂಗಳಿಂದ ನನಗೇನು ಕೆಲಸ ಬೇಕಾಗಿಲ್ಲ, ನಾನು ಭದ್ರತೆಯಲ್ಲಿದ್ದೀನಿ, ಭದ್ರತೆಯ ಶಿಖರದ ಮೇಲೆ ಕೂತಂಥವರು ಮರುಕ್ಷಣ ಆ ಕೂತಂಥ ಶಿಖರ ಮರಳು ಗೂಡಿನ ಹಾಗೆ ಬಿದ್ದು ಹೋಗಿ ನನಗೆ ಗಟ್ಟಿ ಆಗೋದಕ್ಕೆ ಇನ್ನೇನಾದರೂ ಬೇಕು ಅಂತ ಅನಿಸ್ಬಿಡುತ್ತಲ್ಲ. ರಾಮನಿಗಾದಾಗ ಅದೇ ತೊಂದರೆ ಆಗಿರಬಹುದಲ್ಲ ಮನಸ್ಸಿಗೆ. ಹೊರಗಡೆ ಹೇಳಲಿಕ್ಕಿಲ್ಲ, ವಿಗ್ರಹವಾನ್ ಧರ್ಮ, ಅವನು ಹೇಳೋಕ್ಕಾಗಲ್ಲ. ಆದರೆ ಮನಸ್ಸಿನಲ್ಲಿ ಆಗಿರಲಿಕ್ಕಿಲ್ವಾ? ಅವನ ಮನಸ್ಸಲ್ಲಿ ನೋವಾದಾಗ ಹೊರಗೆ ಬಂದಿರಬೇಕಲ್ಲ ಮಾತು. ನಾನು ಅದನ್ನು ಗಮನಿಸೋಕೆ ಪ್ರಯತ್ನ ಮಾಡಿದ್ದೇನೆ ರಾಮಾಯಣದುದ್ದಕ್ಕೂ. ಹೇಗೆ ಮನುಷ್ಯನಾಗಿ ನಮ್ಮ ಮಾರ್ಗದರ್ಶಿ ಆಗಿದ್ದಾನೆ. ಆದ್ದರಿಂದ ಅವನು ಹೇಗಿದ್ದಾನೋ ಅಂತ ಕಲ್ಪಿಸಬೇಕು ಅಂತ ಅನಿಸುತ್ತೆ. ಅವರು ಆಡಿದಂಥ ಒಂದೊಂದು ಮಾತು, ಮಾಡಿದಂಥ ಒಂದೊಂದು ಕೆಲಸ, ಪಟ್ಟು ಒಂದೊಂದು ಕಷ್ಟ, ಅನುಭವಿಸಿದ ಸಂತೋಷ ಎಲ್ಲವೂ ನನ್ನ ಬಾಳಿಗೆ ಒಂದು ಬೆಳಕು ತೋರಿಸುತ್ತೆ. ಅಂಥ ಕಷ್ಟದಲ್ಲಿ ಸೀತೆ ನಗುನಗ್ತಾ ಇರಬೇಕಾದ್ರೆ, ಅಂಥ ಕಷ್ಟದಲ್ಲಿ ರಾಮ ಸಂತೋಷವಾಗಿರೋದಾದರೆ ನನ್ನ ಕಷ್ಟದಲ್ಲಿ ಕೂಡ ನಾನು ಸಂತೋಷ ಆಗಿರೋಕ್ಕೆ ಸಾಧ್ಯ ಇದೆ ಅಂತ ಬೆಳಕನ್ನು ತೋರಿಸ್ತದೆ. ಮನಸ್ಥೈರ್ಯವನ್ನು, ಧೈರ್ಯವನ್ನು ಕೊಡ್ತದೆ. ಆದರೆ ರಾಮ ದೇವರ ತಾನೇ ಅಂದ್ಕೊಂಡ್ರೆ ಅದು ಆಗಲಿಕ್ಕಿಲ್ಲೇನೋ ಅಂತ ಅನಿಸಿತು. ನನಗನ್ಸೋ ಮಟ್ಟಿಗೆ ಶ್ರೀಮದ್ ರಾಮಾಯಣ ಭೂಲೋಕದಲ್ಲೇ ಹುಟ್ಟಿದ ಕೆಲವು ಮಹಾನುಭಾವರನ್ನು ಕುರಿತಾದಂಥ ಒಂದು ಕಾವ್ಯ ಅಂದ್ಕೊಳ್ಳೋದು ಸಂತೋಷ ಅಂತ ಅನಿಸ್ತು. ರಾಮ ಧರೆಗಿಳಿದು ಬಂದ ಭಗವಂತ ಅಂತ ದೊಡ್ಡ ನಂಬಿಕೆಯಿಂದ ಪಾರಾಯಣ ಮಾಡಿ ಆ ಸೀತಾರಾಮರ ಜೀವನ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರೋದಕ್ಕಿಂತ ಅವ್ರು ನಮಗಿಂತ ಹಿರಿಯ ಮಾನವರು ಕಷ್ಟವನ್ನು ಹೇಗೆ ಪಟ್ಟರು ಅಂತ ಪಡ್ಕೊಳ್ಳೋದ್ರಿಂದ ನನ್ನ ಜೀವನಕ್ಕೆ ಸ್ವಲ್ಪ ಪ್ರಯೋಜನ ಆಗಿದೆ ಅಂತ ನನಗನ್ನಿಸಿತು.
ನಾವು ಈ ಭೂಮಿಗೆ ಬಂದುಬಿಟ್ಟಿದ್ದೇವೆ. ಬಂದ್ಮೇಲೆ ಬದುಕಬೇಕಲ್ಲ, ಬದುಕೋದಕ್ಕೋಸ್ಕರ ಏನೋ ಅನುಕೂಲ ಮಾಡ್ಕೊಂಡಿದ್ದೇವೆ, ಯಾರ್ಯಾರನ್ನೋ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ದೀವಿ, ಯಾರ ಜೊತೆಗೂ ಜಗಳಾಡ್ತೇವೆ, ಯಾರ ಜೊತೆಗೂ ಮೋಸ ಮಾಡ್ತೇವೆ, ಜನರ ಕಡೆಯಿಂದ ಮೋಸ ಹೋಗ್ತೀವಿ. ಇದೆಲ್ಲ ಆಗೋದೆ ಪ್ರಪಂಚದಲ್ಲಿ ಬದುಕಿದ ಮೇಲೆ ಆಗಿರುತ್ತೆ. ಯಾಕಂದರೆ ಬದುಕಬೇಕು ಅನ್ನೋದಕ್ಕೆ ಏನೇನೋ ಆಗ್ಬಿಡ್ತದೆ. ಹೀಗಾಗುವಾಗ ಯಾವುದೋ ಮೇಲಿನ ಲೋಕದಿಂದ ಒಂದು ಶಕ್ತಿ ಬಂದು ನಮ್ಮನ್ನು ಕಾಪಾಡ್ತದೆ ಅಂತ ನಾವು ಭಾರತೀಯರು ನಂಬ್ಕೊಂಡಿದ್ದೇವೆ. ಒಂದು ಶಕ್ತಿ ಬಂದು ಭಗವಂತ ಕೃಪೆ ಅಂತ ಕರಿತೀವಿ. ಆ ಭಗವಂತನ ಕೃಪೆ ಮೇಲ್ನೋಕದಿಂದ ಕೆಳಗೆ ಬಂದು ನಮ್ಮನ್ನು ಕಾಪಾಡಿ ಕೈ ಹಿಡಿದು ಹೀಗೆ ನಡಿ ಅಂತ ಕಲಿಸ್ತದೆ ಅಂತ ನಂಬ್ಕೊಂಡಿದ್ದೇವೆ ನಾವು. ಹಾಗಾಗ್ತದೆ ಅಂತ. ಅದು ಯಾಕೆ ಹಂಗೆ ಮಾಡ್ತದೆ ಅಂತ ಗೊತ್ತಿಲ್ಲ ನಮಗೆ. ಆ ಭಗವಂತನ ಕೃಪೆ ಯಾಕೆ ಕೆಳಗೆ ಇಳಿದು ಬರ್ತದೆ, ಯಾಕೆ ನಮ್ಮ ಕೈ ಹಿಡ್ಕೊಳ್ತದೆ ಅಂತ ಗೊತ್ತಿಲ್ಲ. ನಿಮಗೆಲ್ಲರೂ ಅನುಭವ ಬಂದಿದೆ ಸ್ವಾಮಿ. ಎಷ್ಟೋ ಸಲ ಹೇಳ್ತೀನಿ, ತೊಂದರೆ ಆದಾಗ ಇದರಿಂದ ಪಾರಾಗೋದು ಹೇಗಪ್ಪ ಅಂತ ಅನಿಸಿದಾಗ ಕಲ್ಪನಾತೀತವಾಗಿ ಯಾವುದೋ ರೂಪದಿಂದ ಬಂದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟಿದೆ. ಆ ಭಗವಂತನ ಕೃಪೆ ನಮ್ಮ ಕೈ ಕಾಣಿಸಲ್ಲ, ಅವನ ಕೃಪೆ ಕಾಣಿಸುತ್ತೆ, ಬಂದು ಜೀವನಕ್ಕೆ ಉದ್ಧಾರ ಮಾಡುತ್ತೆ. ಅದು ಯಾಕೆ ಮಾಡ್ತದೆ ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ಅದು ಮಾಡ್ತದೆ ಅನ್ನೋ ಸತ್ಯ. ಅದಿದೆ ಅನ್ನೋದು ನೆನ್ಕೋಬೇಕು, ಯಾವಾಗಾದ್ರೂ ನೆನ್ಕೋಬೇಕು. ನನ್ನ ರಾಮಾಯಣದಿಂದ ಕೊಡೋ ಪಾಠ ಅದು. ರಾಮ ಇನ್ನೇನು ಚೆನ್ನಾಗಿರ್ತಾನೆ ಅನ್ನೋ ಹೊತ್ತಿಗೊಂದು ದೊಡ್ಡ ಆತಂಕ ಬಂತು. ಆತಂಕದಿಂದ ಪಾರಾಗಿ ಹೊರಗೆ ಬಂದ ಅನ್ನೋದು ಮತ್ತೊಂದು ಆತಂಕ, ಏನೋ ಚಿಂತೆ, ಆ ಕಷ್ಟದಲ್ಲೇ ಸುಖವಾಗಿರುವಂಥದ್ದು. ಇದನ್ನೆಲ್ಲ ನೆನೆಸ್ಕೊಂಡಾಗ ಯಾವುದೋ ಒಂದು ಅಗೋಚರವಾದಂಥ ಶಕ್ತಿ ನಮ್ಮನ್ನು ಕಾಪಾಡ್ತದೆ, ರಕ್ಷಿಸ್ತದೆ ಅಂತ. ಇದನ್ನು ನಾನು ನೋಡ್ತಿರ್ಬೇಕಾದ್ರೆ ನನಗೆ DVG ಅವರೊಂದು ಕಗ್ಗದ ಪದ್ಯ ಭಾಳ ಇಷ್ಟ ಅನ್ನಿಸ್ತು. ನನಗೆ ಭಾಳ ಇಷ್ಟವಾದಂಥ ಪದ್ಯ ಇದು. ಸಂಕೇತ ಭಾವಮಯ ಲೋಕಜೀವನದ ನಯ, ಸಂಕೇತ ಭಾವಮಯ ಲೋಕಜೀವನದ ನಯ, ಸಂಖ್ಯೆ ಗುಣ ಹೇತು ಕಾರ್ಯಗಳ ಲಕ್ಷಣದಿಂ ಅಂಕಿತಂಗಳು ಪದ ಪದಾರ್ಥ ಸಂಬಂಧಗಳು ಅಂಕೆ ಮೀರ್ದುದು ಸತ್ವ ಮಂಕುತಿಮ್ಮ. ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ, ಅದು ಚೆನ್ನಾಗಿದೆ ಪದ್ಯ. ಈ ಲೋಕದ ಜೀವನ ಬರೀ ಸಂಕೇತಗಳಿಂದ ಮತ್ತು ಭಾವಗಳಿಂದ ಆದದ್ದು. ಈ ಜಗತ್ತೇ ಭಾವದಿಂದ ಆದದ್ದಲ್ಲ. ಎಷ್ಟು ತಮಾಷೆ ಅನಿಸುತ್ತೆ ಅಂದರೆ, ಇದು ಯಾವುದೋ ಒಂದು ಗೊತ್ತೇ ಇರಲ್ಲ ವಿಷಯ ನಿಮಗೆ, ಅದು ನಮ್ಮದು ಅಂದ ತಕ್ಷಣ ಪ್ರೀತಿ ಬರೋಕ್ಕೆ ಶುರು ಆಗುತ್ತೆ. ನಮ್ದು ಅಲ್ಲದೆ ಹೋದಾಗ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ. ನಾವು ನಮ್ಮದು ಅಂದ ತಕ್ಷಣ ಒಂದು ಸಣ್ಣ ಎಕ್ಸಾಂಪಲ್ ಆದದ್ದು, ನಮ್ಮ ಮನೇಲಿ ಆದದ್ದು ಹೇಳಿಬಿಡ್ಬೇಕು. ನನ್ನ ಮಗ ಒಂದು ಕೆಲಸ ಬಿಟ್ಟು ಇನ್ನೊಂದು ಬೇರೆ ಕೆಲಸಕ್ಕೆ ಹೋದ, ಒಳ್ಳೆ ಕೆಲಸ ಅಂತ ಹೋದ. ಅದು ಹೊಸ ಕಂಪ್ನಿ. ಹೊಸ ಕಂಪ್ನಿ ಒಂದು 8 ಬೇರೆ ಬೇರೆ ಕಂಪ್ನಿಗಳನ್ನು ನಡೆಸುತ್ತೆ. ನಿಜ ಹೇಳಬೇಕು ಅಂದರೆ 8 ಕಂಪ್ನಿ ಇತ್ತು ಅಂತ ಗೊತ್ತಿಲ್ಲ ಮೊದಲು ನನಗೆ. ಗೊತ್ತಾಯ್ತಲ್ಲ, ಮೊನ್ನೆವರೆಗೂ ಆ ಕಂಪ್ನಿಗಳಿದ್ದಾವೆ ಅಂತ ಗೊತ್ತಿಲ್ಲ. ನಾನು ನನ್ನ ಹೆಂಡತಿ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಕಂಪ್ನಿ ಬೋರ್ಡ್ ಕಾಣಿಸ್ತು. ತಕ್ಷಣ ಇಬ್ಬರು ಕಣ್ಣು ಕಿವಿಚೂರ್ಕಾಯ್ತು. ಯಾಕೆ? ನಮ್ಮ ಕಂಪ್ನಿ ಅಲ್ಲ ಅದು. ಈಗ ನನ್ನ ಮಗ ಎಲ್ಲಿವರೆಗೂ ನನ್ನ ಕಂಪ್ನಿ ಸಂಬಂಧ ಇಲ್ಲ, ಬೋರ್ಡ್ ಸಾಕಷ್ಟು ಸಲ ನೋಡಿರ್ಬೇಕು, ಅದೇನು ಚಿಗುರಿಲ್ಲ, ತಲೆಯಲ್ಲಿ ಏನು ಮಾಡಿರಲಿಲ್ಲ ನನಗದು. ನನ್ನದು ಅಂದು ಬಂದ ತಕ್ಷಣ ಅದ್ರ ಬಗ್ಗೆ ಪ್ರೀತಿ ವಿಶ್ವಾಸ ಶುರುವಾಗುತ್ತೆ. ಆ ಕಂಪ್ನಿ ನಂದೇನಲ್ಲ ಅದು. ಆದರೆ ಬೋರ್ಡ್ ನೋಡಿದ ತಕ್ಷಣ ಮಗ ಹೇಳಿದ ನೆನಪಾಯ್ತು, ಇದು ನಮ್ಮ ಕಂಪ್ನಿದು ಒಂದು ಅಂತ ಗೊತ್ತಾಯ್ತು. ಓಹೋ, ನನ್ನ ಮಗನ ಸಂಬಂಧ ಆಯಿತು. ಇದು ಮೋಹ ಹೆಂಗೆ ಹಿಡ್ಕೊಂಡ್ಬಿಡ್ತಾ ನೋಡಿ. ಯಾವುದೋ ಸಂಕೇತ, ಯಾವುದೋ ಭಾವಮಯ. ಮಗುನ ಎತ್ಕೊಂಡಾಗ ಅದು ಭಾವ, ಅದು ತಂದೆ ಬಗ್ಗೆ ಭಾವ. ಅದೇ ಭಾವ ಮತ್ತೊಬ್ಬರ ಬಗ್ಗೆ ಇರ್ತದೆ ಅಂತಿಲ್ಲ. ಪ್ರತಿಯೊಂದು ಸಂಕೇತ, ನನ್ನ ಮನೆ ಒಂದು ಸಂಕೇತ, ನನ್ನ ಸಂಬಂಧಗಳ ಒಂದು ಸಂಕೇತ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ, ಈ ಲೋಕ ಜೀವನ ಅಂದರೆ ಬರೀ ಸಂಕೇತ ಮತ್ತು ಭಾವಮಯದ್ದು, ಬಹಳ ನಯವಾದಂಥ ಜೀವನ. ಇದರೊಳಗಿರುವಂಥದ್ದು ಸಂಖ್ಯೆ, ಗುಣ, ಕಾರ್ಯಲಕ್ಷಣ. ಸಂಖ್ಯೆ, ಗುಣ, ಕಾರ್ಯಲಕ್ಷಣದಿಂದ ಆ ಪದಾರ್ಥಗಳ ಗುರುತು ಹಿಡಿತೇವೆ, ಅವುಗಳ ನಡುವಿನ ಸಂಬಂಧಗಳು ಹುಟ್ಟುತ್ತವೆ. ಉದಾಹರಣೆ ಹೇಳಬೇಕು, ನಕ್ಷತ್ರಗಳು ಎಷ್ಟಿದ್ದಾವೆ? ಆಕಾಶ ತುಂಬ ನಕ್ಷತ್ರ ಇದ್ದಾವೆ. ಆಕಾಶ ನೋಡಿದಾಗ ನಕ್ಷತ್ರ ಅಂದಾಗ ಕಣ್ಣಿಗೆ ಒಂದು ಬರಲ್ಲ, ಸಾವಿರಾರು ಬಂದ್ಬಿಡ್ತಾವೆ ಸಂಖ್ಯೆ. ಭಾರತೀಯ ಜನಸಂಖ್ಯೆ ಅಂದಾಗ 1-2 ಕಣ್ಮುಂದೆ ಬರಲ್ಲ, 125 ಕೋಟಿ ಬರ್ತದೆ. ಅದೇ ನೀವು ಬೇರೆ ದೇಶದ ಎಸ್ಕಿಮೋಸ್ ಹೇಳಿದಾಗ, ನಾರ್ತ್ ಪೋಲ್ ಅಂತ ಹೇಳಿದಾಗ ಜನಸಂಖ್ಯೆ ಕಣ್ಮುಂದೆ ಬರೋದಿಲ್ಲ, ಐಸ್ಬರ್ಗ್ ಕಣ್ಮುಂದೆ ಬರ್ತದೆ ಅಲ್ಲ. ನೋಡಿ, ಗುಣವಸ್ತುಗಳ ಸಂಬಂಧ ಹೆಂಗೆ ಬರ್ತದೆ ಅಂದರೆ, ನಾನು ನಾರ್ತ್ ಪೋಲ್ ಅಂದ ತಕ್ಷಣ ಕಣ್ಮುಂದೆ ಬರೋದು ಮೊದಲನೇ ಚಿತ್ರ ಐಸ್ಬರ್ಗ್ ಅಲ್ವಾ. ಆಫ್ರಿಕಾ ಅಂದ ತಕ್ಷಣ ದೊಡ್ಡ ದೊಡ್ಡ ಕಾಡುಗಳು ನೆನಪಿಗೆ ಬರ್ತವೆ. ದುಬೈ ಅಥವಾ ಗಲ್ಫ್ ಕಂಟ್ರಿ ಅಂದ ತಕ್ಷಣ ಮರುಭೂಮಿ ಕಣ್ಮುಂದೆ ಬರ್ತದೆ. ಒಂದಕ್ಕೊಂದು ಸಂಬಂಧಗಳು ಹೆಂಗೆ ಸೃಷ್ಟಿ ಆಗೋಕ್ಕೆ ಶುರು ಆಗ್ತವೆ. ಅದಕ್ಕೆ ಹೇಳ್ತಾ ಇರೋರು,
ಇವೆಲ್ಲ ಪದಾರ್ಥಗಳಿಂದ ಆಗ್ತದೆ. ಆದರೆ ಇವೆಲ್ಲವುಗಳಿಗೂ ಮೂಲ ಸತ್ವವಾದಂಥ ಪರಸತ್ವ, ಎಲ್ಲವನ್ನು ಸೃಷ್ಟಿ ಮಾಡಿದಂಥ ಪರಸತ್ವ ಇದೆಯಲ್ಲ, ಇವೆಲ್ಲವನ್ನು ಮೀರಿ ನಿಂತಿದೆ ಅದು ಅಂತ. ಇವಕ್ಕೆ ಕಾರಣವೂ ಆಗಿದೆ, ಇದನ್ನು ಮೀರಿ ನಿಂತಿದೆ ಅಂತ. ಹಾಗೆ ಒಂದು ಉದಾಹರಣೆಗೆ, ಈ ಇಡೀ ಶುದ್ಧ ಪರಸತ್ವ ಅಂತಿದೆಯೋ ಅದರಿಂದಾನೇ ಆದದ್ದು ಪಂಚಮಹಾಭೂತಗಳು. ಆಕಾಶ, ವಾಯು, ಜಲ, ಅಗ್ನಿ, ಭೂಮಿ ಇವೆಲ್ಲ ಆದದ್ದು ಆ ಮೂಲ ಪರಸತ್ವದಿಂದಾನೇ ಆದದ್ದು. ಈ ಪಂಚಭೂತಗಳ ಗುಣಗಳಂತೇನಿದ್ದಾವೋ ಅವುಗಳನ್ನು ನಾನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಕರಿತೇನೆ. ಇವುಗಳಿಂದ ಗುರುತ ಹಿಡಿತೇವೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದೇ ಸಲ ಮಲ್ಲಿಗೆ ವಾಸನೆ ಎಷ್ಟು ಚೆನ್ನಾಗಿ ಬಂತಲ್ಲ, ಮಲ್ಲಿಗೆ ಕಾಣಿಸಿಲ್ಲ ನಿಮಗೆ, ಆದರೆ ಮಲ್ಲಿಗೆ ವಾಸನೆ ಬರುತ್ತೆ, ಸಂಪಿಗೆ ವಾಸನೆ ಬರುತ್ತೆ, ಎಲ್ಲೋ ಮಸಾಲೆ ದೋಸೆ ವಾಸನೆ ಬರುತ್ತೆ. ಮಸಾಲೆ ದೋಸೆ ವಾಸನೆ ಬಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಸಂಬಂಧ ಹೇಗಿದೆ ನೋಡಿ, ಅದು ನಿಮಗೆ ಯಾರೂ ಮಸಾಲೆ ದೋಸೆ ಕೊಟ್ಟಿಲ್ಲ, ಆದರೆ ವಾಸನೆ ಬಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಅಂದರೆ ವಸ್ತುಗಳು ಸಂಕೇತವಾಗಿ ಬಂದಾಗ ಆ ಗುಣಗಳು ನಮ್ಮಲ್ಲಿ ಹೇಗೆ ಪರಿವರ್ತನೆ ಮಾಡ್ತವೆ, ಸಂಬಂಧಗಳನ್ನು ಸೃಷ್ಟಿ ಮಾಡ್ತವೆ ಅಂತ. ಅಲ್ಲೆಲ್ಲೋ ಹೊಗೆ ಕಾಣಿಸಿದ ತಕ್ಷಣ ಎಲ್ಲೋ ಬೆಂಕಿ ಬಿದ್ದಿರ್ಬೇಕು ನೋಡ್ರಿ, ಹೊಗೆ ಬಂತು, ಬೆಂಕಿಗೂ ಹೊಗೆಗೂ ಸಂಬಂಧ. ಹೀಗೆ ಗುಣರೂಪಗಳನ್ನು ಸೇರಿಸ್ಕೊಂಡಾಗ ಒಂದಕ್ಕೊಂದು ಸಂಪೇತ ಸಂಬಂಧಗಳನ್ನು ಕಲ್ಪಿಸ್ಕೊಂಡು ಹೋಗ್ತೀವಿ. ಆದರೆ ಎಲ್ಲಕ್ಕೂ ಮೂಲ ಕಾರಣ ಅನ್ನುವಂಥ ಪರಸತ್ವ ಇದೆಯಲ್ಲ, ಇದೆಲ್ಲವನ್ನು ಸೃಷ್ಟಿ ಮಾಡಿದ್ದು ಇವುಗಳನ್ನು ದಾಟಿ ನಿಂತ್ಕೊಂಡಿದೆ, ಇದರೊಳಗೆ ಇದೆ. ಬಹಳ ಮುಖ್ಯ ಅದು. ನಮ್ಮ ಪ್ರಪಂಚ ಹೇಗೆ, ಹಿಂದೆ ಎಲ್ಲರೂ ಭೂಮಿನೇ ಕೇಂದ್ರ ಬಿಂದು ಅಂತ ಹೇಳಿ ಪ್ರಪಂಚವನ್ನು ಸೃಷ್ಟಿ ಮಾಡಿದರು. ಜಿಯೋಸೆಂಟ್ರಿಕ್ ಯೂನಿವರ್ಸ್ ಅಂತ. ನಮ್ಮ ಇದೆಲ್ಲ ಭೂಮಿ ಇದೆಯಲ್ಲ, ಇದನ್ನೇ ಕೇಂದ್ರ ಅಂತ ಇಟ್ಕೊಂಡು ಗ್ರಹಗಳು ಸುತ್ತಾವೆ ಅಂದ್ಕೊಂಡಿದ್ರು. ನಂತರ ಗೆಲೀಲಿಯೋನಂಥ ಮಹಾನುಭಾವ ಎಲ್ಲರೂ ಹೇಳಿಬಿಟ್ಟು ಹಾಗಲ್ಲ, ಅದು ಸೂರ್ಯ ಕೇಂದ್ರ ಬಿಂದು, ಅದ್ರ ಸುತ್ತಾವೆ ಅಂತ ನಾವು ಮಾಡ್ತೀವಲ್ಲ. ಅವು ಯಾರು ಸುತ್ತಾವೋ ಗೊತ್ತಿಲ್ಲ. ನಮ್ಮ ಪ್ರಪಂಚ ಮಾತ್ರ ನಮ್ಮ ಸುತ್ತಾನೇ ಸುತ್ತೋದು, ಹೌದು ತಾನೆ? ಈಗ ನಾನೇ ಇಲ್ಲ ಅಂದರೆ ಪ್ರಪಂಚ ಎಲ್ಲಿದೆ ನನಗೆ? ಆದ್ದರಿಂದ ನನ್ನ ಪ್ರಪಂಚದ ಸಂಬಂಧ ಏರ್ಪಡೋದು ನನ್ನಿಂದಾಗಿ ಬರುವಂಥದ್ದು. ನನ್ನ ಬಳಗ, ನನ್ನ ಸಂಸ್ಥೆ, ನನ್ನ ಜನ, ನನ್ನ ಪುಸ್ತಕ, ಹೀಗಾಗಿ ನನ್ನಿಂದ ಬರುವಂಥದ್ದು ಸ್ವಕೇಂದ್ರಿತವಾದಂಥ ಜಗತ್ತು ಇದು. ಆದರೆ ನನಗೆ ಅರ್ಥ ಆಗದೇ ಇರುವಂಥದ್ದು ಈ ಪ್ರಪಂಚ ಏನು ಕಟ್ಕೊಂಡಿದ್ದೀನಲ್ಲ ಸಂಬಂಧಗಳನ್ನು, ಇವನ್ನೆಲ್ಲ ಮೀರಿದಂಥ ಒಂದು ಶಕ್ತಿ ಇದೆ ಪರಸತ್ವ ಅಂತ. ಅದಕ್ಕೆ ಹೇಳ್ತಾರೆ ಪರಸತ್ವ ಅಂದರೆ ಹೇಗಿದೆ, ಅದು ಕರೆಂಟ್ ಇದ್ದ ಹಾಗೆ. ಮನೆಯಲ್ಲಿ ಮೀಟ್ರ್ ಮೂಲಕ ಕರೆಂಟ್ ಒಳಗೆ ಬರ್ತದೆ, ಅದೇ ಕರೆಂಟ್ ಎಷ್ಟು ಕೆಲಸ ಮಾಡ್ತದೆ ನೋಡ್ರಿ. ಅದು ಲೈಟ್ ಹಚ್ಚುತ್ತೆ, ನೀರು ಕಾಯಿಸುತ್ತೆ ಗೀಸರ್ ಒಳಗೆ, ಎಲ್ಲ ಕೆಲಸ ಬೇರೆ, ಮೂಲ ವಸ್ತು ಒಂದೇ. ಅದೇ ಕರೆಂಟು ಒಂದು ಕಡೆ ನೀರು ಕಾಯಿಸುತ್ತೆ, ಒಂದು ಕಡೆ ಲೈಟ್ ಹತ್ತುತ್ತೆ, ಇನ್ನೊಂದು ಕಡೆ ವಸ್ತುವನ್ನು ಕೊಚ್ಚಿ ಹಾಕ್ತದೆ ಗ್ರೈಂಡರಲ್ಲಿ ಅಲ್ಲ, ಇನ್ನೊಂದು ಕಡೆ ಬಿಸಿ ಮಾಡುತ್ತೆ, ಇನ್ನೊಂದು ಕಡೆ ತಂಪು ಮಾಡುತ್ತೆ ಇದರಲ್ಲಿ ರೆಫ್ರಿಜಿರೇಟರಲ್ಲಿ. ವಿಚಿತ್ರ ಅಲ್ವಾ? ಅದೇ ಕರೆಂಟು ಹೇಗೆ ಮಾಡಿಸುತ್ತೋ ಹಾಗೆ ನಮ್ಮ ಜೀವನಗಳಲ್ಲಿ ಆ ಪರಸತ್ವ ಬೇರೆ ಬೇರೆ ಕೆಲಸ ಮಾಡ್ತದೆ, ಬೇರೆ ಬೇರೆ ಉಪಕರಣಗಳಿಂದ ಬೇರೆ ಬೇರೆ ಕೆಲಸ ಮಾಡ್ತದೆ. ಹಾಗೆ ನಾವು ರಾಮಾಯಣವನ್ನು ನೋಡೋದಾದರೆ ರಾಮ, ಲಕ್ಷ್ಮಣ, ಸೀತೆ, ಭರತ, ಶತ್ರುಘ್ನ ಇವೆಲ್ಲ ಬೇರೆ ಉಪಕರಣಗಳು. ಅವುಗಳ ಮೂಲಕ ಪರಸತ್ವ ಹೇಗೆ ಕೆಲಸ ಮಾಡ್ತದೆ, ಸಂಬಂಧಗಳನ್ನು ಸೃಷ್ಟಿ ಮಾಡ್ತದೆ ಅಂತ. ರಾಮ, ಸೀತೆ ಇತರು ದೈವಾಂಶ ಸಂಭೂತರು ಅಂತ ಹೇಳ್ತೀವಿ, ಅದು ಕರೆಕ್ಟು. ಅವತಾರರ ಹಾಗೆ ನಡ್ಕೋತಾರೆ, ಅವರು ಅವತಾರಗಳಿದ್ದ ಹಾಗೆ ನಡ್ಕೋತಾರೆ, ಧೀರವಾಗಿ ಉದಾತ್ತವಾಗಿ ನಡ್ಕೊಳ್ತಾರೆ. ಆದರೆ ಕೆಲವು ವಿಷಯವನ್ನು ತಮಗೆ ಹೇಳಬೇಕು, ಕೆಲವೊಂದು ಸಲ ತೀರಾ ಮನುಷ್ಯರ ಹಾಗೂ ನಡ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಮನುಷ್ಯರು ನಡ್ಕೊಂಡಿದ್ದಾರೆ ಅಂದರೆ, ಅಯ್ಯೋ ರಾಮ ಹಿಂಗೆ ವಿಚಾರ ಮಾಡ್ಬೋದಾ, ಸೀತೆ ಹಿಂಗೆ ಅಂದ್ಬಿಟ್ಲಾ, ಕಲ್ಪನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ರಾಮ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಹೀಗೆ ಇರಬೇಕು ಅವನು. ಆದರೆ ರಾಮ ಮಾತಾಡೋ ರೀತಿ ನೋಡಿದಾಗ ರಾಮ ಹೀಗೆ ವಿಚಾರ ಮಾಡ್ಬೋದಾ, ಸೀತೆ ಹೀಗೆ ಅನ್ಬೋದಾಗಿತ್ತಾ, ಅಯ್ಯೋ ಲಕ್ಷ್ಮಣನ ಬಾಯಲ್ಲಿ ಈ ಮಾತು ಬರಬೇಕಾ, ಆಂಜನೇಯ ಹೆಂಗೆ ಅನ್ಬೇಕಾ ಅಂತ ಯಾಕೆ ಅನಿಸುತ್ತೆ ಅಂದರೆ, ಅವರು ಕೂಡ ಒಂದು ಕ್ಷಣದಲ್ಲಿ ಮನುಷ್ಯರು ಹಾಗೆ ಚಿಂತನೆ ಮಾಡಿದ್ರು ಅಂತ ನಮ್ಮ ಮಟ್ಟಿಗೆ ಒಳ್ಳೆಯದದು. ಯಾಕಂದರೆ ಅವರಿಗೆ ಹಾಗಾಗಿರಬೇಕಾದ್ರೆ ನಮಗಾಗೋದ್ರಲ್ಲೇನು ತಪ್ಪಿಲ್ಲ ಅಂತ ಒಂದು ಸಮಾಧಾನ ಬರ್ತದೆ. ಎರಡನೇದು, ಅವರಲ್ಲಿ ಆದಂತಹ ಪ್ರಮಾದವನ್ನು, ಮನಸ್ಸಿನ ಚಂಚಲತೆಯನ್ನು ತಕ್ಷಣ ಹ್ಯಾಂಗೆ ತಿದ್ದುಕೊಂಡು ಮತ್ತೆ ವಾಪಸ್ ಬಂದರು ಅವರು ಅಂತ. ಅದು ಭಾಳ ಮುಖ್ಯ ನನ್ನ ಜೀವನದಲ್ಲಿ. ಅವ್ರಿಗೆ ಆದಂಥ ಸ್ವಲ್ಪ ದುಃಖ ಆಯಿತು. ರಾಮ ಅಂತಾನೆ ಕೆಲವು ಸಲ, ಕೈಕೇಯಿ ಅಂತೂ ಸಮಾಧಾನ ಪಟ್ಟಿರ್ಬೇಕೀಗ ಅಂತ ಅಂದದ್ದುಂಟು. ಎಷ್ಟೋ ಸಲ ಮಾತಾಡ್ತಾನೆ. ಲಕ್ಷ್ಮಣನ ಬೈತಾನೆ, ಲಕ್ಷ್ಮಣ ಕೂಡ ಧರ್ಮವನ್ನು ಬೈತಾನೆ, ಒಂದು ಸರ್ಗದುದ್ದಕ್ಕೂ ಬೈದಿದ್ದಾನೆ. ಅಣ್ಣನ ಹೇಳ್ತಾನೆ, ಧರ್ಮ ನಂಬ್ಕೊಂಡು ಹಿಂಗಾದೆ ನೀನು ಅಂತ. ಅಂದರೆ ಲಕ್ಷ್ಮಣನ ಸ್ಥಾಯಿ ಭಾವ ಅಲ್ಲ, ಅದು ಸಂಚಾರಿ ಭಾವ, ಆ ಕ್ಷಣಕ್ಕೆ ನೋವಾದದ್ದು ಅದು. ಆದ ತಕ್ಷಣ ತಿರುಗಿಸ್ಕೊಂಡು ಹೇಗೆ ಮತ್ತೆ ವಾಪಸ್ ಬರ್ತಾರೆ ಅವರು ಅನ್ನೋದು ನನ್ನ ಜೀವನಕ್ಕೊಂದು ಮಾರ್ಗದರ್ಶನ ಆಗ್ತದೆ. ಆದ್ದರಿಂದ ಒಬ್ಬ ಮನುಷ್ಯ ಎಂಥದ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಸತ್ಯ ಧರ್ಮಗಳನ್ನು ತೊರೆಯದೆ
ವಿನಯದಿಂದ, ಪೌರುಷದಿಂದ, ಛಲದಿಂದ, ಸ್ನೇಹದಿಂದ ತಾನು ಅಂದ್ಕೊಂಡದ್ದನ್ನು ಸಾಧ್ಯ ಮಾಡಿ ದೈವತ್ವಕ್ಕೇರಿದ ಅನ್ನೋದು ರಾಮಾಯಣದ ಕಥೆ. ನನ್ನ ಮಟ್ಟಿಗೆ ಹೇಳೋದಾದರೆ ದೇವರು ಕೆಳಗಿಳಿದು ಬಂದು ಹೋದ ಅನ್ನೋದು ಒಂದು ವಿಭಾಗ. ಆದರೆ ನನ್ನ ಮಟ್ಟಿಗೆ ಸಂತೋಷ ಆಗೋದೇನು ಅಂದರೆ ಒಂದು ಆದರ್ಶವಾದ ಮನುಷ್ಯ ಆದರ್ಶ ಜೀವನವನ್ನು ಕಟ್ಟಿಕೊಂಡು ಧರ್ಮದಲ್ಲಿ ಬದುಕಿ ದೈವತ್ವಕ್ಕೇರಿದ ಅನ್ನುವಂಥದ್ದು ನನಗೆ ಜಾಸ್ತಿ ಉಪಕಾರವಾದಂಥದ್ದು ಅನಿಸುತ್ತೆ. ಈಗ ನಾನು ಮೂಲವಾಗಿ ಇಟ್ಕೊಂಡಂಥ ವಾಲ್ಮೀಕಿ ರಾಮಾಯಣ ಅತ್ಯಂತ ಮಂಗಲಕರವಾದದ್ದು, ಸುಂದರವಾದದ್ದು, ಜಗತ್ತಿನಲ್ಲೇ ಆದಿಕಾವ್ಯ ಅಂತ ಹೆಸರಾದದ್ದು. ಇದು ಭಾರತದಲ್ಲಿ ಮಾತ್ರ ಹೆಚ್ಚು ಪ್ರಸಿದ್ಧವಾದದ್ದಲ್ಲ ರಾಮಾಯಣ. ತಮ್ಗೆ ಗೊತ್ತಿರೋ ಹಾಗೆ ಇಂಡೋನೇಷ್ಯಾ ಆಗ್ಬೋದು, ಇಂಡೋ ಚೈನಾದಲ್ಲಾಗಲಿ, ಇವತ್ತಿನ ಬಾಲಿ, ಜಾವಾ, ಸುಮಾತ್ರ, ಬ್ಯಾಂಕಾಕ್, ತಾವು ಬ್ಯಾಂಕಾಕ್ ಹೋಗಿದ್ದರೆ ಗೊತ್ತಿರುತ್ತೆ. ಬ್ಯಾಂಕಾಕಲ್ಲಿ ಆ ರಾಜಮಂದಿರದಲ್ಲೇ ಇದು ನಮ್ಮ ಆಂಜನೇಯನ ದೇವಸ್ಥಾನ ಇದೆ. ಇವತ್ತಿಗಾದರೂ ಅವರು ಆ ರಾಜನ ರಾಮ ಅಂತ ಕರೀತಾರೆ. ರಾಮಾದ 13, ರಾಮಾದ 14 ಅಂತ ಕರೆಯೋದವರು ರಾಜನ. ಆ ರಾಜ್ಯಕ್ಕೆ ಕೇಂದ್ರ ಇದೆಯಲ್ಲ, ಅದಕ್ಕೆ ಅಯೋಧ್ಯೆಯ ಅಂತ ಕರೀತಾರೆ ಅವರು. ಅಯೋಧ್ಯ ಅನ್ನೋಲ್ಲ, ಅಯೋಧ್ಯೆಯ ಅಂತ ಕರೀತಾರೆ. ಅಂದರೆ ಅವರಲ್ಲಿ ರಾಮಾಯಣ ಇನ್ನೂ ಜಾಗೃತವಾಗಿದೆ. ಬಾಲಿಗಳಲ್ಲೆಲ್ಲ ನಾಟಕ ಆಡ್ತಾರೆ, ರಾಮಾಯಣ ನಾಟಕಗಳನ್ನು ಆಡ್ತಾರೆ. ಸಾಕಷ್ಟು ಮುಸ್ಲಿಂ ದೇಶಗಳೆಲ್ಲ ಅದು ತುಂಬ ಚೆನ್ನಾಗಿ ರಾಮಾಯಣ ಆಡ್ತಾರೆ ಅವರು. ಆದ್ದರಿಂದ ಅದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ನಮ್ಮ ಕನ್ನಡ ಜನಕ್ಕೆ ರಾಮಾಯಣ ಇನ್ನೂ ಹೆಚ್ಚು ಹತ್ತಿರ. ಯಾಕಂದರೆ ಬಹುದೊಡ್ಡ ಪಾತ್ರ ನಮ್ಮ ಕರ್ನಾಟಕ ನಡೆಸ್ಕೊಟ್ಟಿದೆ ರಾಮಾಯಣದಲ್ಲಿ. ಕಿಷ್ಕಿಂದೆ ನಮ್ಮದು. ಇಲ್ಲಿದ್ದಂಥ ವಾಲಿ ಆಗಲಿ, ಸುಗ್ರೀವ ಆಗಲಿ, ಆಂಜನೇಯ ಆಗಲಿ, ಪಂಪಾ ಸರೋವರ ಆಗಲಿ ನಮ್ಮ ಕನ್ನಡ ನಾಡಿಂದು. ಎಷ್ಟೋ ಸಲ ಅನಿಸುತ್ತೆ ಆಂಜನೇಯ ಇಲ್ಲದೆ ಹೋದರೆ ರಾಮಾಯಣ ಹೆಂಗಿರ್ತಿತ್ತು ಅಂತ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲರಿ. ಆಂಜನೇಯ ಇಲ್ಲದೆ ರಾಮಾಯಣ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದಟ್ಸ್ ಕರ್ನಾಟಕ ಕಾಂಟ್ರಿಬ್ಯೂಷನ್ ಟು ರಾಮಾಯಣ ಅಂತ ಹೇಳೋದು. ಕರ್ನಾಟಕದ ಕಾಂಟ್ರಿಬ್ಯೂಷನ್ ಅದು. ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಬೇಕಾದಷ್ಟು ಸಣ್ಣ ಸಣ್ಣ ಗ್ರಂಥಗಳು ಬಂದು, ಬೇರೆ ಬೇರೆ ರಾಮಾಯಣಗಳು ಬಂದು. ಆ ಎಲ್ಲ ಕಾವ್ಯ ಪ್ರಕಾರಗಳು ಆ ಕವಿಯ ಪ್ರತಿಭೆಯಂತೆ ಬೇರೆ ಬೇರೆ ಸೃಷ್ಟಿ ಮಾಡ್ಕೊಂಡು ಹೋದರು. ಸೃಷ್ಟಿ ಮಾಡುವಾಗ ಏನಾಗುತ್ತೆ, ಈ ಕವಿಗೆ ಯಾವುದೋ ಒಂದು ಪಾತ್ರ ಮುಖ್ಯ ಅನ್ನಿಸ್ತು. ಈಗ ಊರ್ಮಿಳೆ ಪಾತ್ರ ಮುಖ್ಯ. ಎಂಥ ಅನ್ಯಾಯ ಮಾಡಿಬಿಟ್ರು ವಾಲ್ಮೀಕಿಗಳು. ಊರ್ಮಿಳೆದು ಹೇಳಲೇ ಇಲ್ಲ ಅಲ್ಲಿ. ಬರೀ ಲಕ್ಷ್ಮಣನ ತ್ಯಾಗ ಹೇಳ್ಕೊಂಡು ಬಂದರೆ ಹೊರತಾಗಿ ಲಕ್ಷ್ಮಣನಿಂದ 14 ವರ್ಷ ದೂರ ಇದ್ದು ಸನ್ಯಾಸಿನಿ ಹಾಗೆ ಬದುಕಿದಂಥ ಊರ್ಮಿಳೆ ಬಗ್ಗೆ ಹೇಳಲಿಲ್ಲಲ್ಲ ಅಂತ ಕರುಣೆಯಿಂದ ಊರ್ಮಿಳೆಯನ್ನು ನಾಯಕಿಯನ್ನಾಗಿ ಮಾಡಿ ಒಂದು ಕಾವ್ಯ ಬರಿಬೋದು. ಇಲ್ಲ, ಭರತನ ತ್ಯಾಗದ ಬಗ್ಗೆನೇ ಒಂದು ಕಾವ್ಯ ಬರಿಬಹುದು. ಅಥವಾ ಇದೆಲ್ಲ ಹೊತ್ತಿಗೆ ಗದ್ದಿಲ್ಲದೆ ಸದ್ದಿಲ್ಲದೆ ಮಾಯವಾದಂಥ ಶತ್ರುಘ್ನನ ಬಗ್ಗೆ ಬರಿಬೋದು. ಯಾಕಂದರೆ ಅವ್ರು ಯಾರೂ ಬರ್ದಿಲ್ಲ ಅದ್ರ ಬಗ್ಗೆ ಅಂತ ಅನ್ಕೋಬಹುದು. ಕೆಲವು ತಕರಾರು ಮಾಡ್ತಾರೆ, ಬರೀ ರಾಮನ ಬಗ್ಗೆನೇ ಬರ್ಕೊಂಡ್ರು ವಾಲ್ಮೀಕಿಗಳು ಅಂತ. ಇದು ಬರಿಬೇಕಾದದ್ದೇ ರಾಮಾಯಣ ಅಲ್ವಾ ಅದು? ರಾಮಾಯಣ ಅಂದರೆ ರಾಮನ ಕಥೆ. ರಾಮನ ಕಥೆ ಹೇಳುವಾಗ ಉಳಿದವರು ಅಮುಖ್ಯ ಆಗ್ತಾರೆ. ಸೀತೆ ಕಥೆ ಬರೆಯೋದಾದರೆ ಉಳಿದವರು ಅಮುಖ್ಯ ಆಗ್ತಾರೆ. ಹಾಗೆ ಸೀತೆಯ ಬಗ್ಗೆ ಕರುಣೆಯಿಂದ ಕೆಲವು ಬರೆದವರು ಸೀತಾಯಣ ಅಂತ ಬರೆದು ಅವರು ದೊಡ್ಡವರು, ಬೇರೆ ಪುಸ್ತಕ ಬಂತು. ಹೀಗೆ ಬೇರೆ ಬೇರೆ ಕೃತಿಗಳನ್ನೆಲ್ಲ ಬರೆದರು. ಒಂದೊಂದಕ್ಕೊಂದೊಂದು ಸ್ವಾರಸ್ಯ ಇದೆ. ಸ್ವಾರಸ್ಯ ಇಲ್ಲ ಅಂತಲ್ಲ, ಎಲ್ಲ ಪುಸ್ತಕಗಳು ಚೆನ್ನಾಗಿದ್ದಾವೆ ಅವು. ಕೆಲವೊಂದರೊಳಗೆ ಕಥಾ ನಿರೂಪಣೆಯಲ್ಲಿ ಬಹಳ ಚೆನ್ನಾಗಿದ್ದಾವೆ. ಸಂವಾದ ಚಾತುರ್ಯದಲ್ಲಿ ಕೆಲವು ಚೆನ್ನಾಗಿದ್ದಾವೆ. ಇನ್ನು ಕೆಲವು ವಿಶೇಷ ಪಾತ್ರ ಪೋಷಣೆಯಲ್ಲಿ, ಫಾರ್ ಎಕ್ಸಾಂಪಲ್ ಬಹುಭೂತಿ ಇದು ಓದಬೇಕು ನೀವು, ಬಹಳ ಚೆನ್ನಾಗಿದೆ ಅದು. ಭರತ ವಾಪಸ್ ಬರ್ತಾನೆ, ದಶರಥ ತೀರ್ಕೊಂಡ ತಕ್ಷಣ ಬಾ ಅಂತ ಹೇಳಿ ಕಳಿಸ್ತಾರೆ. ಎಂಥ ನಾಟಕೀಯವಾದ ಪ್ರಸಂಗವನ್ನು ಬಹುಭೂತಿ ಸೃಷ್ಟಿ ಮಾಡ್ತಾನೆ, ಅದ್ಭುತ ಮಾಡ್ತಾನೆ. ಅದೊಂದು ರೀತಿ ಚೆಂದ. ನಾಟಕೀಯ ರೀತಿಯಲ್ಲಿ, ಕೆಲವು ಲಾಲಿತ್ಯದಲ್ಲಿ, ಧಾಟಿಯಲ್ಲಿ, ಓಜಸ್ಸಿನಲ್ಲಿ, ಕೆಲವು ಕರುಣ ವೀರ ರಸಗಳನ್ನು ತೋರಿಸೋದ್ರಲ್ಲಿ ಕೆಲವೊಂದು ಕಾವ್ಯಗಳು ಪ್ರಸಿದ್ಧ ಆಗಿದ್ದಾವೆ. ಎಲ್ಲದಕ್ಕೂ ಒಂದು ವಾಚಕ ವರ್ಗ ಇದ್ದೇ ಇರುತ್ತೆ ಅಲ್ಲ, ಒಂದಿಷ್ಟು ಜನ ಓದೋರು ಇದ್ದೇ ಇರ್ತಾರೆ. ಅದಕ್ಕೆ ಒಂದೊಂದು ಮಟ್ಟಕ್ಕೆ ಒಂದೊಂದು ರಾಮಾಯಣ, ಒಂದೊಂದು ಮಟ್ಟಕ್ಕೆ ಒಂದೊಂದು ರಾಮಾಯಣ ಇದೆ. ನಮಗೆ ಒಂದು ತಮಾಷೆ ಆಗಿರೋದು, ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್, ನಾವು ಧಾರವಾಡ ಬೆಳಗಾವದಲ್ಲಿ ಯಾರ್ಯಾರು ಇದ್ದರೋ ಬಿಜಾಪುರ ಕಡೆಲ್ಲ ಮರಾಠಿ ಇನ್ಫ್ಲೂಯೆನ್ಸ್ ಜಾಸ್ತಿ. ಅಲ್ಲಿ ಮರಾಠಿಯಲ್ಲಿ ಹೇಳ್ತಾರೆ ಟಾಕಾಪೂರ್ತಿಯ ರಾಮಾಯಣ ಅಂತ. ನಾನು ಸ್ವಲ್ಪ ಹೇಳಬೇಕಾದ್ರೆ ಟಾಕಾಪೂರ್ತಿ ಮರಾಠಿ ಬರೋರು ಯಾರಿದ್ದಾರೆ ಇಲ್ಲಿ? ಮರಾಠಿ ಬರೋದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಟಾಕಾ ಅಂದರೆ ಮಜ್ಜಿಗೆ. ಎಷ್ಟು ಮಜ್ಜಿಗೆ ಕೊಡ್ತೀರೋ ಅಷ್ಟು ರಾಮಾಯಣ ಅಂತ. ಇದು ನಮ್ಮಲ್ಲಿ ಭಾಳ ಪ್ರಸಿದ್ಧ. ಅದು ಜಮೀನ್ದಾರ್ ಮನೆಯಲ್ಲಿ ಹೈನು ಬೇಕಾದಷ್ಟಿದೆ, ಹಸು ಎಮ್ಮೆ ಬೇಕಾದಷ್ಟಿದೆ, ಹಾಲು ಮೊಸರು ಬೇಕಾದಷ್ಟಿದೆ. ಮನೆಯವ್ರು ಏನು ಮಾಡ್ತಾರೆ ಅಷ್ಟೊಂದು? ಅವಾಗೆಲ್ಲ ಹಾಲು ಮಾರೋ ಪದ್ಧತಿ ಇಲ್ಲ, ಬೆಣ್ಣೆ ಕಡಿಬೇಕು. ಬೆಣ್ಣೆ ತೆಗೆದ್ಮೇಲೆ ಮಜ್ಜಿಗೆ ಇರ್ತದಲ್ಲ, ಅದನ್ನೇನು ಮಾಡ್ತೀವಿ, ದೊಡ್ಡದೊಂದು ಗುಂಡಿ ಹತ್ತಿರ ದೊಡ್ಡ ಪಾತ್ರೆ ಇರ್ತದೆ, ಅದನ್ನು ಮಾಡಿ ಕಟ್ಟೆ ಮೇಲೆ ಇಟ್ಬಿಡೋದು ಮನೆ ಮುಂದೆ. ಯಾರು ಬಂದವರು ತಾವು ಎಷ್ಟು ಬೇಕೋ ಹಾಕ್ಕೊಂಡು ಹೋಗ್ಬೋದು ಮನೆಗೆ. ಅದು ಜಮೀನ್ದಾರ್ ಮನೆ ಲಕ್ಷಣ. ಅದು ಎಲ್ಲರೂ ಹಾಕ್ಕೊಂಡು ಹೋಗ್ತಿದ್ರಂತೆ.
ಒಂದು ಯಜಮಾನತಿ, ಜಮೀನ್ದಾರ ಹೆಂಡತಿ ಮಜ್ಜಿಗೆ ಮಾಡಿ ತನ್ನ ಅಡುಗೆ ಮನೆ ಪಕ್ಕ ಬಾಗಿಲದಲ್ಲಿ ಇಟ್ಕೊಳ್ಳೋಂತೆ. ಈ ಪುರೋಹಿತರ ಹೆಂಡತಿ ಬರ್ತಿದ್ರು ಮಜ್ಜಿಗೆ ತೊಗೊಳಕ್ಕೆ, ದಿನ ಮಜ್ಜಿಗೆ ತೊಗೊಳಕ್ಕೆ ಬರಬೇಕು. ಈ ಯಜಮಾನಿ ಏನು ಮಾಡಬೇಕು, ಅಲ್ಲಿ ಹೇಗೂ ಬಂದಿದ್ದೀರಿ ಒಂಚೂರು ರಾಮಾಯಣ ಹೇಳಿ ಹೋಗ್ರಿ ಅನ್ಬೇಕು. ರಾಮಾಯಣ ಹೇಳ್ತೀನಿ ಅಂತ. ಅವ್ರು ಎಷ್ಟು ಮಜ್ಜಿಗೆ ಹಾಕಿದ್ರು ಅಷ್ಟು ರಾಮಾಯಣ ಅಂತ, ಟಾಕಾ ಪೂರ್ತೆ ರಾಮಾಯಣ. ಒಂದು ಸ್ವಲ್ಪ ಮಜ್ಜಿಗೆ ಹಾಕಿದರೆ ಏನು ಕತೆ ರಾಮಂದು, ರಾಮ ಸೀತೆ ಲಕ್ಷ್ಮಣ ಇಷ್ಟೇ ಅಂತ ಹೋಗ್ಬಿಡೋದು. ಸ್ವಲ್ಪ ಏನಾದ್ರು ಅರ್ಧ ತಂಬಿಗೆ ಜಾಸ್ತಿ ಕೊಟ್ಟರೆ ಸ್ವಲ್ಪ ಜಾಸ್ತಿ ವಿವರಣೆ ಬರೋದು. ಅಂದರೆ ಮಜ್ಜಿಗೆ ಕೊಟ್ಟಷ್ಟು ರಾಮಾಯಣ ಅಂತ. ಹಾಗೆ ಈಗ ನಮಗೆ ಬೇಕಾದಷ್ಟು ಕಾವ್ಯಗಳಲ್ಲಿ ಕೂಡ ಹಾಗೆ ಟಾಕಾಪೂರ್ತಿ ರಾಮಾಯಣಗಳು ಬೇಕಾದಷ್ಟಿದ್ದಾವೆ. ಆದರೆ ಮಹರ್ಷಿ ವಾಲ್ಮೀಕಿಗಳ ರಾಮಾಯಣ ಮಾತ್ರ ಎಲ್ಲ ಕಾವ್ಯ ಜಾತಿಗಳಿಂದ ಭಿನ್ನವಾಗಿ ವಿಶೇಷವಾದಂಥದ್ದು. ಇದು ಶಾಸ್ತ್ರ ಗ್ರಂಥ ಅಲ್ಲ, ಇದು ಚರಿತ್ರೆಯೂ ಅಲ್ಲ, ಇದು ಬರೀ ಕಾವ್ಯ ಅಂತ ಹೇಳ್ತೀವಿ. ಆದರೆ ಶಾಸ್ತ್ರ ಚರಿತ್ರೆ ಎರಡನ್ನೂ ಒಳಗೊಂಡಂಥ ಕಾವ್ಯ ಅಂತ. ಇದು ಭಾಳ ಮುಖ್ಯ, ಮರಿಬಾರದು ನಾವು. ಅದು ಕಾವ್ಯ ಅಂತಂದಾಗ ಸ್ವಲ್ಪ ರೋಚಕವಾಗಿ ಬರೆಸಬೇಕಾಗ್ತದೆ, ವರ್ಣನೆಗಳು ಬೇಕಾಗ್ತದೆ, ಅಲಂಕಾರಗಳು ಬೇಕಾಗ್ತವೆ, ಅದೆಲ್ಲ ಇದೆ. ಆದರೆ ಚರಿತ್ರೆನೂ ಇದೆ ಅದರೊಳಗೆ. ಆದ್ದರಿಂದ ಚರಿತ್ರ ಶಾಸ್ತ್ರ ಎರಡನ್ನೂ ಸೇರಿಸಿದಂಥ ಕಾವ್ಯ. ಶಾಸ್ತ್ರವನ್ನು ತೊರೆದ ಕಾವ್ಯ ಅಲ್ಲ, ಅಥವಾ ಚರಿತ್ರೆಯ ಆಧಾರ ಇಲ್ಲದೆ ಆದಂಥ ಕಾವ್ಯ ಅಲ್ಲ, ಕಟ್ಟುಕಥೆ ಅಲ್ಲ. ವಾಸ್ತವಿಕವಾದ ಒಂದು ಕಥೆಯನ್ನು ಕಲ್ಪನೆಯ ಹಂದರದಲ್ಲಿ ಬೆಳೆಸಿ ಸುಪುಷ್ಟವಾಗಿ ಬೆಳೆಸಿದಂಥ ಒಂದು ದೊಡ್ಡ ಕಾವ್ಯ. ಕೆಲವೊಂದು ಸಲ ಉತ್ಪ್ರೇಕ್ಷಿತ ಬರ್ಬೋದು, ಯಾಕಂದರೆ ಕಾವ್ಯದ ಲಕ್ಷಣ ಅದು. ಬೋರ್ಡ್ ಆಗಿದ್ದ ಹಿಂಗಾಯಿತು ಅಂತ ಹೇಳಿದರೆ ಅದು ಗದ್ಯ ಆಗಿಬಿಡುತ್ತದೆ, ಪದ್ಯ ಆಗೋದಿಲ್ಲ. ಆದರೆ ಆ ವಾಸ್ತವಿಕ ಹಂದರವನ್ನು ಬಿಡಲಿಲ್ಲ, ಅದರ ಮೇಲೆ ಬೆಳೆಸ್ಕೊಂಡು ಹೋದರು. ಚರಿತ್ರಾತ್ಮಕವಾಗಿರುವಂಥ ಕಾವ್ಯ ಅಂತ ಹೇಳ್ತಾರೆ. ವಾಲ್ಮೀಕಿಗಳು ರಾಮನನ್ನು ಕಂಡವರು, ಅವರ ಜೊತೆಗಿದ್ದವರು, ಜೀವನವನ್ನು ವ್ಯವಸ್ಥೆಯಾಗಿ ದಾಖಲಿಸಿದವರು. ಆದ್ದರಿಂದ ವಾಲ್ಮೀಕಿ ರಾಮಾಯಣ ಮಾತ್ರ ಇತಿಹಾಸ ಅಂತ ಕರಿತೇವೆ. ಆಮೇಲೆ ಬಂದಂಥ ರಾಮಾಯಣ ಬರೆದಂಥ ಕವಿಗಳಿಗೆ ಈ ಭಾಗ್ಯ ಇರಲಿಲ್ಲ, ರಾಮನನ್ನು ನೋಡೋ ಭಾಗ್ಯ ಇರಲಿಲ್ಲ. ಆದ್ದರಿಂದ ಈ ರಾಮಾಯಣ ಇಟ್ಕೊಂಡು ತಮ್ಮ ಪ್ರತಿಭೆಗೆ ತಕ್ಕ ಹಾಕಿ ಬೇರೆ ಬೇರೆ ಬರೆದರು. ಹೋದ ಸಲ ನಾನು ಹೇಳಿದಾಗ ಅದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಹೇಗೆ ಸ್ವಲ್ಪ ದೂರ ಹೋದಾಗ ಒಂದು ಕಥೆ ಕಾವ್ಯ ಆಗಿಬಿಡ್ತದೆ, ಚರಿತ್ರೆ ಕಾವ್ಯ ಆಗಿಬಿಡ್ತದೆ. ಬಹುಶಃ ತಾವೆಲ್ಲ ಕೇಳಿದ್ದೀರಿ, ನೋಡಿದ್ದೀರೋ ಗೊತ್ತಿಲ್ಲ. ಸತ್ತವರ ನೆರಳು ಅಂತ ನಾಟಕ, ನಮ್ಮ ಜಿ ಬಿ ಜೋಶಿ ಬರೆದದ್ದು, ಜಡಭರ್ತ ಬರೆದದ್ದು. ಅದರಲ್ಲಿ ಒಬ್ಬ ಸನ್ಯಾಸಿ ಮಾಡಿದ್ದಾರೆ, ಪಾಪ ಆಗಬೇಕು ಅಂತ ಇದ್ದಿದ್ದಿಲ್ಲ, ಅವ್ನು ಹಿಡ್ಕೊಂಬಂದು ಸನ್ಯಾಸಿ ಮಾಡಿದ್ದಾರೆ. ಅವನು ಸನ್ಯಾಸ ತಡ್ಕೊಳ್ಳೋಕ್ಕಾಗಲ್ಲ, ಓಡೋಗ್ಬಿಡ್ತಾನೆ. ಓಡೋಗ್ಬಿಟ್ಮೇಲೆ ದಿವಾನರಿಗೆ ಸನ್ಯಾಸಿ ಮುಖ್ಯ ಅಲ್ಲ, ಆ ಸ್ಥಾನ ಮುಖ್ಯ. ಅದು ಬೆಳೆಸ್ಬೇಕು, ಅದನ್ನು ಜನರ ಭಕ್ತಿ ಬೆಳೆಸಬೇಕು. ಅದಕ್ಕೇನು ಮಾಡಿದರು, ಒಂದು ವೃಂದಾವನ ಕಟ್ಟಿಬಿಟ್ರು. ಏನು ಮಾಡಿದರು ಅಂದರೆ ಕಥೆ ಕಟ್ಟಿದ್ರು. ಅದನ್ನು ಎಷ್ಟು ಬಿ ವಿ ಕಾರಂತರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಆದಂಥ ಘಟನೆ ಹೇಗೆ ಕಥೆ ಆಗ್ತದೆ ಅಂತ. ಇತಿಹಾಸ ಕಾವ್ಯವಾಗಿ ಬದಲಾಗೋದು ಹೇಗೆ. ಒಂದು 6 ಜನ ದಾಸರು ನಿಂತ್ಕೊಂಡಿರ್ತಾರೆ ಅಲ್ಲಿ. ಅವ್ರು ಹೇಳ್ತಾರೆ, ಈತ ಓಡಿ ಹೋಗಿದ್ದಾನೆ, ಸನ್ಯಾಸಿ ಬದುಕು ಸಾಲಲ್ಲ ಅಂತ ಓಡಿ ಹೋಗ್ಬಿಟ್ಟು ಕನ್ನಡ ಗಾಗಲ್ ಹಾಕ್ಕೊಂಡು ಹ್ಯಾಟ್ ಹಾಕೊಂಡು ಓಡಾಡ್ತಿರ್ತಾನೆ ಹುಚ್ಚಿನಂಗೆ ಆ ಕಡೆ ಕಡೆ ಎಲ್ಲ. ಇವ್ರೇನು ಕಥೆ ಕಟ್ತಾರೆ ಅಂದರೆ, ಈ ಮಹಾಮಹಿಮರಾದಂಥ ಮುನಿಗಳು, ನಮ್ಮ ಗುರುಗಳೇನಿದ್ರು, ಅವರು ಕಾಶಿಗೆ ಹೋದರು, ಗಂಗೆ ಸ್ನಾನ ಮಾಡೋಕ್ಕೆ ಹೋದರು. ದಂಡೆ ಮೇಲೆ ಕೂತು ಧ್ಯಾನಸ್ಥರಾಗಿದ್ದಾಗ ಗಂಗೆ ತಾನೇ ಮೇಲೆ ಬಂದು ಅವ್ರನ್ನ ಕರ್ಕೊಂಡು ಹೋದ್ಲು. ಹೋಗುವಾಗ ತಮ್ಮ ಕಷಾಯ ವಸ್ತ್ರವನ್ನು, ದಂಡವನ್ನು ಕೊಟ್ಟು ಹೋಗಿದ್ದಾರೆ. ಅದರಿಂದ ವೃಂದಾವನ ಮಾಡಿದ್ದೀವಿ, ಜಾಗೃತ ವೃಂದಾವನ ಅಂತ ಹೇಳ್ಬಿಟ್ರು. ಅವನೇ ಬರ್ತಾನೆ ಸ್ವಲ್ಪ ದಿವಸಕ್ಕೆ. ಬಂದಿದ್ದು ಯಾರು ವೃಂದಾವನ ಅಂತ ಕೇಳ್ತಾನೆ. ಇಂಥ ಮಹಾಮಹಿಮರಿದ್ದರು, ಅವರು ಗುರುಗಳಾಗಿದ್ದರು, ಅವರು ವೃಂದಾವನ ಅಂತ. ಅವನು ಹೇಳ್ತಾನೆ, ಅವನು ಸತ್ತಿಲ್ಲ, ನಾನೇ ಅವನು ಅಂತಾನೆ. ಆಗ ದಿವಾನ್ ಬಂದು ಕರ್ಕೊಂಡು ಹೇಳುವಂಥ ಮಾತು ಬಹಳ ಮುಖ್ಯ. ಇಲ್ಲೋಡಯ್ಯ, ನೀನು ಮುಖ್ಯ ಅಲ್ಲ, ವೃಂದಾವನ ಮುಖ್ಯ ನನಗೆ. ಯಾಕಂದರೆ ಶ್ರದ್ಧೆ ಬೇಕು, ನಂಬಿಕೆ ಬೇಕು. ನೀ ನಂಬಿಕೆ ಇಲ್ದವನು ಹೋಗಿ ನೀನು ಅಂತ. ಆದರೆ ಕತೆ ಬಂದದ್ದು ಹೇಗೆ ಅಂದರೆ, ಈಗಾಗಲೇ ಪವಾಡ ಪುರುಷರಾಗ್ಬಿಟ್ಟಿದ್ದಾರೆ ಈ ಋಷಿಗಳು. ಅಂದರೆ ದೂರದಿಂದ ನೋಡಿದಾಗ ವಸ್ತುಸ್ಥಿತಿ ಬೇರೆ, ಆಗಿರೋದು ಬೇರೆ ಆಗಿಬಿಡ್ತದೆ. ಇದು ಹಾಗೆ ಬೇರೆ ಬೇರೆ ರಾಮಾಯಣಗಳು ಬಂದಾಗ ಅವರು ತಮ್ಮ ತಮ್ಮ ಪ್ರತಿಭೆಗಳ ತಕ್ಕ ಹಾಗೆ ಬರ್ಕೊಂಡು ಹೋದರು. ಅದು ಇತಿಹಾಸ ಆಗೋದಿಲ್ಲ, ಕಾವ್ಯ ಮಾತ್ರ ಆಗ್ತದೆ. ಇದು ನಾನು ಮಹಾಭಾರತ ಕಾಲದ ಮಾತುಗೂ ಹೇಳಿದ್ದೆ. ನಾನು ಒಬ್ಬ ದುರುಳನಾದಂಥ ಕರ್ಣ, ಅವನು ವ್ಯಾಸರು ಸೃಷ್ಟಿ ಮಾಡಿದ್ದೇ, ಅವನು ಖಳನಾಯಕ ಅಂತ ಸೃಷ್ಟಿ ಮಾಡಿದ್ದು, ಖಳನಾಯಕನೇ ಅವನು. ಆದರೆ ಕರ್ಣನ ಬಗ್ಗೆ ವಿಪರೀತ ಪ್ರೀತಿ ಉಕ್ಕಿ ಬಂದು ಕರ್ಣನನ್ನು ನಾಯಕನನ್ನಾಗಿ ಮಾಡಿದಂಥ ಮಹಾಭಾರತಗಳಿದ್ದಾವೆ. ಅದು ಕಾವ್ಯ. ಅದು ಅದರಿಂದ ಕಾವ್ಯಕ್ಕೂ ಮತ್ತು ಇತಿಹಾಸಕ್ಕೂ ವ್ಯತ್ಯಾಸ.
ಸತ್ಯವನ್ನು, ವಾಸ್ತವವನ್ನು ನೋಡಬೇಕು ಅಂದರೆ ನಾವು ಮೂಲಕ್ಕೆ ಹೋಗಬೇಕು, ಬೇರೆ ಗತಿ ಇಲ್ಲ ನಮಗೆ. ಆದ್ದರಿಂದ ವಾಲ್ಮೀಕಿ ರಾಮಾಯಣನೇ ಗತಿ. ಆದ್ದರಿಂದ ನಾನು ಈ 5 ದಿವಸದ ಮಾತಿನಲ್ಲಿ ವಾಲ್ಮೀಕಿ ರಾಮಾಯಣಕ್ಕೆ ಮಾತ್ರ ಬದ್ಧನಾಗಿದ್ದೇನೆ. ಬೇರೆದನ್ನು ತಗೊಂಡು ಅದು ಹೀಗಾಯಿತು ಅಂತ ಬೇಡ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಹೇಳಿದ್ದಾರೋ ಪದಶಃ ಅದನ್ನೇ ತಗೊಂಡು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇನ್ನೊಂದು ಆದಿಕಾವ್ಯ ಅಂತ ಹೇಳಿದೆ, ರಾಮಾಯಣ ಆದಿಕಾವ್ಯ ಅಂತ. ನಾವೆಲ್ಲ ಸಂತೋಷ ಪಡಬೇಕಾದದ್ದು, ಅಭಿಮಾನ ಪಡಬೇಕಾದದ್ದು ಅಂದರೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಮಹಾಕಾವ್ಯ ಅಂದರೆ ರಾಮಾಯಣ. ಮೊದಲು ಯಾವ ಕಾವ್ಯನೂ ಇರಲಿಲ್ಲ, ಮೊಟ್ಟ ಮೊದಲನೇ ಕಾವ್ಯ ಇದು. ಎಂಥದ್ದು ಅದ್ಭುತ, ಪ್ರಪಂಚ ಸಾಹಿತ್ಯದ ವಿಸ್ಮಯ ಅದು. ಮಹಾಕಾವ್ಯ, ಮೊಟ್ಟ ಮೊದಲನೇದೇ ಮಹಾಕಾವ್ಯ ಅದು. ಈ ಮಹಾಕಾವ್ಯಕ್ಕೆ ಬೇದಂಥ ರಸಪದಾರ್ಥಗಳು ವಾಲ್ಮೀಕಿಗಳಿಗೆ ಸಿಕ್ಕಿತ್ತು. ರಾಮನ ಚರಿತ್ರೆ ಇದೆ, ಕಣ್ಮುಂದೆ ಇತ್ತು. ಮತ್ತು ಆಗಿನ ಕಾಲಕ್ಕೆ ವೇದದ ಅನುಷ್ಟುಪ್ ತ್ರಿಷ್ಟುಪ ಛಂದಸ್ಸುಗಳಿದ್ದು, ಮತ್ತು ರಾಜನ ಅರಮನೆಯಲ್ಲಿ ಗಾಯಕರಿದ್ದರೆಲ್ಲ ಹಾಡ್ತಾ ಇದ್ದರು, ಒಂದಿ ಮಾಗದರಿದ್ದರು, ಗಣಿಕೆಯರಿದ್ದರು. ಅವರಿಂದ ಹಾಡನ್ನು ಕೇಳಿ ಅದನ್ನೆಲ್ಲ ಸೇರಿಸ್ಕೊಂಡು ಅತ್ಯಂತ ಸುಸಂಸ್ಕೃತ ಸಮಾಜ ಕೂಡ ರೆಡಿಯಾಗಿತ್ತು ಅವಾಗ. ಇದು ಬಹಳ ಮುಖ್ಯ. ಕಾವ್ಯ ಯಶಸ್ಸಾಗಬೇಕಾದ್ರೆ ಸಮಾಜ ಕೂಡ ಸುಸಂಸ್ಕೃತವಾಗಿರಬೇಕು, ಕೇಳುವಂಥ ಮನಸ್ಸಿರಬೇಕು. ಅಂಥ ಸಮಾಜ ಇತ್ತು. ಹೀಗೆ ಸಿದ್ಧವಾಗಿದ್ದಂಥ ಭಾಷಾ ಸಾಮಗ್ರಿಯನ್ನು ಬಳಸಿಕೊಂಡು ಅತ್ಯಂತ ಸರ್ವಾಂಗ ಸುಂದರವಾದಂಥ ಸಮಗ್ರ ಕಾವ್ಯವನ್ನು ವಾಲ್ಮೀಕಿಗಳಿಗೆ ಕೊಟ್ಟದ್ದು ನಮ್ಮ ಭಾಗ್ಯ. ಎಷ್ಟು ಹಳೇದಿರಬೇಕು ವಾಲ್ಮೀಕಿ ರಾಮಾಯಣ, ಎಷ್ಟು ವರ್ಷದ್ದು, ಎಷ್ಟು ವರ್ಷ ಹಿಂದಿಂದು. ಆದರೆ ನನಗೆ ಖಚಿತವಾಗಿ ಹೇಳೋದು ಕಷ್ಟ. ಅದನ್ನು ನಮ್ಮ ದೇಶದ ಪರಂಪರೆಯನ್ನು ಗಮನಿಸ್ಕೊಂಡು ಬಂದರೆ ನಮ್ಮ ದೇಶದ ಬಹಳಷ್ಟು ಪೂರ್ವ ಚರಿತ್ರೆ ಸಮುದ್ರದಲ್ಲೋ ಮಣ್ಣಲ್ಲೋ ಮುಚ್ಚಿ ಹೋಗ್ಬಿಟ್ಟಿವೆ. ದಾಖಲೆಗಳ ಜಾಸ್ತಿ ಇಲ್ಲ. ಆದರೆ ಅದನ್ನು ಈಗೆಲ್ಲ ಶೋಧ ಮಾಡ್ತಿದ್ದಾರೆ, ಹುಡುಕಿ ಯಾವಾಗಿತ್ತು ರಾಮಾಯಣದ ಕಾಲ ಅಂತ. ಒಬ್ಬರು ವ್ಯಕ್ತಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ, ಡಾಕ್ಟರ್ ಪದ್ಮಾಕರ್ ವರ್ತಕ್ ಅಂತ. ಮರಾಠಿಯಲ್ಲಿ ಬರೆದಿದ್ದಾರೆ ಪುಸ್ತಕ, ಅದು ಕನ್ನಡದಲ್ಲೂ ಅನುವಾದ ಆಗಿದೆ ಈಗ. ಆ ಪುಸ್ತಕದ ಹೆಸರು ವಾಸ್ತವ ರಾಮಾಯಣ ಅಂತ. ಅದರಲ್ಲಿರುವಂಥ ವಿಷಯವನ್ನೇ ಪೂರ್ತಿ ನಂಬುವುದು, ನಂಬಲಿಕ್ಕಿಲ್ಲ. ಅದು ತುಂಬ ಸಂಶೋಧನೆಯನ್ನಂತೂ ಮಾಡಿದ್ದಾರೆ ಅವರು. ವಾಸ್ತವ ರಾಮಾಯಣದ ಪ್ರಕಾರ ಅವರು ಡೇಟ್ ಕೂಡ ಹುಡುಕ್ತಾರೆ, ಯಾವತ್ತು ರಾಮ ಹುಟ್ಟಿದ್ದು, ಯಾವತ್ತು ರಾಮ ದೇಹತ್ಯಾಗ ಮಾಡಿದ್ದು, ಡೇಟ್ ಕೂಡ ಹೇಳ್ತಾರೆ. ಅದರ ಪ್ರಕಾರ ರಾಮ ಇದ್ದದ್ದು ಕ್ರಿಸ್ತ ಪೂರ್ವ 7323 ಇಸ್ವಿ ಅಂತ. ಅಂದರೆ ಸುಮಾರು 9000 ವರ್ಷಗಳ ಹಿಂದೆ. ಕಲ್ಪನೆ ಮಾಡ್ಕೊಳ್ಳಿ ಸರ್, 50 ವರ್ಷ ಹಿಂದೆ. ಅದ್ಯಾಕೆ 50 ವರ್ಷ ಹಿಂದೆ? 3 ವರ್ಷ ಹಿಂದೆ ಬರೋದು ನಿಮ್ಮ ಪತ್ರನೇ ನಿಮಗೆ ಸಿಗಲ್ಲ. ಅಂಥದ್ದು 9000 ವರ್ಷಗಳ ನಂತರ ಇನ್ನೂ ರಾಮಾಯಣ ನಮ್ಮ ಪಾರಾಯಣ ಯೋಗ್ಯವಾದಂಥ ಒಂದು ಗ್ರಂಥ ಕೂತ್ಕೊಂಡಿದೆ ಅಂದರೆ ಅದರ ಬೆಲೆ ಎಂಥ ದೊಡ್ಡದು ಅಂತ. ವಾಲ್ಮೀಕಿ ಆಶ್ರಮ ಇದ್ದದ್ದು ತಮಸಾ ನದಿಯ ತೀರದಲ್ಲಿ, ಅದು ಗಂಗಾ ನದಿಯ ಪ್ರದೇಶ. ಆತ ಪ್ರಚೇತಸ ಎಂಬ ಋಷಿಯ ವಂಶದಲ್ಲಿ ಹುಟ್ಟಿದವರಾದ್ದರಿಂದ ಅವ್ರನ್ನ ಪ್ರಾಚೇತಸ ಅಂತ ಕರೀತಾ ಇದ್ರು. ಅದನ್ನು ಬೇರೆ ಬೇರೆ ಕಥೆಗಳಿದ್ದಾವೆ, ಕಥೆಗಳನ್ನೆಲ್ಲ ದೂರ ಇಟ್ಟುಬಿಡೋಣ. ನಾವೆಲ್ಲ ಕಥೆಗಳನ್ನು ಕೇಳಿದ್ದೀವಿ. ಯಾವ ಬೇಡ್ರವರಾಗಿದ್ದರು, ದಾರಿಯಲ್ಲಿ ಹೊಡೆದು ಲೂಟಿ ಮಾಡ್ತಾಯಿದ್ರು. ಒಂದು ಸಲ ಹೊಡೆದಾಗ ಯಾರೋ ಬಂದರು, ಕೇಳಿದ್ರಂತೆ, ನೋಡೋ ನೀ ಲೂಟಿ ಮಾಡಿದ್ದೀಯಲ್ಲ, ಇದಕ್ಕೆ ನಿಮ್ಮ ಮನೆಯವರೆಲ್ಲ ಭಾಗಿಗಳಾಗಿದ್ದಾರೆ. ಹೌದು, ಭಾಗಿಗಳಾಗಿದ್ದಾರೆ. ಯಾಕಂದರೆ ಅವರು ನಾನು ಏನು ತೊಗೊಂಡಿದ್ದೇನೋ ಲೂಟಿ ಮಾಡಿದ್ದೇನೆ ಅವ್ರಿಗೆ ಕೊಡ್ತೇನಲ್ಲ, ಅದರಿಂದ ಅವರು ಭಾಗಿಗಳೇ ಅಂತ. ಹಾಗಾದರೆ ನಿನಗೆ ಬರುವಂಥ ಪಾಪ ಇದೆಯಲ್ಲ ಲೂಟಿ ಮಾಡಿದ್ದಕ್ಕೆ, ಅದರಲ್ಲೂ ಭಾಗಿಗಳಾಗಿದ್ದಾರಾ ಕೇಳ್ಕೊಂಬ ಅಂತ ಹೇಳಿದ್ರಂತೆ. ಈತ ಹೋದಾಗ ಹೆಂಡತಿ ಮಕ್ಕಳು ಇಲ್ಲ ಅಂತ, ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ, ಇಲ್ಲ ಅಂದ್ರಂತವ್ರು. ನಾವು ಕೆಟ್ಟದಲ್ಲಿ ಭಾಗ ಇಲ್ಲ, ಒಳ್ಳೆಯದರಲ್ಲಿ ಮಾತ್ರ ಭಾಗ ಇದೆ ಅಂದ್ರಂತೆ. ಆ ಕ್ಷಣಕ್ಕೆ ಅವನು ಬದಲಿ ಆದ ಅಂತ ಒಂದು ಕತೆ. ಇವೆಲ್ಲ ಕಥೆಗಳು ಬಿಟ್ಟುಬಿಡೋಣ. ಅವನು ಇನ್ನೊಂದು ಕತೆ ಹೇಳೋದು, ನಾರದರು ಬಂದ್ರಂತೆ. ನಾರದರು ಬಂದರು, ಇವು ನಾನು ಭಕ್ತಿ ಬೇಕು ಅಂದ. ಹಾಗೆ ಅವ್ನು ಕೆಲಸ ಮಾಡೋದು ಏನು ಪಾಪ ಅವನು ಹೇಳೋ ಪಾಪ ಗೊತ್ತಿಲ್ಲ ಅವನಿಗೆ ಅಂದ್ಕೊಂಡು, ಇದೇನು ಮರ ಅಂದ್ರಂತೆ. ಮರ ಅಂದ್ಕೊಂಡಿರು ನೀನು, ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅಂತ. ಮರ ಅಂದಂತೆ. ಅದು ರಾಮ ಅಂತ ಕೇಳಿಸಿ ರಾಮ ಬಂದುಬಿಟ್ಟಂತೆ. ಈ ಕಥೆಗಳು ಬಂದು ಅವನು ರಾಮ ಹೇಳಿದ ಮೇಲೆ ಇವನಿಗೆ ಯಜ್ಞಾನೋದಯ ಆಗಿ ಪುಸ್ತಕ ಅಡ್ಡ ಕಥೆಗಳೆಲ್ಲ ಇವನ್ನೆಲ್ಲ. ಇಂಥ ಕಥೆಗಳನ್ನು ಬಿಟ್ಟರು ಕೂಡ ಪ್ರಾಚೇತಸ ಅನ್ನುವಂಥದ್ದು ಮರಿಬಾರ್ದು. ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿ ಅನ್ನೋದು ಮರಿಬಾರ್ದು. ಕವಿಯ ಕಾಲ, ದೇಶ, ಎಲ್ಲಿದ್ದರು, ಯಾವ ವರ್ಷ ಬದುಕಿದ್ರು, ಎಲ್ಲಿ ಬದುಕಿದ್ರು ಅಂತ ಹುಡುಕೋದು ಪಾಶ್ಚಾತ್ಯ ಸ್ವಭಾವ. ಇದು ಗೋಯಿಂಗ್ ಟು ದ ರೂಟ್ಸ್, ಅನಾಲಿಸಿಸ್, ಸರ್ವೆ, ಇದೆಲ್ಲ ಹುಡುಕುವಂಥದ್ದು ಪಾಶ್ಚಾತ್ಯ ರೂಪ. ನಮ್ಮ ಭಾರತೀಯರಿಗೆ ಅದು ಬಹಳ ಮುಖ್ಯ ಅನ್ನಿಸ್ಲಿಲ್ಲ. ಯಾಕಂದರೆ ಕವಿಗಿಂತ ಕಾವ್ಯ ಮುಖ್ಯ. ನಮಗೆ ಕವಿಗಿಂತ ಕಾವ್ಯ ಮುಖ್ಯ. ಕಾವ್ಯ ದೊಡ್ಡದಾದ್ದರಿಂದ ಕವಿ ದೊಡ್ಡವನಾದನೇ ಹೊರತಾಗಿ ಕವಿ ದೊಡ್ಡವಾದ ಅಂತ ಕಾವ್ಯ ದೊಡ್ಡದಾಗಿಲ್ಲ ನಮ್ಮಲ್ಲಿ ಯಾವತ್ತೂ. ದೊಡ್ಡ ಕವಿ ಸಣ್ಣ ಕವಿತೆ ಬರೆದ್ರೆ ನಾವು ಮನ್ನಣೆ ಕೊಟ್ಟಿಲ್ಲ. ಆದರೆ ಯಾವನೇ ಕವಿ ದೊಡ್ಡ ಕಾವ್ಯ ಬರೆದ್ರೆ ಮನ್ನಣೆ ಕೊಟ್ಟಿದ್ದೀವಿ. ಆದ್ದರಿಂದ ಕಾವ್ಯ ದೊಡ್ಡದು. ಈ ಮಹಾಕಾವ್ಯದ ಪರಿಣಾಮ ನಮ್ಮ ಮೇಲೆ ಹೇಗಾಗ್ತದೆ ಅಂತ
ಸಾಮಾನ್ಯವಾಗಿ ಎರಡು ರೀತಿ ಪರಿಣಾಮ ಆಗ್ತದೆ ಅಂತ ಡಿ ವಿ ಜಿಯವರು ಬರೀತಾರೆ. ಒಂದು ಮನೋರಂಜನೆ, ರಾಮಾಯಣ ಕೇಳ್ತಾ ಇದ್ದರೆ ಕತೆ ತುಂಬ ರೋಚಕವಾಗಿರ್ತದೆ, ಮನೋರಂಜನೆ ಆಗ್ತದೆ. ಎಲ್ಲ ಕಾವ್ಯಗಳು ಬಹುಶಃ ಮನೋರಂಜನೆಯನ್ನು ಕೊಡಬಹುದು. ಇನ್ನೊಂದು ಬಹುದೊಡ್ಡ ಕೆಲಸ ಮಹಾಕಾವ್ಯ ಮಾಡೋದಂದರೆ ಮನೋರಂಜನೆಯ ಜೊತೆಗೆ ಜೀವೋತ್ಕರ್ಷ ಅಂತ ಹೇಳ್ತಾರೆ. ಜೀವೋತ್ಕರ್ಷ, ನನ್ನ ಜೀವನ ಸ್ವಲ್ಪ ಉತ್ಕರ್ಷವನ್ನು ಕಾಣಬೇಕು, ನನ್ನ ಜೀವನ ಮೇಲೆ ಹೋಗಬೇಕು, ಎತ್ತರಕ್ಕೆ ಹೋಗಬೇಕಾದ್ರೆ ಏನು ಬೇಕು, ಅದು ಬರೋದು ನೀತಿ ಪ್ರಭಾವದಿಂದ ಬರುವಂಥದ್ದು. ಅಂದರೆ ಮಹಾಕಾವ್ಯ ಬರೀ ನಿಮಗೆ ಮನೋರಂಜನೆಯನ್ನು ಮಾತ್ರ ಕೊಡೋದಿಲ್ಲ, ಮನೋರಂಜನೆಯ ಜೊತೆಗೆ ಒಂದು ನೀತಿ ಬೋಧೆಯನ್ನು ಮಾಡ್ತದೆ. ಆದರೆ ಭಾಳ ಚಂದದ ಮಾತು ಅಂದರೆ ಈ ನೀತಿ ಪಾಠ ಮಾಡೋದಿಲ್ಲ ಕಾವ್ಯ. ಹೀಗೆ ಮಾಡಬೇಕು, ಹೀಗೆ ಬದುಕಬೇಕು, ಅದು ಶಾಸ್ತ್ರದ ಕೆಲಸ, ನೀತಿ ಶಾಸ್ತ್ರದ ಕೆಲಸ. ಆದರೆ ಇದು ಅಪ್ರತ್ಯಕ್ಷ ಹೃದಯ ಪರಿವರ್ತನೆ ಮಾಡ್ತದೆ ಅಂತ ಹೇಳ್ತಾರೆ. ಅಪ್ರತ್ಯಕ್ಷ ಹೃದಯ ಪರಿವರ್ತನೆ ಅಂದ್ರೇನು? ಯಾವತ್ತೂ ವಾಲ್ಮೀಕಿಗಳು ರಾಮನನ್ನು ನೋಡ್ರಿ ಅವನಂಗೆ ಬದುಕ್ರಿ ಅಂತ ಹೇಳಲಿಲ್ಲ, ಸೀತೆ ಹಾಗಿರ್ರಿ ಅಂತ ಹೇಳಲಿಲ್ಲ, ಭರತನ ಹಾಗೆ ಸೇವೆ ಮಾಡ್ಕೊಂಡಿರಿ ಅನ್ನಲಿಲ್ಲ, ಆಂಜನೇಯನ ಹಾಗೆ ದಾಸ್ಯ ಮಾಡ್ರಿ ಅಂತ ಹೇಳಲಿಲ್ಲ. ಆದರೆ ಕಥೆಯನ್ನು ಎಷ್ಟು ರೋಮಾಂಚಕವಾಗಿ ಸುಂದರವಾಗಿ ಹೇಳ್ತಾರೆ ಅಂದರೆ ನಮಗೆ ಅನಿಸುತ್ತೆ, ಇದ್ದರೆ ಇರಬೇಕಪ್ಪ ತಮ್ಮ ಹಾಗೆ ಅನಿಸಲ್ಲ. ಈಗ ಎಷ್ಟೋದ್ರೆ ಮಾತಾಡ್ತೀವಲ್ಲ, ರಾಮ ಲಕ್ಷ್ಮಣರು ಹಂಗಿದ್ರಿ ಮೊದಲವರು, ಈಗ ದಾಯಾದಿಗಳಾಗಿದ್ದಾರೆ. ಇಲ್ಲ, ನಾವು ಒಳ್ಳೇದನ್ನು ಹೋಲಿಸಿದಾಗ ರಾಮ ಲಕ್ಷ್ಮಣರಂತೆ ಹೋಲಿಸ್ತೀವಿ. ಈಗಾದರೂ ಒಳ್ಳೆ ಅಣ್ತಮ್ಮಂದಿರಿದ್ರೆ ಎಷ್ಟು ಚೆನ್ನಾಗಿದ್ದಾರೆ ನೋಡ್ರಿ. ಮೊನ್ನೆ ನಾನು ಒಂದು ಬಾಗಲಕೋಟೆಗೆ ಹೋದಾಗ, ಮೊನ್ನೆ ಅಲ್ಲಿದ್ದಾಗ ಅವ್ರು ಹೇಳ್ತಾ ಇದ್ದು 4 ಜನ ಅಣ್ತಮ್ಮಂದರು ಜೊತೆಗಿದ್ದಾರೆ, ಎಲ್ಲರೂ ಕೂಡ ಬದುಕ್ತಾರೆ. ಅವರಪ್ಪ ಹೇಳಿದರು, ನನ್ನ ಮನೆ ನೋಡ್ರಿ ದಶರಥನ ಆಸ್ಥಾನ ಇದ್ದಂಗಿದೆ, 4 ಜನ ಮಕ್ಕಳು ಚೆನ್ನಾಗಿದ್ದಾರೆ. ಪುಣ್ಯಕ್ಕೆ ಒಬ್ಬನಿಗೆ ಪಟ್ಟಾಭಿಷೇಕ ಮಾಡಿ ಇನ್ನೊಬ್ಬನ ಓಡಿಸ್ಲಿಲ್ಲ ನಾನು. ಅವ್ರು ಹೇಳಿದ್ದು 4 ಜನ ಜೊತೆಗೆ ಬಿಸ್ನೆಸ್ ಮಾಡ್ತಾರೆ. ಅಂದರೆ 1 ಜನ 4 ಜನ ಚೆನ್ನಾಗಿದ್ದಾರೆ ಅಣ್ತಮ್ಮಂದರು ಅಂದಾಗ ಹೋಲಿಕೆ ಯಾವ್ದು ಬರುತ್ತೆ? ಇವತ್ತು ಅದರ ಮನಸ್ಸಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನೇ ಬರಬೇಕು. ಹಾಗೆ ಚೆನ್ನಾಗಿದ್ದರೆ ಅವ್ರಂಗೆ ಬದುಕಬೇಕು ಅಂತ ಅನಿಸುತ್ತೆ. ಅಥವಾ ಭರತನ ತ್ಯಾಗ ಎಷ್ಟು ದೊಡ್ಡದು ಅಂತ, ಅಥವಾ ಆಂಜನೇಯನ ದಾಸ್ಯ ಎಷ್ಟು ದೊಡ್ಡದು. ಡಿವಿಷನೇ ಭಾಳ ಚಂದ ಹೇಳ್ತಿದ್ರು ಅದನ್ನು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತ, ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಎಂಥ ಅದ್ಭುತ ಮಾತದು. ಹನುಮಂತ ನಂಬಿದ್ದು ಒಂದೇ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ತತ್ವ ಸಣ್ಣದಿರಬಾರ್ದು, ಅತ್ಯಂತ ಘನವಾದ ತತ್ವ. ರಾಮ ನನ್ನ ದೇವರು, ನನ್ನ ಆರಾಧ್ಯ ದೈವ, ನನ್ನ ಗುರು, ನನ್ನ ನಾಯಕ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತಾ. ಬೇರೆ ವಿಚಾರನೇ ಇಲ್ಲ, ತನ್ನದೇನಿದ್ರೂ ಅದಕ್ಕೇನೆ. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತ ದಾಸ ಅಂತ ಒಪ್ಕೊಂಡಿದ್ದ, ರಾಮನ ದಾಸ ಅಂತ ಒಪ್ಪಿಕೊಂಡು ಎಷ್ಟು ಪ್ರಸಿದ್ಧ ಆದ ಅಂದರೆ, ಇವತ್ತಿಗಾದರೂ ನಮ್ಮ ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ. ರಾಮದೇವರ ದೇವಸ್ಥಾನ ಇದೆಯಲ್ಲೋ ಗೊತ್ತಿಲ್ಲ, ಖಂಡಿತವಾಗಿಯೂ ಆಂಜನೇಯನ ದೇವಸ್ಥಾನ ಇದೆ. ರಾಮನ ದೇವಸ್ಥಾನದಲ್ಲಿ ಆಂಜನೇಯನ ಇದ್ದೇ ಇರ್ತಾನೆ. ಯಾಕಂದರೆ ದಕ್ಷಿಣೆ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತುರ್ಯಸ್ಯ ತಮ್ಮಂದೇ ರಘುನಂದನಂ. ಮುಂದೆ ಆಂಜನೇಯ ಇರಬೇಕು. ಅಂದರೆ ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇದ್ದಾನೆ, ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇರಬೇಕು ಅಂತೇನಿಲ್ಲ. ಅಂದರೆ ದಾಸ ಆದರೂ ಕೂಡ ಎಷ್ಟು ದೊಡ್ಡದಾಗಿ ಬದುಕಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ. ಅದನ್ನು ವಾಲ್ಮೀಕಿಗಳು ಬಾಯಿ ಬಿಟ್ಟು ಹೇಳೋಂಗಿಲ್ಲ, ನೀವು ಅವನಂಗಿರ್ರಿ ಅಂತ ಹೇಳೋದಿಲ್ಲ. ಅವನ ಪಾತ್ರ ವರ್ಣನೆ ಮಾಡಿದಾಗ ನಾವು ಹಾಗಿರ್ಬೋದಲ್ಲ ಅಂತ ಅನಿಸುತ್ತೆ. ಈ ರಾಮಾಯಣದಿಂದ 2 ದೃಷ್ಟಿಗಳು ನಮಗೆ ಸಿಕ್ಕಿರೋದು ಅಂದರೆ, ಮಹಾವಿಷ್ಣು ರಾಮನಾಗಿ ಮನುಷ್ಯ ರೂಪದಲ್ಲಿ ಅವತರಿಸಿದ, ಆದ್ದರಿಂದ ವೇದ ರಾಮಾಯಣದ ರೂಪದಲ್ಲಿ ಬಂತು ಅಂತ ಹೇಳೋರಿದ್ದಾರೆ. ವೇದ ರಾಮಾಯಣದ ರೂಪದಲ್ಲಿ ಬಂತು ಯಾಕಂದರೆ ವಿಷ್ಣುನೇ ರಾಮನಾಗಿ ಬಂದ ಅಂತ. ಇನ್ನೊಂದು ದೃಷ್ಟಿ, ರಾಮ ಮನುಷ್ಯನಾಗಿ ಹುಟ್ಟಿ ದೈವತ್ವಕ್ಕೆ ಏರಿದ್ದರಿಂದ ವಾಲ್ಮೀಕಿ ಬರೆದಂಥ ರಾಮಾಯಣ ವೇದಪ್ರಾಯವಾಯಿತು ಅಂತ. 2 ವ್ಯತ್ಯಾಸ ಭಾಳ ಚೆನ್ನಾಗಿದೆ ಅದು. ವಿಷ್ಣು ಬಂದ ಅಂತ ಅನ್ನೋದರಿಂದ ರಾಮಾಯಣ ವೇದ ಆಯಿತು ಅಂತ ಅನ್ನೋದಕ್ಕಿಂತ, ರಾಮ ಇಷ್ಟು ಚೆನ್ನಾಗಿ ಬದುಕಿರೋದ್ರಿಂದ ವಾಲ್ಮೀಕಿ ಬರೆದಂಥ ರಾಮಾಯಣ ವೇದಪ್ರಾಯ ಆಯಿತು, ಅದು ವೇದ ಆದಂಗೆ ಆಯಿತು ಅಂತ. 2 ದೃಷ್ಟಿನೂ ನಮ್ಮ ಕಡೆ ಇದೆ. 2 ಬೇರೆ ಬೇರೆ ದೃಷ್ಟಿ ಅಲ್ಲವು, ಒಂದೇ ದೃಷ್ಟಿನೇ ಹಾಲು ಜೇನು ಇದ್ದ ಹಾಗೆ. ರಾಮ ಭಗವಂತನ ಅವತಾರ, ಇದು ಒಳ್ಳೆಯದು. 2ನೇ ದೃಷ್ಟಿಯಲ್ಲಿ ರಾಮ ಆದರ್ಶ ಮನುಷ್ಯ, ಕರೆಕ್ಟು. ಆದರ್ಶ ಗುರು ಆಗಿದ್ದಾನೆ ನಮ್ಮ ರಾಮ. ಅದಕ್ಕೆ ಹೇಳ್ತಾರೆ, ಗುರು ದೈವ ಆಗೋದಕ್ಕೆ ಸಾಧ್ಯ ಇದೆ, ದೈವ ಗುರು ಆಗೋದಕ್ಕೂ ಸಾಧ್ಯ ಇದೆ. ರಾಮಾಯಣದಲ್ಲಿ ರಾಮ ಗುರುವೂ ಆಗಿದ್ದಾನೆ, ದೈವವೂ ಆಗಿದ್ದಾನೆ ಅಂತ. ರಾಮಾಯಣದ ಬಾಲಕಾಂಡದ ಮೊದಲನೇ ಶ್ಲೋಕವನ್ನು ಗಮನಿಸೋಣ. ಬಹಳ ಮುಖ್ಯವಾದಂಥ ಪದ್ಯ ಇದು, ಭಾಳ ಒಳ್ಳೆಯ ಶ್ಲೋಕ. ಮೊದಲನೇ ಶ್ಲೋಕ ರಾಮಾಯಣದ್ದು.
ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗಮಂ ಅಂತ ಮೊದಲೇ ಮಾತು. ತುಂಬ ಸುಲಭವಾದಂಥ ಪದ್ಯ. ವಾಲ್ಮೀಕಿ ರಾಮಾಯಣ ತುಂಬ ಕಷ್ಟವಾದದ್ದಲ್ಲ. ಸರಿಯಾಗಿ ಹೇಳ್ಕೊಂಡು ಹೋದರೆ ಪದ ಅಲ್ಲೇ ಅರ್ಥ ಆಗಿಬಿಡ್ತದೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ ಅಂತ. ತಪಸ್ಸು ಅಧ್ಯಯನಗಳಲ್ಲಿ ಸದಾ ತೊಡಗಿದಂಥ, ವಾಕ್ ತತ್ವವನ್ನು ತಿಳಿದವರಲ್ಲಿ ಉತ್ತಮನಾದಂಥ ಮುನಿಶ್ರೇಷ್ಠನಾದ ನಾರದನನ್ನು ಸ್ವಯಂ ತಪಸ್ವಿಗಳಾದಂಥ ನಾರದರು ಬಗೆ ಬಗೆಯಿಂದ ಹೀಗೆ ಪ್ರಶ್ನೆ ಮಾಡಿದರು ಅನ್ನೋದೊಂದು ಪ್ರಶ್ನೆ. ಈ ಶ್ಲೋಕ ತುಂಬ ಸುಲಭವಾದದ್ದು. ಅಂದರೆ ಮೊಟ್ಟ ಮೊದಲನೇ ಶ್ಲೋಕಲ್ಲೇ ವಾಲ್ಮೀಕಿಗಳು ನಾರದರನ್ನು ಪ್ರಶ್ನೆ ಕೇಳಿದರು ಅಂತ. ಆ ನಾರದರು ಎಂಥವರು? ಇದೊಂದು ಅದ್ಭುತವಾದ ಶ್ಲೋಕ. ಭಾಳ ಜನ ವ್ಯಾಖ್ಯಾನ ಮಾಡ್ತಾರೆ ಇದ್ರ ಮೇಲೆ. ವ್ಯಾಖ್ಯಾನ ಹೇಗಿದೆ ಅಂದರೆ ಹಲವಾರು ರೀತಿಯಲ್ಲಿ ಹೇಳ್ತಾರೆ. ಒಬ್ಬ ಲೋಕೋತ್ತರನಾದಂಥ ಶಿಷ್ಯ ಒಬ್ಬ ಲೋಕೋತ್ತರನಾದಂಥ ಗುರುವನ್ನು ಸೇರಿದಾಗ, ಒಂದು ಲೋಕೋತ್ತರವಾದ ವಸ್ತುವಿನ ಬಗ್ಗೆ ಚಿಂತೆ ಮಾಡಿದಾಗ ಲೋಕೋತ್ತರವಾದಂಥ ಗ್ರಂಥ ಬರ್ತದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಲೋಕೋತ್ತರನಾದಂಥ ಶಿಷ್ಯ ವಾಲ್ಮೀಕಿ, ಲೋಕೋತ್ತರನಾದಂಥ ಗುರು ನಾರದ. ಅವರು ಚರ್ಚೆ ಮಾಡ್ತಿರೋದು ಲೋಕೋತ್ತರನಾದಂಥ ರಾಮನ ಬಗ್ಗೆ. ಆದ್ದರಿಂದ ಅಲ್ಲಿ ಬಂದಂಥ ರಾಮಾಯಣ ಲೋಕೋತ್ತರ ಆಯಿತು ಅಂತ ಒಂದು ಮಾತು. ಆ ವರ್ಣನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾರದರ ವರ್ಣನೆ 3 ಶಬ್ದಗಳಲ್ಲಿ ಮಾಡ್ತಾರೆ ವಾಲ್ಮೀಕಿಗಳು. ತಪಸ್ವಾಧ್ಯಾಯ ನಿರತಂ. ನಾರದರು ಸಣ್ಣವರಲ್ಲ. ಸುಮ್ಮನೆ ನಾವು ಕತೆಗಳಲ್ಲಿ ನೋಡ್ತೀವಿ, ಬರೀ ಜಗಳ ಹಚ್ತಾರೆ, ಜಗಳ ಗಂಟರು, ಇಲ್ಲಿದ್ದು ಅಲ್ಲಿ ಹೇಳ್ತಾರೆ, ಅಲ್ಲಿದ್ದು ಹೇಳ್ತಾರೆ. ಇವೆಲ್ಲ ನಾವು ಕತೆ ಕಟ್ಕೊಂಡದ್ದಿದ್ದು. ನಾರದರು ಎಂಥವರು ಅಂತ 3 ಮಾತುಗಳಲ್ಲಿ ಹೇಳ್ತಾರೆ. ತಪಸ್ವಾಧ್ಯಾಯ ನಿರತಂ, ಸದಾ ತಪಸ್ಸು ಅಧ್ಯಯನಗಳಲ್ಲಿ ನಿರತರಾದಂಥವರು ನಾರದರು. ತಪಸ್ಸು ಅಂದರೆ ತನ್ನ ದೇಹ ಮತ್ತು ಮನಸ್ಸನ್ನು ಜ್ಞಾನಾರ್ಜನೆಗೆ ಹಾಗೂ ಭಗವತ್ ಸಾಧನೆಗೆ ಏಕೀಗೊಳಿಸಿದವರು. ಕೆಲವೊಂದು ಸಲ ದೇಹ ಹೊಂದಿದಾಗ ಮನಸ್ಸು ಹೊಂದಿರೋಲ್ಲ, ಮನಸ್ಸು ಹೊಂದಿದಾಗ ದೇಹ ಒಪ್ಪಿಗೆ ಕೊಡಲ್ಲ. ತಾವು ಗಮನಿಸ್ತಿದ್ವಿ, ನಮ್ಮ ಮನೆಯಲ್ಲೆಲ್ಲ ನೋಡ್ತಾ ಇದ್ವಿ ನಾವು ಅದನ್ನು. ನಿಮಗೂ ಹಂಗೆ ಆಗಿರಬೇಕು. ನಮ್ದು ಯಾಕೆ ಹೇಳ್ತೀನಿ ಅಂದರೆ ನಿಮ್ಮದು ಗೊತ್ತಿಲ್ಲ ನನಗೆ, ಅದ್ರ ನಂದು ಹೇಳಿಬಿಟ್ರು ವಾಸಿ. ಈ ಧಾರಾವಾಹಿ ನೋಡುವಾಗ ಒಂದು ಆಕಳಿಕೆನೂ ಬರಲ್ಲ, ನೋಡಿದ್ದೀರಾ? ನಾವೆಲ್ಲ ಧಾರಾವಾಹಿ ನೋಡೋಕೆ ಎಷ್ಟು ಚುರುಕಾಗಿ ಕೂತಿರ್ತೀವಿ ಅಂದರೆ ಮುಂದೆ ಏನಾಗ್ತದೆ ಅದೇನೂ ಆಗಲ್ಲ, ಅಲ್ಲೇ ಇರುತ್ತೆ. 6 ತಿಂಗಳಂದ್ರೂ ಅಲ್ಲೇ ಇರುತ್ತೆ ಅದು. ಆದರೆ ಆ ಕುತೂಹಲ ಕೇಳಿಸ್ತೇ ಆಕಳಿಕೆ ಬರಲ್ಲ. ಅದು ಮುಗಿದ ಮೇಲೆ ನೀವೇನಾದರೂ ಮಂತ್ರ ಅಂತ ಇದ್ದರೆ, ಪ್ರಾರ್ಥನೆ ಮಾಡ್ತಾ ಇದ್ದರೆ ಎಲ್ಲಿದು ಬರ್ತಾವೋ ಆಕಳಿಕೆ ಹುಡ್ಕೊಂಡು ಬರ್ತಾವೆ. ಯಾಕೆ ಬರ್ತಾವೆ ಹೇಳಿ? ಮಂತ್ರ ಅನ್ನುವಾಗ ದೇಹ ಇಲ್ಲ ಅಲ್ಲಿ, ಬರೀ ಬಾಯಿಂದ ಬಾಯ್ಪಾಟ್ ಮಾಡಿದ್ದು ಟೇಪ್ ರೆಕಾರ್ಡರ್ ಹೇಳ್ತಾ ಇದೆ ಅಷ್ಟೇ, ಮನಸ್ಸಲ್ಲಿ ಇಲ್ಲ ಅಲ್ಲಿ. ಆದ್ದರಿಂದ ಮನಸ್ಸು ದೇಹ ಎರಡೂ ಎಲ್ಲಿ ಹೊಂದಿಕೊಂಡಿದೆಯೋ ಆ ಭಗವತ್ ಸಾಧನೆಯಲ್ಲಿ ಮತ್ತು ಆ ಚಿಂತನೆಯಲ್ಲಿ ಹೊಂದಿಕೊಂಡಿದ್ದಾಗ ಮಾತ್ರ ತಪಸ್ಸದು. ಇದರ ತಪಾಸ್ ಮಾಡೋದು ಅಂತ. ಇದು ನಿರ್ದಿಷ್ಟ ಉದ್ದೇಶ ಮತ್ತು ಸಾಧನೆಗೆ ಆಗಿ ಮಾಡಿ. ತಪಸ್ಸು ಯಾವಾಗಲೂ ಬ್ರಾಡ್ ಇರಲ್ಲ. ಯಾವುದೋ ಒಂದು ತಪಸ್ಸು ಸಾಧನೆಗೋಸ್ಕರ ಮಾಡುವಂಥದ್ದು ಏಕೀಕೃತವಾದಂಥ ಪ್ರಯತ್ನ. ಆ ಏಕೀಕೃತವಾದ ಪ್ರಯತ್ನ ಒಳ್ಳೆ ಕೆಲಸಕ್ಕಾಗೋದಾದರೆ ದೊಡ್ಡ ಸಾಧನೆ ಆಗ್ತದೆ ಅಂತ. ಇನ್ನೊಂದು 2ನೇ ಗುಣ, ಸ್ವಾಧ್ಯಾಯ ನಿರತಂ. ಯಾವಾಗಲೂ ಸ್ವಾಧ್ಯಾಯದಲ್ಲಿ ಇದ್ದಂಥವ್ರು. ಸ್ವಾಧ್ಯಾಯ ಅಂದರೆ ಸ್ವಂತ ಅಧ್ಯಯನ ಮಾಡುವಂಥವ್ರು. ತಾವೇನು ಕಲ್ಕೊಂಡಿದ್ದಾರೋ, ವೇದಾರ್ಥ ಚಿಂತನವನ್ನು ಮಾಡಿದ್ದಾರೋ, ವೇದಾಧ್ಯಯನ ಮಾಡಿದ್ದಾರೋ, ವೇದಕ್ಕಿಂತ ಮಿಗಿಲಾದ ಶಾಸ್ತ್ರ ಇಲ್ಲ, ಭಗವಂತನಿಗಿಂತ ಮೇಲಾದ ದೈವ ಇಲ್ಲ ಅಂತ ಯಾರು ಸದಾ ಅದರ ಚಿಂತನೆಯಲ್ಲಿ ಇದ್ದಾರೋ, ಅಧ್ಯಯನ ಮಾಡ್ತಾರೋ ಅವರು ಸ್ವಾಧ್ಯಾಯ ನಿರತಂ ಅಂತ. ನಾರದರು ಹಾಗಿದ್ದರು. 2ನೇ ಗುಣ. 3ನೇದು ವಾಗ್ವಿದಾವರಂ ಅಂತ. ವಾಗ್ವಿದಾವರಂ ಇದು ಬಹಳ ಚಂದ ಮಾತು. ನನಗದು ಮಾತಿನಲ್ಲಿ ಹೇಳೋದು ಕಷ್ಟ, ಯಾಕಂದರೆ ಅದು ಮಾತಿನಲ್ಲೇ ಹೇಳಬೇಕು. ವಾಗ್ವಿದಾವರನ್ ಅಂದರೆ ಮಾತನ್ನು ಮೀರಿದಂಥ, ವಾಕ್ ಅಂತ ಏನಂತೀವಿ, ಮಾತನ್ನು ಮೀರಿದಂಥ ಪರಬ್ರಹ್ಮನನ್ನು ವರ್ಣನೆ ಮಾಡೋದು ಯಾವುದರಿಂದ ಮಾಡಬೇಕು? ಭಾಳ ತಮಾಷೆ ಅಲ್ಲ ಇದು. ಭಗವಂತ ಅನ್ನೋದು ಮಾತನ್ನು ಮೀರಿದಂಥದ್ದು. ನಮಗೆ ಬೇರೆ ಅಸ್ತ್ರ ಇಲ್ವೇ? ಮಾತಿನಲ್ಲೇ ಹೇಳಬೇಕಲ್ಲ. ನಾವೇನು ಹೇಳಿದರು, ವೇದ ಕೂಡ ಭಗವಂತನನ್ನು ತನ್ನ ಮಾತಿನಲ್ಲೇ ಹೇಳಿದ್ದು. ಆದ್ದರಿಂದ ವೇದಗಳು ಯಾರನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ವೋ ಅಂತ ಭಗವಂತನನ್ನು ಮಾತುಗಳಲ್ಲೇ ಹೇಳಿದ್ದು ಒಂದು ಆಶ್ಚರ್ಯವೂ ಹೌದು, ಅನಿವಾರ್ಯವೂ ಆದಂಥದ್ದು. ಅದನ್ನು ವೇದ ಮಾಡ್ತು. ಇಲ್ಲಿ ನಾರದರೆಂಥವರು ಅಂತಂದರೆ, ಒಬ್ಬ ಸಮರ್ಥನಾದಂಥ ಆಚಾರ್ಯ ಅಥವಾ ಗುರು ಏನು ಮಾಡ್ತಾನೆ, ಮಾತನ್ನು ಮೀರಿದಂಥ ಶಕ್ತಿಯನ್ನು ತನ್ನ ಮಾತಿನಿಂದಲೇ ವರ್ಣನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬ ಸಮರ್ಥ ಗುರು ಮಾತ್ರ ಮಾಡಲಿಕ್ಕೆ ಸಾಧ್ಯ, ಇನ್ಯಾರ ಕಡೆಯಿಂದ ಆಗೋಲ್ಲ. ಮಾತನ್ನು ಮೀರಿದಂಥ ಶಕ್ತಿ ಇದೆ, ಅದನ್ನು ಮಾತಿನಲ್ಲೇ ಹೇಳಬೇಕು. ಆದರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮೂಲಕ್ಕೆ ತಗೊಂಡು ಹೋಗುವಂಥ ಶಕ್ತಿ ಸಮರ್ಥ ಆಚಾರ್ಯನಿಗೆ, ಗುರುವಿಗಿದೆ. ಅದು ನಾರದನಿಗಿತ್ತು ಅಂತ ಹೇಳ್ತಾರೆ.
ಮುಂದೆ ಮೂರನೇದ್ದು ಮುನಿ ಪುಂಗವಃ. ಈತ ಮುನಿ, ಪವಿತ್ರನಾದಂಥ ಮುನಿ, ಶ್ರೇಷ್ಠವಾದಂಥ ಮುನಿ. ಮುನಿ ಅಂತ ಪದ ಬಂದದ್ದು ಯಾರು ಮನನಶೀಲರಾಗಿದ್ದಾರೋ ಅವರು ಮುನಿಗಳು ಅಂತ. ತಾವು ಓದಿದ್ದನ್ನು, ತಿಳ್ಕೊಂಡದ್ದನ್ನು ನಿಧಿಧ್ಯಾಸ ಮಾಡಬೇಕು. ಸತಾದ ನಿಧಿಧ್ಯಾಸ ಮಾಡ್ತಾ ಇದ್ದಾಗ ಗೊತ್ತಿಲ್ಲದ ಹಾಗೆ ಅದು ಅವರೇ ಅದಾಗ್ಬಿಡ್ತಾರೆ. ಹೀಗೆ ಸದಾ ಸರ್ವದಾ ಬ್ರಹ್ಮಚಿಂತನೆಯಲ್ಲಿ ಇರುವಂಥವರು ಈ ಮುನಿಗಳು. ಈ ಮೂರು ಗುಣಗಳಿಂದ ನಾರದರ ಶ್ರೇಷ್ಠತೆಯನ್ನು ವಾಲ್ಮೀಕಿಗಳು ಒಂದೇ ಸಾಲಲ್ಲಿ ಹೇಳ್ತಾರೆ. ಎಷ್ಟು ಚಂದದ ಮಾತದು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾವರಂ. ಇದು ಗುರುವಿನ ವರ್ಣನೆ ಆಯಿತು. ಶಿಷ್ಯನ ಬಗ್ಗೆ ಒಂದೇ ಮಾತು ಹೇಳಿಬಿಡ್ತಾರೆ, ತಪಸ್ವಿ. ಈತನೂ ಹಾಗೆ ಗುರುಗಳ ನಾರದರಂತೆ ಮಹಾ ತಪಸ್ವಿನೇ ಆಗಿದ್ದಾರೆ. ಇಂಥ ತಪಸ್ವಿಯಾದ ಶಿಷ್ಯನನ್ನು ಹುಡುಕಿಕೊಂಡು ತಪಸ್ವಿಗಳಾದ ನಾರದರು ಇಲ್ಲಿ ಬಂದಿದ್ದಾರೆ, ತಮಸಾ ತೀರಕ್ಕೆ ಬಂದಿದ್ದಾರೆ. ಇದು ಬಹಳ ಚಂದ ಮಾತಿದು. ಗುರುಗಳನ್ನು ಹುಡುಕೊಂಡು ಶಿಷ್ಯ ಹೋಗೋದು ಸರಿ, ಆದರೆ ಶಿಷ್ಯನನ್ನು ಹುಡುಕೊಂಡು ಅವನ ಮನೆಗೆ ಗುರುಗಳು ಬಂದಿದ್ದಾರೆ, ನಾರದರು ಬಂದಿದ್ದಾರೆ. ಈ ರಾಮಾಯಣ ಶುರು ಆಗೋದೇ ಸಂವಾದದಿಂದ ಶುರು ಆಗುವಂಥದ್ದು. ಗುರುಗಳು ಶಿಷ್ಯನ ಹುಡ್ಕೊಂಬಂದು ಮಾತಾಡ್ತಾರೆ. ಅನಿರೀಕ್ಷಿತವಾಗಿದ್ದೆ, ಇದು ದೈವಚೋದಿತವಾದಂಥದ್ದು ಮಾತು ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಒಂದು ದೈವಚೋದಿತವಾದದ್ದು ಅಂದರೆ ದೈವ ಸಂಕಲ್ಪಿಸಿದೆ ಈ ಹೊತ್ತಿಗೆ ಗುರುಗಳು ಬಂದು ಶಿಷ್ಯನನ್ನು ಮಾತಾಡಲಿ ಅಂತ. ನನ್ನ ಒಂದು ವೈಯಕ್ತಿಕವಾದ ನಂಬಿಕೆ ನಿಮ್ಗೆ ಹಂಚ್ಕೋಬೇಕು. ಪ್ರತಿಯೊಂದರಲ್ಲೂ ದೈವಚೋದಿತ ಅಂತಿದೆ. ಯಾವುದೂ ಸ್ವಂತ ಆಗೋದಿಲ್ಲ, ಅದು ಭಗವಂತನ ಸೃಷ್ಟಿ. ನಾವು ಹೇಳ್ತೀವಿ ಸಾಮಾನ್ಯವಾಗಿ, ಮೊನ್ನೆ ಆಕ್ಸಿಡೆಂಟ್ಲಿ ಸಿಕ್ಕಿದ್ರು ರಸ್ತೆಯಲ್ಲಿ ಅವರು ಅನ್ನಲ್ಲ, ವಿ ಮೆಟ್ ಆಕ್ಸಿಡೆಂಟ್ಲಿ, ಅಕಸ್ಮಾತಾಗಿ ದಾರಿಯಲ್ಲಿ ಸಿಕ್ಕರು ಯಾರೋ ಅಂತ ಹೇಳ್ತೀವಿ. ದಯವಿಟ್ಟು ಹಾಗಲ್ಲ, ನನ್ನ ಪ್ರಕಾರ ಹಾಗಲ್ಲ. ಈ ಜಗತ್ತಿನಲ್ಲಿ 700 ಕೋಟಿ ಜನ ಇದ್ದಾರೆ. 700 ಕೋಟಿ ಜನ ಈ ಪೃಥ್ವಿ ಮೇಲೆ ಇದ್ದಾರೆ. ಅದು ಹೇಗೆ ನಾವಿಬ್ಬರೇ ಭೇಟಿಯಾಗೋದು? ಅದೇನೋ ಐ ಆಲ್ವೇಸ್ ಕಾಲ್ ಇಸ್ ಅ ಡಿವೈನ್ ಡಿಸೈನ್. ಯಾವುದೋ ಕಾರಣಕ್ಕೆ ನೀವಿಬ್ಬರೂ ಭೇಟಿಯಾಗಿ ಒಂದು ಏನೋ ಕೆಲಸ ಆಗೋದಿರುತ್ತೆ, ಅದಕ್ಕೆ ಭಗವಂತ ತಂದು ಕೂಡಿಸ್ತಾನೆ ನಿಮ್ಮನ್ನು ಅಲ್ಲಿ ಅಂತ. ಅದನ್ನು ಎಷ್ಟು ಚಂದದ ಮಾತು ಹೇಳ್ತಾರೆ. ಇದು ದೈವಚೋದಿತವಾದಂಥದ್ದು. ಗುರುಗಳು ತಾವೇ ಹುಡುಕೊಂಡು ಶಿಷ್ಯನ ಮನೆ ಬಾಗಿಲಿಗೆ ಬಂದು ಮಾತಾಡಿದಾಗ ಇದು ದೈವಚೋದಿತವಾದಂಥದ್ದು. ಶಿಷ್ಯ ಎಷ್ಟು ಬುದ್ಧಿವಂತ ಅಂದರೆ, ನೀವು ಗುರುಗಳು, ದೊಡ್ಡ ಗುರುಗಳು ಸಿಕ್ಕಾಗ ಸಣ್ಣ ಸಣ್ಣ ಪ್ರಶ್ನೆ ಕೇಳಬಾರ್ದು, ಮೂರ್ಖತನ ಆಗಿಬಿಡುತ್ತೆ. ಯಾರೋ ಒಬ್ಬರು ಹೇಳಿದ್ರಂತೆ, ನಿಮ್ಮ ದೊಡ್ಡವರು ಸಿಕ್ಕಿದ್ದಾರೆ, 2 ಪ್ರಶ್ನೆ ಕೇಳಬಹುದು ಅಂದ್ರಂತೆ. ಈತ ಹೋದ, ಬಟ್ಟು ಎಲ್ಲರೂ ನೀವು ದೊಡ್ಡವರು ಅಂತಾರೆ, ನಿಜವಾಗ್ಲೂ ಅಷ್ಟು ದೊಡ್ಡವರೇ ಸರ್ ಅಂತ ಕೇಳ್ದ. ಇಲ್ಲಪ್ಪ ನನಗೇನೂ ಗೊತ್ತಿಲ್ಲ ಅಂದರು. ಮತ್ತು ಎಲ್ಲರೂ ಅಂತಾರಲ್ಲ ಸರ್? ಅಂತಾರಪ್ಪ. 2 ಪ್ರಶ್ನೆ ಆಯಿತು, ಹೋಗು ಅಂದರು. ಮುಂದೆ 3ನೇ ಪ್ರಶ್ನೆಗೆ ಅವಕಾಶ ಇಲ್ಲ ಅವನಿಗೆ. ಏನು ಕೇಳಬೇಕು ಅಂತ. ನನಗೆ ನನ್ನ ಗುರುಗಳು ಭಾಳ ಚಂದ ಟ್ರೈನಿಂಗ್ ಕೊಡೋರು. ಇವತ್ತು ಸೋಮವಾರ, ನೀವು ಒಂದಾದ್ರು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀರಿ, ಏನೋ ವಿಷಯ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬರೆದಿದ್ದೀರಿ. ನಿಮ್ಮ ವಿಷಯ ಹಿಂಗಿದೆ, 5-6 ಪಾಯಿಂಟ್ ಇದೆ, ನೀವು ಚರ್ಚೆ ಮಾಡಬೇಕು ಅಂತ ಬರೆದಿದ್ದೀರಿ. 6 ತಿಂಗಳಿಂದ ಉತ್ತರಕ್ಕೆ ಕಾಯ್ತಾ ಇದ್ದೀರಿ, ಉತ್ತರ ಬಂದಿಲ್ಲ. ಸಾಮಾನ್ಯವಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೀರಿ ನೀವು. ಇವತ್ತು ನೀವು ಮನೆಗೆ ಹೋಗೋ ಹೊತ್ತಿಗೆ, ಸೋಮವಾರ ಸಾಯಂಕಾಲ ಮನೆಗೆ ಹೋಗೋ ಹೊತ್ತಿಗೆ ಒಂದು ಪತ್ರ ಬಂದುಬಿಟ್ಟಿದೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ. ಮುಂದಿನ ಸೋಮವಾರ ಸಾಯಂಕಾಲ 5ರಿಂದ 5 ಗಂಟೆ 5 ನಿಮಿಷದವರೆಗೂ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ. 5 ನಿಮಿಷ. ಪ್ರೈಮ್ ಮಿನಿಸ್ಟರ್ ಅಷ್ಟೇ 5 ಕೊಡಬೇಕು, ಅದು 5 ತಾಸು ಕೊಡೋಕ್ಕಾಗತ್ತಾ? 5ರಿಂದ 5 ಗಂಟೆ 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನೀವೇನು ಚರ್ಚೆ ಮಾಡಬೇಕೋ ತೊಗೊಂಡು ಬನ್ನಿ ಅಂತ ಬರೆದಿದ್ದಾರೆ. ನೀವೇನು ಮಾಡ್ತೀರ ಅವಾಗ? ಪೀಟರ್ ಡ್ರಕ್ಕರ್ ಅಂತ ತಾವು ಕೇಳಿರಬೇಕು, ಗ್ರೇಟ್ ಮ್ಯಾನೇಜ್ಮೆಂಟ್ ಗುರು, ಅವ್ರು ಕಲಿಸೋದು ನಮಗೆ ಇದೆಲ್ಲ. ಅವ್ರು ಹೇಳೋದು, ಏನು ಮಾಡ್ತೀರಿ, ತಯಾರಿ ಮಾಡ್ತೀರಿ ನೀವು? ಕೆಲವರು ಏನು ಮಾಡ್ತಾರೆ, ಹೌದಾ, ಯಾವ ಡ್ರೆಸ್ ಹಾಕ್ಕೋಬೇಕು ಅವಾಗ? ನಿಮ್ಮ ಡ್ರೆಸ್ ಪ್ರೈಮ್ ಮಿನಿಸ್ಟರ್ ನೋಡೋದೇ ಇಲ್ಲ, ನೋಡೋದ್ರಾಗ 5 ನಿಮಿಷ ಆಗೋಗಿರುತ್ತೆ. ಆದರೆ ನಾವು ತುಂಬ ಟೈಮ್ ಖರ್ಚು ಮಾಡೋದು ಯಾವ ಡ್ರೆಸ್ ಹಾಕ್ಕೊಂಡ್ರೆ ತಪ್ಪೇನಿಲ್ಲ. ಆಮೇಲೆ ಟ್ರೈನಿಗೆ ಹೋಗ್ಬೇಕಾ, ಪ್ಲೇನಿಗೆ ಹೋಗ್ಬೇಕಾ, ಏನು ಮಾಡಬೇಕು, ಇದೆಲ್ಲ ವಿಚಾರ. ಅಲ್ಲಿ ಹೋದರೆ ಎಲ್ಲಿರಬೇಕು, ಕೆನಾಟ್ ಪ್ಲೇಸಲ್ಲಿ ಎಲ್ಲಿ ಜಾಗ ಸಿಗ್ತದೇನೋ, ಆದಷ್ಟು ಅಲ್ಲಿ ಇರಬೇಕು. ಇದೆಲ್ಲ ವಿಚಾರಗಳನ್ನು ಮಾಡ್ತೀವಿ. ಅದಕ್ಕೆ ಡ್ರಕ್ಕರ್ ಭಾಳ ಚಂದ ಹೇಳೋರು, ಅದನ್ನೆಲ್ಲ ಬೇರೆದವ್ರಿಗೆ ಕೊಡ್ರಿ. ಟಿಕೆಟ್ ಬುಕ್ ಮಾಡೋದು ಎಲ್ಲ ಬೇರೆದವ್ರಿಗೆ ಕೊಡ್ರಿ. 5 ನಿಮಿಷ ಹೇಗೆ ಬಳಸ್ಕೊಳ್ಬೇಕು ಅಂತ ಅನ್ನೋದು ವಿಚಾರ ಮಾಡಿರಿ. ನೀವು ಒಳಗೆ ಹೋದ ತಕ್ಷಣ ಕರ್ಕೊಂಡು ಹೋಗ್ತಾನೆ, ಬಾಡಿಯೆಲ್ಲ ಚೆಕ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ, ನೋಡಿ ಏನು ಹೇಳೋದು, ಮ್ಯಾಟ್ರ್ ಇದೆಯಾ ಕೊಡಿ ಅಂತಾರೆ. ಎಲ್ಲ ಸೆಕ್ರೆಟ್ರಿ ಚೆಕ್ ಮಾಡಿ ಒಳಗೆ ಹೋಗೋದಂಗೆ ದಿಕ್ಕು ತಪ್ಪು ಹೋಗುತ್ತೆ, ಎಲ್ಲಿ ಹೋಗ್ತೀನಿ ಗೊತ್ತಾಗಲ್ಲ ನಿಮಗೆ. ಒಳಗಡೆ ಪ್ರೈಮ್ ಮಿನಿಸ್ಟರ್ ರೂಮ್ ಒಳಗೆ ಹೋದಾಗ ಯು ಆರ್ ಆಡ್ ಬೈ ದಿ ಪ್ರೆಸೆನ್ಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಒಂಥರ ಗಾಬರಿ ಆಗಿಬಿಡುತ್ತೆ. ಕೆಲವ್ರಿಗೆ ಆಗ್ತದೆ. ತಿರುಪತಿಗೆ ಹೋದಾಗ ಅದು ಕೇಳಿದ್ದೇನೆ, ಭಾಳ ಜನ 8 ತಾಸು ಕ್ಯೂದಲ್ಲಿ ನಿಂತ್ಕೊಂಡು ಒಳಗಡೆ ಹೊಸ್ತಲ್ಲಿ ಕಾಲಿಟ್ಟಾಗ ಯಾರೋ ಕೈ ಹಿಡಿದು ದರ್ರ ಅಂತ ಎಳೆದು ಬಿಡ್ತಾರೆ. ಯಾರು ಎಳೆದ್ರು ಒಂದು ತಿರುಗಿ ನೋಡಿದ್ರೆ ಮುಂದೆ ತಳ್ಳಿರ್ತಾರೆ. ದೇವ್ರ ದರ್ಶನ ಆಗಿರಲ್ಲ, ಎಳೆದವ್ರ ದರ್ಶನ ಆಗುತ್ತೆ, ತಳ್ಳಿದವ್ರ ದರ್ಶನ ಆಗುತ್ತೆ. ಅದಕ್ಕೆ ನಾವು ಹೇಳೋದು, ಅಲ್ಲಿ ಕಡೆ ನೋಡಬೇಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ಹೋದದ್ದೇ ಅದ್ರ ಸಲುವಾಗಿ ನೀವು ಅಲ್ವಾ. ಈಗ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಹೋದಾಗ 5 ನಿಮಿಷದಲ್ಲಿ ಏನು ಕೇಳಬೇಕು ಅಂತ ಕೇಳ್ಕೋಬೇಕು. ಅದು ಬಿಟ್ಟು, ಸರ್ ಮೊನ್ನೆ ಪೇಪರ್ ನೋಡಿದರೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ, ಹೇಗಿದ್ದೀರಿ ಸರ್?
ಅಲ್ಲ, ಇದು ಹೇಳ್ತಾರೆ ಪಾಪ, ಅವ್ರೇನು ತೊಂದರೆ ಇಲ್ಲ, ಆದರೆ 5 ನಿಮಿಷದಲ್ಲಿ ಕಳ್ಕೊತಾ ಇದ್ದೀರಿ ನೀವು. ಇದು ಭಾಳ ಮುಖ್ಯ. ನಾರದರು ತಾಸುಗಟ್ಟಲೆ ಇರೋಕೆ ಬಂದವರಲ್ಲ ಅಲ್ಲಿ. ಆದರೆ ಎಷ್ಟು ಚಂದದ ಮಾತು ಆ ಪದ, ಸಂಸ್ಕೃತ ಪದ ಅದ್ಭುತ. ಪರಿಪಪ್ರಚ್ಛ ಅಂತ. ಪರಿಪಪ್ರಚ್ಛ ಅಂದರೆ ಪುನಃ ಪುನಃ ಒಂದು ಪ್ರಶ್ನೆಯಲ್ಲಿ 10 ಧ್ವನಿಗಳಿರಬೇಕು ಅಂಥ ಪ್ರಶ್ನೆ ಕೇಳಬೇಕು. ಅಂಥ ಪ್ರಶ್ನೆ ಬುದ್ಧಿವಂತ ಶಿಷ್ಯ, ಆ ಲೋಕೋತ್ತರನಾದಂಥ ಗುರು ಸಿಕ್ಕಾಗ ಪ್ರಶ್ನೆ ಏನು ಕೇಳ್ತಾನೆ, ಅದು ಕೇಳ್ತಾರೆ ಸಿಂಗಲ್ ಕ್ವಶನ್ ವಿಚ್ ಹ್ಯಾಸ್ ಮೆನಿ ಅದರ್ ಕ್ವಶನ್ಸ್ ಆರ್ ಅಂಡರ್ಟೋನ್ಸ್. ಪರಿಪ್ರಪಂಚ ಅಂದ್ರೆ ಅದು. ಅವನು ಹೇಳ್ತಾನೆ ಇದು ದೈವದ ಕೈವಾಡ ಅಂತ ಹೇಳ್ತಾರೆ, ಭಾಳ ಚಂದವಾಗಿ ಮಾಡ್ತಾರೆ. ಅಸಾಮಾನ್ಯ ಗುರು ಅಸಾಮಾನ್ಯ ಶಿಷ್ಯರನ್ನು ಹುಡ್ಕೊಂಡು ಅವ್ರ ಮನೆಗೆ ಬರೋದು ಒಂದು ಪವಾಡ. ಎರಡನೇದು, ಇಂಥ ಪ್ರಶ್ನೆ ತನ್ನ ಬಾಯಲ್ಲಿ ಬರ್ತದೆ ಅಂತ ವಾಲ್ಮೀಕಿಗೆ ಗೊತ್ತಿದ್ದಿಲ್ಲ. ಯಾಕಂದರೆ ನಾರದ್ ಬರೋದು ಅನಿರೀಕ್ಷಿತ, ಆಶ್ಚರ್ಯ ಕೂಡ. ಟಕ್ ಅಂತ ದೊಡ್ಡವ್ರು ಬಂದಾಗ ಬಾಯಿಗೆ ಮಾತೇ ಬರೋಲ್ಲ ಎಷ್ಟೋ ಸಲ. ಅಂಥದ್ರಲ್ಲಿ ವಾಲ್ಮೀಕಿ ಟಕ್ ಅಂತ ಒಂದು ಪ್ರಶ್ನೆ ಕೇಳ್ತಾನಲ್ಲ, ಒಂದೇ ಪ್ರಶ್ನೆ ಕೇಳ್ತಾನೆ. ಅದೆಂಥ ಅದ್ಭುತ ಪ್ರಶ್ನೆ ಅದು, ಅದು ಕೂಡ ಪವಾಡವೇ. ಮೂರನೇದು, ಗುರು ಥಾಟನೆ ಉತ್ತರನೂ ಹೇಳಿಬಿಡ್ತಾನೆ. ಶಿಷ್ಯ ಇಂಥ ಪ್ರಶ್ನೆ ಕೇಳಬಹುದು ಅಂತ ಗೊತ್ತಿರಲ್ಲ. ಸಾಮಾನ್ಯವಾಗಿ ಏನು ಮಾಡ್ತೀವಿ, ಹಿಂಗೆ ವಿಚಾರ ಮಾಡಿ ನಾಳೆ ಹೇಳ್ತೀನಿ ನಿಮ್ಗೆ, ಸಾಮಾನ್ಯ ಗುರುಗಳು ಹೇಳ್ತಾರೆ. ಆದರೆ ಈ ಅಸಾಮಾನ್ಯ ಗುರು ಏನು ಮಾಡ್ತಾನೆ, ಹಿಂಗಿದ್ದಾನ ಅಂತ ಕೇಳಿದಾಗ ತಕ್ಷಣ ಉತ್ತರ ಕೊಡೋಕೆ ಶುರು ಮಾಡಿಬಿಡ್ತಾರೆ, ಉತ್ತರ ಕೊಟ್ಬಿಡ್ತಾರೆ. ಉತ್ತರ ಅಂದರೆ ಬಾಯಲ್ಲಿತ್ತು, ಯಾವಾಗ ಹೇಳೇನು ಅಂತ ಅನ್ನೋರು ಹಾಗೆ ಕೂತಿದ್ದಾರೆ ನಾರದರು. ತಕ್ಷಣ ಉತ್ತರ, ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಟ್ಬಿಡ್ತಾರೆ. ಅದ್ಭುತವಾದ ಪ್ರಶ್ನೆ, ಅದ್ಭುತವಾದ ಉತ್ತರ ಅದು. ಅದನ್ನು ಸ್ವಲ್ಪ ಗಮನಿಸೋಣ. ಅದಕ್ಕೆ ಹೇಳ್ತಾರೆ, ವಾಲ್ಮೀಕಿ ಒಂದು ದೊಡ್ಡ ಪರ್ವತ ಇದ್ದ ಹಾಗೆ, ಅದರಲ್ಲಿ ಹುಟ್ಟಿ ಬಂದಂಥ ನದಿ ರಾಮಾಯಣ, ಅದರ ಮೇಲೆ ನೀರನ್ನು ಸುರಿಸಿದಂಥವರು ನಾರದರು ಅಂತ. ಈ ಶ್ಲೋಕಕ್ಕೆ ಇನ್ನೊಂದು ವ್ಯಾಖ್ಯಾನವೂ ಇದೆ. ಇದು ರಾಮಾಯಣದ ಆದಿ ಶ್ಲೋಕ. ಇದು ಪ್ರಾರಂಭವಾಗುವುದು ತಕಾರದಿಂದ, ತಪಸ್ವಾಧ್ಯಾಯ ನಿರತಂ, ತದಿಂದ ಶುರುವಾಗುವಂಥದ್ದು. ಈ ರಾಮಾಯಣ ಮುಗಿಯೋದು ಉತ್ತರಕಾಂಡದಲ್ಲಿ ಮುಗಿಯುವಂಥದ್ದು. ಉತ್ತರಕಾಂಡದ ಕಡೆ ಶಬ್ದ ಪ್ರವರ್ಧತಾಂ ಅಂತ, ಅದು ತದಿಂದ ಮುಗಿಯುವಂಥದ್ದು. ತದಿಂದ ಶುರು ಆಗ್ತಾಯಿದೆ ರಾಮಾಯಣ, ತದಿಂದನೇ ಮುಗಿತದೆ ಅಂತ. ಇದು ಕೆಲವರು ಹೇಳೋದು ಇದರಲ್ಲಿ ಗಾಯತ್ರಿ ಮಂತ್ರದ ಛಾಯೆ ಇದೆ ಅಂತ ಹೇಳ್ತಾರೆ. ತತ್ಸವಿತ್ರವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ತದಿಂದ ತದ್ವರೆಗೂ. ಆದ್ದರಿಂದ ಇದು ಗಾಯತ್ರಿ ಮಂತ್ರದ ಛಂದಸ್ಸಿದೆ ಇದರೊಳಗೆ ಅಂತ ಹೇಳ್ತಾರೆ. ಇನ್ನೊಂದು, ರಾಮಾಯಣಕ್ಕೆ 24,000 ಶ್ಲೋಕಗಳು. ಗಾಯತ್ರಿ ಮಂತ್ರಕ್ಕೆ 24 ಅಕ್ಷರಗಳು. ಒಂದೊಂದು ಅಕ್ಷರಕ್ಕೆ 1000 ಮಾತಿನಂತೆ ವಿಸ್ತೃತವಾದ ಗಾಯತ್ರಿ ಮಂತ್ರವೇ ರಾಮಾಯಣ ಅಂತ. ಒಂದೊಂದು ಅಕ್ಷರಕ್ಕೆ 1000 ಅಕ್ಷರಗಳನ್ನು ಹಾಕಿ, 1000 ಶ್ಲೋಕಗಳನ್ನು ಹಾಕಿ ವಿಸ್ತಾರವಾಗಿ ಬರೆದಂಥದ್ದು ರಾಮಾಯಣ ಅಂತ. ರಾಮಾಯಣದ 7 ಕಾಂಡಗಳಂತೇನಿದ್ದಾವೆ ಅವು ಕೂಡ ಗಾಯತ್ರಿ ಪದಗಳ ವಿವರಣೆನೇ ಆಗಿದ್ದಾವೆ ಅಂತ ಹೇಳ್ತಾರೆ. ಸರ್ಗಗಳ ಸಂಖ್ಯೆ ಕೂಡ ತಮಾಷೆ, 545. ಅದು ಬ್ರಹ್ಮಸೂತ್ರದ ಸಂಖ್ಯೆಗಳು. ಅಂದರೆ 545 ಬ್ರಹ್ಮಸೂತ್ರದ ಸಂಖ್ಯೆ, 24,000 ಅನ್ನುವಂಥದ್ದು 24 ಗಾಯತ್ರಿ ಮಂತ್ರದ ಅಕ್ಷರಗಳಿಗೆ ಒಂದೊಂದು 1000ದಂತೆ ಶ್ಲೋಕಗಳು. ಆಮೇಲೆ ಬಾಲಕಾಂಡದಲ್ಲಿ ಭಗವಂತನೇ ಸೃಷ್ಟಿಗೆ ಕಾರಣ ಹಾಗೂ ಅವನ ಸ್ವರೂಪದ ವರ್ಣನೆ ಬರೋದರಿಂದ ಅದು ತತ್ಸವಿತ್ರ, ತತ್ರ ಸವಿತ್ರ ಶಬ್ದಕ್ಕೆ ಅರ್ಥವಾಗಿದೆ. ಅಯೋಧ್ಯ ಕಿಷ್ಕಿಂಧ ಕಾಂಡಗಳಲ್ಲಿ ರಾಮನ ಶ್ರೇಷ್ಠತೆಯ ವರ್ಣನೆ ಬರೋದರಿಂದ ವರೆಣ್ಯ ಶಬ್ದಕ್ಕೆ ಅರ್ಥ ಬರ್ತದೆ. ಅರಣ್ಯಕಾಂಡದಲ್ಲಿ ಶ್ರೀರಾಮನ, ಅದರ ಭಗವಂತನ ತೇಜೋಮಯವಾದ ರೂಪದ ವರ್ಣನೆ ಬರೋದರಿಂದ ಭರ್ಗ, ಆ ಪದದ ಅರ್ಥ ಬರ್ತದೆ. ಸುಂದರಕಾಂಡದಲ್ಲಿ ಅವನ ದಿವ್ಯಮಂಗಳ ರೂಪವನ್ನು ವರ್ಣನೆ ಇರೋದರಿಂದ ದೇವ ಅನ್ನೋ ಶಬ್ದಾರ್ಥ ಬರ್ತದೆ. ಯುದ್ಧಕಾಂಡದಲ್ಲಿ ಶರಣಾಗತಿ ಆಗೋದರಿಂದ ಅಲ್ಲಿ ಧೀಮಹಿ ಅನ್ನುವಂಥ ಅರ್ಥ ಬರ್ತದೆ. ಉತ್ತರಕಾಂಡದಲ್ಲಿ ಮುಕ್ತಿ ಫಲದ ಕೀರ್ತನೆ ಇರೋದರಿಂದ ಧಿಯೋ ಯೋನಃ ಪ್ರಚೋದಯಾತ್ ಅಲ್ಲಿ ಬರ್ತದೆ. ಆದ್ದರಿಂದ 7 ಕಾಂಡಗಳು ಸೇರಿ ಅದು ಗಾಯತ್ರಿ ವರ್ಣನೆಯನ್ನು ಮಾಡ್ತದೆ ಅಂತ ವ್ಯಾಖ್ಯಾತರುಗಳು ಹೇಳ್ತಾರೆ. ಈ ತಪಸ್ವಿ ಶಿಷ್ಯ ಗುರುಗಳಿಗೆ ಕೇಳಿದಂಥ ಪ್ರಶ್ನೆ ಯಾವುದು ಅನ್ನೋದನ್ನು ಹೇಳಿ ನಿಲ್ಲಿಸೋಣ ಇವತ್ತು. ಬಹಳ ಚಂದ ಪ್ರಶ್ನೆ. ಹೇಳಿದ್ನಲ್ಲ, ಭಾಷೆ ವಾಲ್ಮೀಕಿ ತುಂಬ ಸುಲಭವಾದಂಥ ಭಾಷೆ. ಕೋನ್ವಸ್ವಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಯ ವೀರ್ಯವಾನ್ ಧರ್ಮದ್ಯಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚಕೋಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಃ ಕಃ ಸಮಸ್ತಶ್ಚ ಕಶ್ಚೈಕ ಪ್ರಿಯದರ್ಶನ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ನಸೂಯಕಃ ಕಸ್ಯ ಭಿಭ್ಯತೆ ದೇವಾಶ್ಚ ಜಾತರೋಷಶ್ಚ ಸಂಯುಗೆ. ಅರ್ಥ ಆಗ್ತಿದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನು ಹೇಳ್ತೀನಿ. ಆದರೆ 4 ಶ್ಲೋಕಗಳನ್ನು ಒಂದೇ ಅಂತ ತಿಳ್ಕೊತಾರೆ, ಒಂದೇ ಪ್ರಶ್ನೆ ಅದು. ಆದ್ದರಿಂದ ಮಹಾವಾಕ್ಯ ಅಂತ ಗಮನಿಸ್ತಾರೆ ಇದನ್ನು. 4 ಶ್ಲೋಕಗಳಲ್ಲಿ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ವಾಲ್ಮೀಕಿಗಳು ಅಂದರೆ ಅದರ ಅರ್ಥ ಹಿಂಗಿದೆ. ಮಹರ್ಷಿಗಳೇ,
ಈ ಪ್ರಶ್ನೆ ನಮ್ಮ ಹುಡುಗರು ನಮಗೆ ಕೇಳ್ತಾರೆ ಸ್ವಾಮಿ ಇವತ್ತು, ಅದಕ್ಕೆ ಪ್ರಸ್ತುತ ಅಂತ ಹೇಳೋದು ನಮ್ಮ ಪ್ರಸ್ತುತ. ಈಗಿನ ಕಾಲದಲ್ಲಿ ಇದೇ ಲೋಕದಲ್ಲಿ ಅತ್ಯಂತ ಗುಣವಂತನು, ವೀರ್ಯವಂತನು, ಧರ್ಮಜ್ಞನು, ಕೃತಜ್ಞನು, ಸತ್ಯವಾಕ್ಯನು, ದೃಢವೃತನು, ಚಾರಿತ್ರ್ಯವಂತನು, ಸರ್ವಭೂಷಿತನು, ವಿದ್ವಾಂಸನು, ಸಮರ್ಥನು, ಸದಾಕಾಲದಲ್ಲಿ ದರ್ಶನೀಯನಾದಂಥ ಪ್ರಿಯದರ್ಶನನು, ಆತ್ಮವಂತನು, ಜಿತಕ್ರೋಧನು, ಕಾಂತಿವಂತನು, ಅಸೂಯಾರಹಿತನು, ಯುದ್ಧದಲ್ಲಿ ಎದುರಾದರೆ ದೇವತೆಗಳು ಕೂಡ ಹೆದರುವಂಥ ಪರಾಕ್ರಮಿಯೂ ಆದ ಮಹಾಪುರುಷನು ಎಲ್ಲಿದ್ದಾನೆ? 16 ಗುಣ ಕೇಳ್ತಾರೆ. ಎಷ್ಟು ಚಂದ! ಇದು ತಕ್ಷಣ ಕೇಳಿದ ಪ್ರಶ್ನೆ ಇದು. ನಾವು ಒಂದು ವಾರ ಕೊಟ್ಟರು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಹಿಂಗೆ ನಾರದರು ಬಂದು ಕೇಳಿದ ತಕ್ಷಣ ಇವ್ರು ಪ್ರಶ್ನೆ ಕೇಳ್ತಾರಲ್ಲ, ಈ ಪ್ರಶ್ನೆ ನಾವು ಸ್ವಲ್ಪ ವಿಚಾರ ಮಾಡೋಣ ಸರ್. ನಮಗೆಲ್ಲ ಬಹಳ ಕಷ್ಟಪಡುವಂಥ ಪರಿಸ್ಥಿತಿ ಇದು. ನಮ್ಮ ಹುಡುಗರು ನಮಗೆ ಕೇಳ್ತಾರೆ ಇವತ್ತು, ನೀವು ಆದರ್ಶ ಹೇಳ್ತೀರಿ, ಮೌಲ್ಯ ಅಂತ ಹೇಳ್ತೀರಿ, ಇದ್ದಾರೇನ್ರಿ ಯಾರಾದರೂ? ಈಗ ಹಿಂದಿನ ಕತೆ ಹೇಳ್ಬೇಡಿ, ನಮ್ಗೆ ಹರಿಶ್ಚಂದ್ರ ಇದ್ದ, ಗಾಂಧಿ ಇದ್ದರು, ಈಗ ಹೇಳ್ರಿ. ಈಗ ಅದನ್ನೇ ಪ್ರಶ್ನೆ ವಾಲ್ಮೀಕಿ ಕೇಳ್ತಿರೋದು. ಎಷ್ಟು ಚಂದ ಮಾತದು. ಅವ್ರು ಕೇಳೋ ಮಾತು ಸ್ಪಷ್ಟ. ಕೋನ್ ಸ್ವೆನ್ ಸಾಂಪ್ರತಂ ಲೋಕೆ, ಹಿಂದಿನ ಕತೆ ಹೇಳ್ಬೇಡ, ಸಾಂಪ್ರತಂ ಲೋಕೆ, ಇವತ್ತಿನ ಕಾಲದಲ್ಲಿ ನಮ್ಮ ಯುಗದಲ್ಲಿ ನಮ್ಮ ಜೊತೆಗಿರುವಂಥವ್ರು ಯಾರಾದರೂ ಇದ್ದಾರಾ ಇಂಥವರು? ಇಂಥ ಮನುಷ್ಯ ಇದ್ದಾನ? ನಾನು ಯಾವುದೋ ಮಾತು ಹೇಳೋಕೆ ಹೋದಾಗ ಹೇಳಿದ್ರು, ಹಳೆ ಕತೆ ಹೇಳಬೇಡಿ ಸರ್, ನಮಗೆ ಹಿಂದಿಂತ ಹೇಳಬೇಡಿ, ಈಗಿದ್ದಾರಾ? ನೀವು ಮೌಲ್ಯ ಪಾಲಿಸಿ ಅಂತಾರೆ. ಹೊರಗಡೆ ಒಬ್ಬರು ಕಾಣಿಸಲ್ಲ ಕಣಿಗೆ, ಯಾರಿದ್ದಾರೆ ಅಂಥವ್ರು ಇದ್ದಾರೆ, ಒಬ್ಬರು ಸ್ಯಾಂಪಲ್ ತೋರಿಸ್ಕೊಡಿ ಅಂತ ಕೇಳ್ತಿದ್ರು. ಆಗ ನಾ ಹೇಳಿದೆ ಕಲಾಂ ಇದ್ದಾರಪ್ಪ ಅಂತ ಹೇಳ್ತಿದ್ದೆ. ಕಣ್ಮುಂದೆ ತೋರಿಸ್ಬೇಕಲ್ಲ ಒಂದು ಮಾದರಿ. ಯಾಕಂದರೆ ಹಿಂದಿನ ಕತೆ ಹೇಳಿದ್ರೆ ಮಕ್ಕಳು ಒಪ್ಪಲ್ಲ, ಇವತ್ತಿನ ಹುಡುಗರು ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ ವಾಲ್ಮೀಕಿ ಕೇಳಿದ್ದು ಸಾಂಪ್ರತಂ ಲೋಕೆ, ಇವತ್ತಿನ ಲೋಕದಲ್ಲಿ ಈ 16 ಗುಣ ಇದ್ದವ್ರು ಯಾರಾದರೂ ಇದ್ದಾರಾ? ಇದನ್ನು ತಿಳಿಯಲು ಬಹಳ ಕುತೂಹಲ ಆಗಿದೆ ನನಗೆ. ಅವ್ರ ಮಾತೇಶ ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ವಿಧಂ ನರಂ. ನಿಮಗೆ ಬಹಳ ಆಸೆ ಇದೆ ಅಂಥವ್ರು ಯಾರಾದರೂ ಇದ್ದಾರಾ ಅಂತ ಕೇಳಬೇಕು ಅಂತ ಆಸೆ ಇದೆ. ಅದನ್ನು ಹೇಳಬಹುದಾದ ಸಮರ್ಥರು ನೀವು ಒಬ್ಬರೇಪ್ಪ, ಇನ್ಯಾರೂ ಇಲ್ಲ ಸಮರ್ಥರು, ನೀವು ಹೇಳ್ತೀರಾ ನನಗೆ ಅಂತ ಕೇಳ್ತಾರೆ. ಪ್ರಶ್ನೆ ಕೇಳಿದ್ದಾಯಿತು. ಕೇಳಿದ್ದು ಒಂದೇ ಪ್ರಶ್ನೆ ಅಂದರೂ ಕೂಡ ಒಂದರಲ್ಲಿ ಬೇಕಾದಷ್ಟು ಉಪಪ್ರಶ್ನೆಗಳಿದ್ದಾವೆ. ಅದೇ ಪರಿಪಪ್ರಚ್ಛ ಅಂತ ಹೇಳಿದ್ನಲ್ಲ, ಅಂದರೆ ಬೇರೆ ಬೇರೆ ಅರ್ಥಗಳು ಬರುವಂಥ ಒಂದೇ ಪ್ರಶ್ನೆಗಳು. ಸಾಮಾನ್ಯ ನಮ್ಮಲ್ಲಿ ಕೇಳ್ತಾರೆ, ಭಾಳ ಚಂದ ಇಂಟರ್ವ್ಯೂ ಹೋದಾಗ ಬರ್ಕೊಡಿ ಅಂತಾರೆ ಪ್ರೊಫೈಲಿಂಗ್. ರೈಟ್ ಯುವರ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಫ್ರಮ್ ಯುವರ್ ಫಸ್ಟ್ ಬೋರ್ಡ್ ಸರ್ಟಿಫಿಕೇಷನ್ ಅಂತ ಬರೆದ್ಬಿಟ್ರೆ ಒಂದೇ ಕ್ವಶನ್ ಅದು. ನೀವು SSLCಯಿಂದ ಬರೀಬೇಕು, ಎಲ್ಲಿಂದಾಗಿದ್ದೀರಿ ಅಂತ, ಯಾವ ಬೋರ್ಡು, ಯಾವ ಪರೀಕ್ಷೆ, ಯಾವ ವರ್ಷ ಆದ್ರಿ, ಎಷ್ಟನೇ ಕ್ಲಾಸ್ ಬಂತು, ಎಷ್ಟು ಸಲ ಕೂತ್ ಪಾಸ್ ಆದ್ರಿ, ಎಲ್ಲ ಬರೀಬೇಕು ಅದನ್ನು. ಅಂದರೆ ಒಂದೇ ಪ್ರಶ್ನೆ ಅದು ಹೇಳೋದಕ್ಕೆ ಭಾಳ ಸುಲಭ, ಮೇಲೆ ಬರೆದದ್ದು, ಅದಕ್ಕೊಂದು 15 ಆನ್ಸರ್ ಬರೀಬೇಕಾಗುತ್ತೆ. ಹಾಗೆ ಇವ್ರು ಕೇಳಿದ್ದಾರೆ. 4 ಶ್ಲೋಕ ಇದ್ನೆಲ್ಲ ಮಹಾವಾಕ್ಯ ಅಂತ ಹೇಳಿದೆ. ವಾಲ್ಮೀಕಿಗೆ ಪ್ರಶ್ನೆ ರಾಮ ಗೊತ್ತಿಲ್ವಾ? ಅಷ್ಟು ದೊಡ್ಡ ಮನುಷ್ಯ ಅಂತ ಹೇಳಬೇಕಾದ್ರೆ ಗೊತ್ತಿಲ್ವ ವಾಲ್ಮೀಕಿಗೆ? ವಾಲ್ಮೀಕಿ ಗೊತ್ತಿದೆ. ವಾಲ್ಮೀಕಿಗೆ ರಾಮ ಯಾರು ಗೊತ್ತಿಲ್ಲ, ಯಾರಾದರೂ ಇದ್ದಾರಾ ಅಂತ ಕೇಳಬೇಕಾದ್ರೆ ವಾಲ್ಮೀಕಿಗೆ ರಾಮ ಗೊತ್ತಿಲ್ಲ ಅಂದಂಗೆ ಆಯ್ತಲ್ಲ. ಹಾಗಲ್ಲ, ರಾಮ ಗೊತ್ತಿದೆ, ಆದರೂ ಅಥೆಂಟಿಕ್ ಆಗಿ ಬರಲಿ ಗುರುಗಳ ಕಡೆಯಿಂದ ಅಂತ. ನನಗೆ ಅನ್ನಲ್ಲ ನಾವು, ಸರ್ ಹಿಂಗೆ ಕೇಳಿದ್ದೆ ಮೊನ್ನೆ, ನಿಜಾನ ಸರ್ ಅದು ಅಂತ ಯಾಕೆ ಕೇಳ್ತೀರಿ? ಅವ್ರು ಹೇಳಿದ ಮೇಲೆ ಕರೆಕ್ಟು ಅನಿಸುತ್ತೆ. ಹಾಗೆ ಅವ್ರ ಬಾಯಿಂದ ಬರಲಿ ಅಂತ, ಅಥೆಂಟಿಸಿಟಿ ಬರಲಿ ಅಂತ ವಾಲ್ಮೀಕಿ ಇದ್ದಾರಾ ಅಂತ ಕೇಳ್ತಾರೆ. ಗುರುಮುಖೇನ ಬರಲಿ ಅಂತ. ಅದಕ್ಕೆ ಪ್ರತಿಯಾಗಿ ನಾರದರು ದೀರ್ಘವಾದ ಉತ್ತರವನ್ನೇ ಕೊಡ್ತಾರೆ. ನೀವು ಹೇಳಿದ ಗುಣಗಳು ಬಹಳ ಕೇಳಿಬಿಟ್ಟಿದ್ದೀರಿ ವಾಲ್ಮೀಕಿಗಳೇ, ಒಬ್ಬನಲ್ಲಿ ಇರೋದು ಬಹಳ ದುರ್ಲಭ ಅದು. ಆದರೆ ಪುಣ್ಯವಶಾತ್ ನಮ್ಮಲ್ಲಿ ಅಂಥ ಒಬ್ಬ ಗುಣವಂತ ಇದ್ದಾನೆ, ಅವನ ವಿಷಯವನ್ನು ಹೇಳ್ತೇನೆ ಅಂತ ಹೇಳಿ ಇಡೀ ರಾಮಾಯಣವನ್ನು ಹೇಳಿಬಿಡ್ತಾರೆ. ಎಷ್ಟು ಪದ್ಯ, 100 ಶ್ಲೋಕ ಆ ಸರ್ಗದಲ್ಲಿ, ಅತ್ಯಂತ ದೊಡ್ಡ ಸರ್ಗ ಅದೇನೆ. ಪೂರ್ತಿ ರಾಮಾಯಣ ಕಥೆ ಪೂರ್ತಿ ಬಂದೋಯ್ತು. ಮುಂದೆ ಓದೋದು, ಅದಕ್ಕೆ ಅದನ್ನು ಬಾಲ ರಾಮಾಯಣ ಅಂತೂ ಕರೀತಾರೆ, ಸಂಗ್ರಹ ರಾಮಾಯಣ ಅಂತೂ ಕರೀತಾರೆ. ಈ 100 ಸಂಗ್ರಹ ಪದಕ್ಷಿದ್ದಂಥ ಅದನ್ನು ವರ್ಣನೆ ಮಾಡಿ ಅದನ್ನು ಹೇಳ್ತಾರೆ. ಒಂದು ಗುಣ ನನಗಿಷ್ಟ ಆಗಿರೋದು, ವಿಷ್ಣುನ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನ. ಎಲ್ಲ ಗುಣಗಳನ್ನು ವರ್ಣನೆ ಮಾಡ್ತಾ ಬರ್ತಾರೆ ರಾಮಂದು. ಕಾಲಾಗ್ನಿ ಸದೃಶ ಕ್ರೋಧೆ ಕ್ಷಮಯ ಪೃಥ್ವೀ ಸಮಃ. ಈ ಮಾತನ್ನು ಹೇಳಿ ನಿಲ್ಲಿಸ್ತೇನೆ, ಅದ್ಭುತ. ವಿಷ್ಣುನ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನ. ವಿಷ್ಣುವಿನ ಹಾಗೆ ವೀರ್ಯವಂತನಾದವನು, ಆದರೆ ಚಂದ್ರನ ಹಾಗೆ ಪ್ರಿಯನಾಗಿದ್ದವನು. ಕಾಲಾಗ್ನಿ ಸದೃಶ ಕ್ರೋಧೆ, ಸಿಟ್ಟು ಬಂದರೆ ಕಾಲಾಗ್ನಿ ಇದ್ದ ಹಾಗೆ ಇದ್ದಾನೆ, ಆದರೆ ಕ್ಷಮೆಯ ಪೃಥ್ವೀ ಸಮ, ಕ್ಷಮ ಮಾಡೋದರಲ್ಲಿ ಪೃಥ್ವಿ ಆಗಿದ್ದಾನೆ. ಪರಸ್ಪರ ವಿರೋಧವಾದಂಥ ಗುಣಗಳು ಎಷ್ಟು ಚೆಂದ ಇದೆ ನೋಡಿ. ಪರಸ್ಪರ ವಿರೋಧವಾದಂಥ ಗುಣಗಳು ಮಹಾತ್ಮನಲ್ಲಿದ್ದಾಗ ಅವು ವಿರೋಧ ಅಂತ ಅನಿಸೋದಿಲ್ಲ, ಸಾಮರಸ್ಯ ಆಗಿಬಿಡ್ತದೆ. ಇದು ಬಹಳ ಅದ್ಭುತ. ಇದು ಮತ್ತೊಬ್ಬರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅತ್ಯಂತ ಕ್ಷಮೆಯಾಧರಿತ್ರಿ, ವಜ್ರಾದಪಿ ಕಠೋರಾಣಿ ಮೃದುವಿನಿ ಕುಸುಮಾದಪಿ, ಅದು ಇವ್ರದೇ ಮಾತು, ಇದರಲ್ಲಿ ಬರುವಂಥದ್ದು. ಮೃದುವಿನ ಹೂವಿನ ಹಾಗೆ ಮೃದುವಾಗಿದ್ದಾನೆ,
ವಜ್ರದ ಹಾಗೆ ಕಠಿಣವಾಗಿದ್ದಾನೆ. ಪ್ರಸಂಗ ಬಂದಾಗ ಹಾಗೂ ಆಗಬಲ್ಲ, ಹೀಗೂ ಆಗಬಲ್ಲ. ವಿರೋಧಿಯಾದ ಗುಣಗಳು ಒಂದಕ್ಕೊಂದು ಸೇರ್ಕೋತಾವೆ. ಆಕ್ಸಿಜನ್ ಬೆಂಕಿಯನ್ನು ಬೆಳೆಸುತ್ತೆ, ಬೆಂಕಿಯನ್ನು ಬೆಳೆಸೋಕೆ ಅವಕಾಶ ಮಾಡ್ತದೆ. ಹೈಡ್ರೋಜನ್ ಉರಿತದೆ. ಆದರೆ ಎರಡೂ ಸೇರಿದರೆ ನೀರನ್ನು ಬೆಂಕಿಯನ್ನು ಆರಿಸ್ತವೆ. ಅಂದರೆ ಒಂದು ಪರಸ್ಪರ ವಿರೋಧಿ ಆದಂಥದ್ದು ಸಮಗ್ರವಾಗುವಂಥದ್ದು ಮಹಾತ್ಮನಲ್ಲಿ ಮಾತ್ರ ಅನ್ನೋ ಹಾಗೆ ರಾಮನ ಗುಣವರ್ಣನೆ ಮಾಡ್ತಾರೆ. ಅದನ್ನು ಮುಂದಿನ ದಿವಸ ನಾಳೆಯಿಂದ ತಗೊಳ್ಳೋಣ. ನಮಸ್ಕಾರ.